So welcome back, dear students. You know that we are now are trying to attend to some of the latest things that are happening in academics. That is particularly our UPSC exams, which is running all over the country. Okay, so lakhs of students must be taking up these exams. ಮತ್ತೆ ತಗೊಂಡು ಅದನ್ನೆಲ್ಲ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಲೆಟ್ ಅಸ್ ಸಿ ಹೌ ಇಟ್ ಬೆನಿಫಿಟ್ಸ್ ದಿ ಅದರ್ ಪೀಪಲ್ ಹು ಆರ್ ಗೋಯಿಂಗ್ ಟು ಟೇಕ್ ದೀಸ್ ಎಕ್ಸಾಮ್ಸ್ ನೆಕ್ಸ್ಟ್ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಸಹ ಯಾರ್ಯಾರಿಗೆ ಆಸ್ಪಿರೆಂಟ್ಸ್ ಇದ್ದಾರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಥವಾ ಐ ಮೀನ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಳ್ಳುವಂಥದ್ದು ಹೈಯರ್ ಲೆವೆಲ್ ಆಫ್ ಕಾಂಪಿಟೇಷನ್ ಇರುವಂಥದ್ದು ಇದೆಲ್ಲನೂ ವೇರ್ ಯುವರ್ ಇಂಟೆಲಿಜೆನ್ಸ್ ಇಸ್ ಟೆಸ್ಟೆಡ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅನ್ನೋದನ್ನು ಇನ್ ಆಲ್ ದಿ ಏರಿಯಾಸ್ ಇನ್ಫ್ಯಾಕ್ಟ್ ಅದು ಹಾಗಾಗಿ ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಸೊ ಯು ವಿಲ್ ಬಿ ಆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನನ್ನು ಸೊ ಥ್ರೂ ಪ್ಯಾಸೇಜಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಸೇಜಸ್ ಹಾಗಾಗಿ ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಸೀನ್ ಹೌ ದ ಡಿಫಿಕಲ್ಟಿ ಆರ್ ದ ಕಾಂಪ್ಲಿಕೇಶನ್ ಆಫ್ ದಿ ಪ್ಯಾಸೇಜ್ ಒಂದು ಬೇಸಿಕ್ ಲೆವೆಲಿಂದ ಹೌ ದಿ ಡೀಪರ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ನಮಗೆ. ಯಾಕಂದರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಚಾಲೆಂಜಿಂಗ್ ಫಾರ್ ಅಸ್ ಟು ಚೂಸ್ ಒನ್ ಪರ್ಟಿಕ್ಯುಲರ್ ಆಪ್ಷನ್. ಹಾಗಾಗಿ ಇದನ್ನು ತಗೊಳ್ಳುವಂಥದ್ದೇ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ಮೆಂಟಲಿ ಆಲ್ಸೋ. ಯಾಕೆ ಅಂತ ಹೇಳಿದ್ರೆ ಅದನ್ನು ನೀವು ಎಲ್ಲಿ ಅಡಗಿರುತ್ತೆ ಆ ಕ್ಲೂ ಟು ದ ಹೋಲ್ ಪ್ಯಾಸೇಜ್, ಆ ಆನ್ಸರ್ ಅಲ್ಲಿ ಪ್ಯಾಸೇಜಲ್ಲಿ ವರ್ಡ್ ಪ್ರಕಾರ ಇರೋದಿಲ್ಲ, ಬಟ್ ಅಲ್ಲಿ ಒಂದು ಹಿಡನ್ ಇದ್ರ ಥರ ಅಲ್ಲಿ ಇರುತ್ತೆ ಅದು ಆನ್ಸರ್. ಸೊ ಅದನ್ನು ನಾವು ಡಿಗ್ ಮಾಡಿ ತಗೊಂಡಾಗ ಮಾತ್ರ ವಿಲ್ ಕಮ್ ಅಟ್ ದಿ ರೈಟ್ ಆನ್ಸರ್. ಆಲ್ ರೈಟ್, ಸೊ ನಾವು ವಿ ಆರ್ ಡೀಲಿಂಗ್ ವಿತ್ ದ UPSC CSAT ಎಕ್ಸಾಮಿನೇಷನ್ ಪ್ರಿಲಿಮ್ಸ್ದು ನಾವು ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇರೋವಂಥದ್ದು. ಸೊ ಇನ್ ದ್ಯಾಟ್ ಯು ನೋ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇದು ಬರೀ UPSC ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಫಾರ್ ದಿ ನ್ಯಾಷನಲ್ ಲೆವೆಲ್ ಥಿಂಗ್, ಬಟ್ ಆಲ್ ದ KPSC ಎಕ್ಸಾಮ್ಸ್ ಆಲ್ಸೋ ಹ್ಯಾವ್ ದ ಸೇಮ್ ಟೈಪ್ ಆಫ್ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್. ಆಲ್ ರೈಟ್, ಸೊ ಹಾಗಾಗಿ ಇಟ್ ಸರ್ಟನ್ಲಿ ಇಸ್ ಬೆನಿಫಿಷಿಯಲ್ ಟು ಎವ್ರಿಬಡಿ ಹೂ ಇಸ್ ಟೇಕಿಂಗ್ ಅಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಫಾರ್ ದಿ ನೆಕ್ಸ್ಟ್ ಅಂದರೆ ಇನ್ನು ಡಿಫ್ರೆಂಟ್ ಲೆವೆಲ್ಸ್ ಲೈಕ್ SSC ಅವ್ರಿಗೆಲ್ಲನೂ ನಿಮಗೆಲ್ಲನೂ ಹೇಗೆ ಅಂತ ಹೇಳಿದ್ರೆ ಅದು ಅಂದರೆ ವಾಟ್ ಐ ಮೀನ್ ಟು ಸೇ ಈಸ್ ದ ಪ್ಯಾಟರ್ನ್ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದ ಪ್ಯಾಸೇಜಸ್ ಕೊಟ್ಟು ಅದು ಕ್ವಶನ್ಸ್ ಕೇಳೋದು ಅನ್ನೋದಕ್ಕಿಂತನೂ ಅಲ್ಲಿ ಪ್ಯಾಸೇಜ್ ಬೇಸ್ಡಲ್ಲೇ ಕೆಲವೊಂದು ಗ್ರಾಮ್ಯಾಟಿಕಲ್ ಎಕ್ಸಸೈಸಸನ್ನು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಎನಿವೇ ಫಂಡಮೆಂಟಲ್ ಥಿಂಗ್ ಏನು ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಸೇಜ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಸೇಜ್ ಅಂತ ಹೇಳೋವಾಗ ಇದು ಯಾರಿಗೆ ರೆಲೆವೆಂಟ್ ಅಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ಸಮ್ ರೆಲೆವೆನ್ಸ್ ಔಟ್ ಆಫ್ ಇಟ್. ಓಕೆ, ಸೊ ಎನಿ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಈವನ್ ಫಾರ್ ಜನರಲ್ ಲರ್ನಿಂಗ್. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಸರ್ಟನ್ಲಿ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ಯುವರ್ ಮೈಂಡ್. ಓಕೆ, ಆ ಪ್ಯಾಸೇಜಸ್ ಓದ್ತಾ ಇರೋದ್ರಿಂದನೇ ನಿಮಗೆ ಇತ್ತೀಚಿನ ದಿನಗಳಲ್ಲಿ ವಾಟ್ ಯು ಕಾಲ್ ಕಾಂಟೆಂಪರರಿ ಪ್ರಾಬ್ಲಮ್ಸ್ ಇನ್ ಆ ಸೊಸೈಟಿ ಇನ್ ದ ವರ್ಲ್ಡ್ ಯಾವ್ಯಾವ ಥರ ಇದೆ, ಏನೇನು ಚಾಲೆಂಜಸ್ ಇದೆ, ಅದನ್ನು ಯಾವ ರೀತಿ ಅಟ್ ವೇರಿಯಸ್ ಲೆವೆಲ್ಸ್ ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಈ ಥರ ಒಂದು ಬ್ರಾಡ್ ಎಕ್ಸ್ಪೋಜರ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೇರ್ಫೋರ್ ಐ ಥಿಂಕ್ ಯು ಹ್ಯಾವ್ ಟು ಅಟೆಂಡ್ ಟು ದ ಪ್ಯಾಸೇಜಸ್. ಓಕೆ, ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್ ಅಂತ ನಾವೇನು ಕರಿತೀವಿ. ಸೊ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಸೊ ವೆನ್ ಯು ಆರ್ ಡೀಲಿಂಗ್ ವಿತ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಹ್ಯಾಸ್ ಗಾಟ್ ದಿ ಎಬಿಲಿಟಿ ಟು ಇಂಟರ್ಪ್ರೆಟ್. ಓಕೆ, ಅಲ್ಲಿ ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅದಕ್ಕಿಂತನೂ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಎನ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಂದರೆ ಅವ್ರು ಏನು ಹೇಳ್ತಿದ್ದಾರೆ ಒಂದು, ಅವ್ರು ಏನು ಹೇಳ್ತಾ ಇಲ್ಲ ಎಷ್ಟೊಂದಿದೆ ಹೇಳದೆ ಇರೋವಂಥದ್ದನ್ನು. ಸೊ ಅ ಗುಡ್ ಪರ್ಸೀವರ್, ಅ ಗುಡ್ ರೀಡರ್ ಆರ್ ಅ ಗುಡ್ ಅಂದರೆ ಯಾರು ನೀವು ಓದೋರು ಇರ್ತೀರ ಸ್ಟೂಡೆಂಟ್. ಓಕೆ, ಸೊ ಅವರೆಲ್ಲನೂ ಸಹ ಅಲ್ಲಿ ಇರೋದನ್ನು ತಗೊಳ್ತಾರೆ, ಇಲ್ಲದೇ ಇರೋದನ್ನು ಸಹ ಹೆಚ್ಚು ತಗೊಳ್ತಾರೆ. ಓಕೆ, ಸೊ ದಿಸ್ ಶುಡ್ ಬಿ ಯುವರ್ ಸ್ಕಿಲ್. ಇರೋದನ್ನು ಮಾತ್ರ ಮೆಮೊರೈಸ್ ಮಾಡಿ ಹೇಳೋವಂಥದ್ರಲ್ಲಿ ದೇರ್ ಇಸ್ ನೋ ಇಂಟೆಲಿಜೆಂಟ್ ಥಿಂಗ್ ಅಟ್ ಆಲ್, ದೇರ್ ಇಸ್ ನೋ ಇಂಟೆಲಿಜೆನ್ಸ್ ಇನ್ ದ್ಯಾಟ್. ಆಲ್ ರೈಟ್, ಸೊ ಯಾವಾಗ ನೀವು ಇದನ್ನು ಆ ಫ್ಯಾಕ್ಟ್ಸನ್ನು ತಗೊಂಡು ಪ್ರಾಸೆಸ್ ಮಾಡಿ ನಿಮ್ಮ ಓನ್ ಡಿಸಿಷನ್ ಮೇಕಿಂಗ್ಗೆ ಬರ್ತಿರಲ್ಲ, ದ್ಯಾಟ್ ಈಸ್ ಅಬ್ಸಲ್ಯೂಟ್. ಓಕೆ, ಸೊ ಇಟ್ ಈಸ್ ಟೆಸ್ಟಿಂಗ್ ಯೋರ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆಲ್ ರೈಟ್, ಈಗ ಇಷ್ಟು ಪ್ಯಾಸೇಜಸ್ ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ ಅಲ್ವಾ. ಸೊ ಹೂ ನೋಸ್ ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿಬಿಟ್ಟು, ಬಿಕಾಸ್ ನೋ ಕೀ ಆನ್ಸರ್ಸ್ ಆರ್ ಪ್ರೊವೈಡೆಡ್ ಫಾರ್ ಅಸ್ ಟು ಹ್ಯಾವ್ ಇಟ್ ಆಸ್ ಅ ರೆಫರೆನ್ಸ್. ಎಲ್ಲೂ ನಮಗೆ ಇಲ್ಲ ಇದೇ ಆನ್ಸರ್ ಅಂತ ಹೇಳ್ತಾ ಇರೋದು. ಆದರೆ ಒಂದೊಂದು ಒಬ್ಬೊಬ್ಬರು ಇಂಟರ್ಪ್ರಿಟರು ಸಹ ಅವ್ರಿಗೆ ಯಾವುದು ಕರೆಕ್ಟ್ ಅಂತ ತೋಚುತ್ತೆ. ಸೊ ದೇ ಆರ್ ಪ್ರೊವೈಡಿಂಗ್ ದಟ್ ಆಸ್ ದೇರ್ ಆನ್ಸರ್. ಸೊ ದಟ್ ಈಸ್ ದೇರ್ ಇಂಟರ್ಪ್ರಿಟೇಷನ್, ಬಟ್ ದಟ್ ಮೈ ನಾಟ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನೀವು ಬೇರೆ ಬೇರೆ ಸ್ಟಡಿ ಸೆಂಟರ್ಸು ಅಥವಾ ಇನ್ಯಾರಾದರೂ
ಕೋಚಿಂಗ್ ಸೆಂಟರ್ಸ್ ಅಥವಾ ಇಂಟರ್ಪ್ರೆಟರ್ಸ್ ಆಫ್ ಲ್ಯಾಂಗ್ವೇಜ್ ಇದ್ರು ಅಂತ ಹೇಳಿದ್ರೆ ಅವರಿಗೆ ಒಂದು ಆಪ್ಷನ್ ಕರೆಕ್ಟ್ ಇತ್ತು ಅಂತಂದರೆ ಇನ್ನೊಬ್ರಿಗೆ ಇನ್ನೊಂದು ಆಪ್ಷನ್ ಕರೆಕ್ಟ್ ಇರಬಹುದು. ಬಟ್ ವಾಟ್ ಡಸ್ UPSC ಪ್ರಿಫರ್ ಫೈನಲಿ ಅಂತ ಹೇಳಿದ್ರೆ ಒನ್ ಕ್ಲೂ ಟು ದ್ಯಾಟ್ ಅಂತ ಏನು ಅಂದರೆ don't take anything at the superficial or the surface level. All right, you have to go search. What are they trying to tell through this passage? What is the message? Okay, direct ಆಗಿ ಅವ್ರು ನಿಮ್ಗೆ ಏನು ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಅಲ್ಲಿ ಎಲ್ಲೋ ಒಂದು ಅರ್ಥ ಅಲ್ಲೇ ಅಡಗಿರುತ್ತೆ. ಸೊ ದ್ಯಾಟ್ ಯು ಹ್ಯಾವ್ ಟು ಡಿಗ್ ಔಟ್. ಓಕೆ, ಸೊ ಅದಕ್ಕೇನು ಬೇಕು? ನಿಮ್ಮ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ ಬೇಕು. ಇಂಟರ್ಪ್ರಿಟೇಷನ್ ಬೇಕು ಅಂತ ಹೇಳಿದ್ರೆ ವೈಡ್ ರೇಂಜ್ ಆಫ್ ನಾಲೆಡ್ಜ್ ಇರಬೇಕು, ಪ್ಲಸ್ ಯುವರ್ ಅನಾಲಿಟಿಕಲ್ ಎಬಿಲಿಟಿ. ಆಲ್ ರೈಟ್, ಸೊ ಸರ್ಟನ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಟೆಸ್ಟ್ ಆಫ್ ಯುವರ್. ಈಗ 4 ಆಪ್ಷನ್ಸಲ್ಲಿ ಎಲ್ಲರೂ ಹತ್ತತ್ರನೇ ಇರುತ್ತೆ, ಎಲ್ಲನೂ ಕರೆಕ್ಟಾಗಿ ಇರುತ್ತೆ ಅಂತ ಅಂದಾಗ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಅಂತ ಹೇಳುವಾಗ ಇಟ್ ಡೆಫಿನೆಟ್ಲಿ ಅದು ಯಾಕೆ ಆ ಆಪ್ಷನ್ನ ನೀವು ಚೂಸ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೊಂದು ಡಿಫೆನ್ಸ್ ಬೇಕು. ಸರ್ಟನ್ಲಿ ಯು ಮಸ್ಟ್ ಬಿ ಫೀಲಿಂಗ್ ದಟ್ ದಿಸ್ ಈಸ್ ದಿ ಆನ್ಸರ್ ಅಂತ ಹೇಳೋದಕ್ಕೆ ಕರೆಕ್ಟಾಗಿ ಒಂದು ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ನಿಮಗೆ. ಆಲ್ ರೈಟ್, ಸೊ ಅಂದ್ರೇನು, ನಿಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿಗೆ ಇದೊಂದು ಸವಾಲು. ಆಲ್ ರೈಟ್, ಸೊ ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ನಿಮ್ಮಲ್ಲಿ ಅಲ್ಲಿ ಎಕ್ಸಾಮಲ್ಲಿ ಕ್ಲಿಕ್ ಆಗ್ತಾ ಇದೆಯಾ ಇಲ್ವಾ? ನಿಮ್ಮ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಯು ಹ್ಯಾವ್ ಟು ಅನಲೈಸ್ ಫ್ರಮ್ ಅ ವೈಡ್ ರೇಂಜ್ ಆಫ್ ಥಿಂಕಿಂಗ್ ಅಲ್ವಾ? ಸೊ ಇದೆಲ್ಲನೂ ಸಹ ಇಂಟರ್ಲಿಂಕ್ಡ್ ಆಗುತ್ತೆ. ನಿಮ್ಮ ಥಾಟ್ ಪ್ರಾಸೆಸ್ ಇರ್ಬೋದು, ನಿಮ್ಮ ನಾಲೆಡ್ಜ್ ಇರ್ಬೋದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಹೌ ಯು ಯೂಸ್ ಲ್ಯಾಂಗ್ವೇಜ್. ಆಲ್ ರೈಟ್, ಸೊ ಲ್ಯಾಂಗ್ವೇಜಿನ ಬರೀ ಪದ ಅಲ್ಲಿ ಅರ್ಥ ತಗೊಳ್ತಿರೋ ಅಥವಾ ಲ್ಯಾಂಗ್ವೇಜಿನ ಆಳವಾದ ಅರ್ಥ ತಗೊಳ್ತಿರೋ, ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ದೇರ್ಫೋರ್ ಯು ಆರ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಟೇಕ್ ಅಪ್ ದಿ ಆಪ್ಷನ್ಸ್. ಆಲ್ ರೈಟ್, ಸೊ ಫೈನಲಿ ಆ ಆಪ್ಷನ್ಸನ್ನು ಡಿಸೈಡ್ ಮಾಡುವಾಗ ದ ರಿಸಲ್ಟ್ಸ್ ಅದು ಏನು ಹೇಳುತ್ತೆ, ಸೊ ದ್ಯಾಟ್ ವಿಲ್ ಶೋ ಯು ವೆದರ್ ಯುವರ್ ಡಿಸಿಷನ್ ಟೇಕಿಂಗ್ ಇಸ್ ರೈಟ್ ಆರ್ ರಾಂಗ್. ಓಕೆ, ಸೊ ಇಲ್ಲಿ ವಿ ಆರ್ ಹಿಯರ್ ಟು ಇಂಟರ್ಪ್ರಿಟ್ ಇಟ್ ಫಾರ್ ಯು ಫ್ರಮ್ ದ ಬೆಸ್ಟ್ ಪಾಸಿಬಲ್ ವೇ ಫ್ರಮ್ ಅವರ್ ಸೈಡ್. ಓಕೆ, ನಮಗೆ ಯಾಕೆ ಅಂತಹ ಆಪ್ಷನ್ಸನ್ನು ವಿ ಹ್ಯಾವ್ ಆಪ್ಟೆಡ್ ಇಟ್ ಅಂತ ಹೇಳಿ ಐ ವಾಂಟ್ ಟು ಪ್ರೊವೈಡ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್. ಸೊ ಲೆಟ್ ಅಸ್ ಸಿ. ಓಕೆ, ನೌ so language comprehension, which is available on YouTube, VijayiBhava, as well as our Telegram app. Okay, now yesterday the previous class we had analyzed about 5 passages. All right, for these competitive exams I am repeatedly telling you that passages na ನೀವು ಇಂಟರ್ಪ್ರೆಟ್ ಮಾಡಿದ್ರಿ ಅಂತ ಹೇಳಿದ್ರೆ you are one step above. ಇಲ್ಲದೆ ಇದ್ರೆ ಅಂಥ ಒಂದು ಸೆಂಟ್ರಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಟ್ ದ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಂತ ಹೇಳುವಾಗ why should they talk about comprehension? ಇನ್ನು ಬೇಸಿಕ್ಸ್ ಆಗಿ ನಿಮ್ಮ ಗ್ರಾಮ್ಯಾಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಅದರಲ್ಲಿ ಟೆಸ್ಟ್ ಕೊಡ್ಬೋದಾಗಿತ್ತು. ಬಟ್ ದಟ್ ಈಸ್ ಓನ್ಲಿ ಫಾರ್ ಕಮ್ಯುನಿಕೇಷನ್, ಫಾರ್ ಕಾನ್ವರ್ಸೇಷನ್, ಅಂಡರ್ಸ್ಟ್ಯಾಂಡಿಂಗ್ ಆ ಲೆವೆಲ್ ಆಯಿತು. ಈಗ ವಿ ವಾಂಟ್ ದಿ ಹೈಯರ್ ಲೆವೆಲ್, ದ ಸುಪೀರಿಯರ್ ಲೆವೆಲ್ ಆಫ್ ರೀಸನಿಂಗ್. ಓಕೆ, ಅನಾಲಿಟಿಕಲ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್. ಸೊ ಕ್ರಿಟಿಕಲ್ ಥಿಂಕಿಂಗ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ವಾಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್? ಕ್ರಿಟಿಸಿಸಮ್ ಅಂತಂದರೆ ಇನ್ನೊಬ್ಬರನ್ನ ದೂಷಣೆ ಮಾಡೋದಲ್ಲ. ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಲುಕಿಂಗ್ ಅಟ್ ಸಮಥಿಂಗ್ ಇನ್ ಅ ವೆರಿ ವೆರಿ ಆಬ್ಜೆಕ್ಟಿವ್ ವೇ. ಇದು ನನಗೆ ಹೀಗೆ ಇರಬೇಕು, ಇದು ಕರೆಕ್ಟ್ ಆಗಿದೆ, ನನ್ನ ಪ್ರಕಾರ ಇದು ಕರೆಕ್ಟ್ ಆಗಿದೆ ಅಂತ ಅಲ್ಲ. ಅಲ್ಲಿ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಇದು ಕರೆಕ್ಟಾ ಇಲ್ಲವಾ? ಸೊ ದಟ್ ಟೈಪ್ ಆಫ್ ಆಬ್ಜೆಕ್ಟಿವಿಟಿ, ದಟ್ ಟೈಪ್ ಆಫ್ ನ್ಯೂಟ್ರಾಲಿಟಿ, ಅನ್ಬಯಸ್ಡ್ ಥಿಂಗ್, ಅನ್ಪ್ರೆಜುಡೈಸ್ಡ್ ಆಗಿ ಇರೋವಂಥದ್ದಕ್ಕೆ ಆ ಒಂದು ಮನಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾವ್ ಅ ಲಾಟ್ ಆಫ್ ಸಬ್ಸ್ಟೆನ್ಸ್ ಇನ್ಸೈಡ್ ಯು. ಓಕೆ, ಸೊ ಹಾಗಾಗಿ ಈ ಪ್ಯಾಸೇಜಸ್ಸನ್ನೆಲ್ಲ ಓದಿದಾಗ ಆ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ. ಸೈಂಟಿಫಿಕ್ ಥಿಂಕಿಂಗ್, ಕ್ರಿಟಿಕಲ್ ಅಂತ ಹೇಳಿದ್ರೆ ಲುಕಿಂಗ್ ಅಟ್ ಅ ಫ್ಯಾಕ್ಟ್ ಆಸ್ ಅ ಫ್ಯಾಕ್ಟ್ ವಿದೌಟ್ ಎನಿ ಎಮೋಷನಲ್ ಇನ್ಕ್ಲಿನೇಷನ್ ದೇರ್. ಓಕೆ, ಸೊ ಒಂದು ವಸ್ತುವನ್ನು ನಾವು ಅದು ಯಾವ ರೀತಿ ನೋಡಬೇಕು ಅದೇ ರೀತಿ ನಾವು ನೋಡಬೇಕು. ಆ್ಯಂಡ್ ನಮಗೆ ಹೇಗೆ ಬೇಕೋ ಸಬ್ಜೆಕ್ಟಿವ್ ಆಗಿ ನನಗೆ ಈ ಥರ ಬೇಕು ಹಾಗಾಗಿ ಐ ಲೈಕ್ ದಿಸ್ ಆಪ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ದಟ್ ಈಸ್ ಕಂಪ್ಲೀಟ್ಲಿ ಪ್ರೆಜುಡೈಸ್ಡ್. ಆಲ್ ರೈಟ್, ಸೊ ಹಾಗಾಗಿ ಒಂದು ವಸ್ತುವನ್ನು ಕೂಲಂಕುಷವಾಗಿ ಫ್ರಮ್ ಆಲ್ ದಿ ಆ್ಯಂಗಲ್ಸ್ ಇಫ್ ಯು ಅನಲೈಸ್ ದೆನ್ ಯು ಹ್ಯಾವ್ ಗಾಟ್ ವಾಟ್ ಯು ಕಾಲ್ ಆಸ್ ದಿ ಸೈಂಟಿಫಿಕ್ ಆಪ್ಟಿಟ್ಯೂಡ್ ಅಥವಾ ರ್ಯಾಷನಲ್ ಥಿಂಕಿಂಗ್ ಇರೋ ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತೀರಾ. ಆಲ್ ರೈಟ್, ನೌ ಲೆಟ್ us come to the passage number 6. Let us see what is the theme, what is the topic sentence. We'll start off. Many people are not eating the right food. So the very first sentence tells us that it is regarding the right food. What is the right food? It's about food. Okay, ನಾವೆಲ್ಲ ಊಟ ಮಾಡ್ತೀವಿ, but what is the right food? Let us see. For some, it is simply a decision to stick with food they enjoy. ಕೆಲವೊಬ್ಬರು ಊಟ ಮಾಡುವಂಥ ಖುಷಿಗೆ ಊಟ ಮಾಡ್ತಾರೆ. All right, food is to enjoy. So whatever you get, they start eating. Whether it is healthy, whether it is nutritious or not, whether it is contributing to their health, whether it is adjustable to their appetite, ಏನು ನೋಡೋದಿಲ್ಲ. ಆದರೆ ಅವ್ರಿಗೇನು ಫುಡ್ ಚೆನ್ನಾಗಿದೆ, I enjoy eating and therefore they stick
to some sorts of food, okay, but which is not too healthy. So they may enjoy the food, but that may not be healthy. This is leading to an increase in non-communicable diseases. What do you mean by non-communicable diseases? Andre communicable antandre infectious diseases which can spread from one person to another at a large scale, all right. ಆದರೆ non-communicable ಅಂತ ಹೇಳಿದ್ರೆ ಏನು, ಇದು ಇಂಡಿವಿಜುವಲ್ ನ ಮಾತ್ರ ಅಫೆಕ್ಟ್ ಮಾಡುತ್ತೆ. ಇಟ್ ವಾಂಟ್ ಅಫೆಕ್ಟ್ ದ ಪರ್ಸನ್ ನೆಕ್ಸ್ಟ್ ಟು ಯು ಆರ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದಟ್ ಸರ್ಕಲ್, ಓಕೆ. ನಿಮ್ಮ ಮನೆಯಲ್ಲಿರೋರಿಗೆ ಏನೂ ಅಫೆಕ್ಟ್ ಆಗೋದಿಲ್ಲ. ಅಂಥದ್ದು ಯಾವುದು ನಾನ್ ಕಮ್ಯುನಿಕೇಬಲ್ ಅಂತಂದರೆ, ಇಟ್ ಕ್ಯಾನ್ ಬಿ ಕ್ಯಾನ್ಸರ್, ಇಟ್ ಕ್ಯಾನ್ ಬಿ ಹಾರ್ಟ್ ಅಟ್ಯಾಕ್, it can be paralysis, okay, it can be or BP athwa diabetes, ಓಕೆ. ಸೊ ಇವೆಲ್ಲನೂ ಸಹ ಬೇರೆಯವ್ರಿಗೆ ಏನು ತೊಂದರೆ ಇಲ್ಲ, ಬಟ್ ನಮಗೆ ತೊಂದರೆ ಅದು. ಸೊ ಇದು ನಾನ್ ಕಮ್ಯುನಿಕೇಬಲ್ ಅಂದರೆ ಇನ್ನೊಬ್ಬರಿಗೆ ಅದು ಅಫೆಕ್ಟ್ ಮಾಡೋದಿಲ್ಲ. ಆದರೆ ಇದು ಜಾಸ್ತಿ ಆಗ್ತಾ ಇದೆ. ಇನ್ನು ಎಪಿಡೆಮಿಕ್ ಅಂತ ಅಂದ್ರೇನು, ಲಾರ್ಜ್ ಸ್ಕೇಲ್ ಆಗಿ ಇನ್ಫೆಕ್ಷನ್ಸ್ ಆಗುತ್ತಲ್ವ, ಅದಕ್ಕಿಂತನೂ ಇದು ಮೋರ್ ಡೇಂಜರಸ್. ಯಾಕೆ ಅಂತಂದರೆ ಇದು ಇಂಡಿವಿಜುವಲ್ ಆಗಿ ನಾವು ಕಾಯಿಲೆ ಬೀಳ್ತಾ ಇರೋವಂಥದ್ದು. ಮ್ಯಾಸಿವ್ ಆಗಿ ಏನೋ ಒಂದು ಅಂದರೆ ಒಂದು ವಾಟ್ ಯು ಕಾಲ್ ಲೈಕ್ ದ ವೈರಸ್ ಬ್ಯಾಕ್ಟೀರಿಯಾನು ಅದರಿಂದ ಬರ್ತಾ ಇರೋದು ಅಲ್ಲ. ದಿಸ್ ಇಸ್ ಸಮಥಿಂಗ್ which is happening because of our individual lifestyle, okay. It may be in food habits, etc. Iga this in turn leads to major burden on our healthcare systems. Sari intha individuals increase ಆಗ್ತಾ ಇರೋವಾಗ ಅಂದರೆ ದೊಡ್ಡ ಕಾಯಿಲೆಗಳು ಅಂದರೆ ಎಪಿಡೆಮಿಕ್ ಸ್ಪ್ರೆಡಿಂಗ್ ಡಿಸೀಸಸ್ ಗಿಂತನೂ ಇಂಥ ಇಂಡಿವಿಜುವಲ್ ಡಿಸೀಸಸ್ಸಿನ ನಂಬರೇ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ವಾಟ್ ಈಸ್ ಹ್ಯಾಪನಿಂಗ್, ಅಂಥವರೆಲ್ಲರೂ ಸೇರಿ ಹಾಸ್ಪಿಟಲ್ಸ್ಗೆ ಸೇರಿದಾಗ ಆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಕಂಟ್ರಿಯಲ್ಲಿ ಅಫೆಕ್ಟ್ ಆಗ್ತಾ ಇದೆ. ಆಲ್ ರೈಟ್. ಇಂಡಿವಿಜುವಲ್ ಪೇಷಂಟ್ಸ್ ಎಷ್ಟು ಜನ ನೋಡಲ್ಲ ನೀವು, ಹೂ ಹ್ಯಾವ್ ಗಾಟ್ ಡಯಾಲಿಸಿಸ್ ಇರ್ಬೋದು, ಹಾರ್ಟ್ ಪೇಷಂಟ್ಸ್ ಇರ್ಬೋದು, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು ಅಲ್ವಾ. ಸೊ ದೇರ್ ಆಲ್ ಇಂಡಿವಿಜುವಲ್ ಪೇಷಂಟ್ಸ್. ಈಗ ಸೊ ದ್ಯಾಟ್ ಈಸ್ ಬಿಕಮಿಂಗ್ ಅ ಮೇಜರ್ ಬರ್ಡನ್ ಆನ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ಸ್. ಅಂದ್ರೇನು, ನಾವು ಪ್ರತಿಯೊಂದು ಸಹ ಹೆಲ್ತ್ ಕೇರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋವಾಗೆಲ್ಲನೂ ಸಹ ಎಷ್ಟೇ ಹಾಸ್ಪಿಟಲ್ಸ್ ಓಪನ್ ಮಾಡಲಿ, ಎಷ್ಟೇ ಕ್ವಾಲಿಟಿ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ಸ್ನ ಓಪನ್ ಮಾಡಿದ್ರೂ ಸಹ ಇದು ಇನ್ನೂ ಸಾಲ್ತಾ ಇಲ್ಲ. ದೇರ್ ಇಸ್ ಸ್ಟಿಲ್ ಅ ಚಾಲೆಂಜ್, ಓಕೆ, ದಟ್ ಹ್ಯಾವ್ ದಿ ಪೊಟೆನ್ಷಿಯಲ್ ಟು ಡಿರೇಲ್ ದಿ ಎಕನಾಮಿಕ್ ಪ್ರೋಗ್ರೆಸ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದ ಪುವರ್ ಟು ಇಂಪ್ರೂವ್ ದೇರ್ ಲೈವ್ಸ್. ಈಗ ಎಲ್ಲ ಥರದ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲೂ ಸಹ ಇಂಥ ಇಂಡಿವಿಜುವಲ್ ಪೇಷಂಟ್ಸ್ ಇತ್ತು ಅಂತ ಹೇಳಿದ್ರೆ ದೇ ನ್ಯಾಚುರಲಿ ಬಿಕಮ್ ಅನ್ಪ್ರೊಡಕ್ಟಿವ್. ಅಲ್ಲಿ ಅನಾರೋಗ್ಯದಿಂದ ನರಳೋರಿಗೆ ವಾಟ್ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಕ್ಯಾನ್ ದೇ ಗಿವ್, ಬಿಕಾಸ್ ದೇ ಆರ್ ನಾಟ್ ಫಂಕ್ಷನಿಂಗ್ ಅಟ್ ಆಲ್, ಓಕೆ. ದೇ ಆರ್ ಅ ಬರ್ಡನ್ ನಾಟ್ ಓನ್ಲಿ ಟು ದ ಹೆಲ್ತ್ ಕೇರ್ ಸಿಸ್ಟಮ್ ಬಟ್ ಟು ದ ನೇಷನ್, ಓಕೆ, ಆ್ಯಂಡ್ ಟು ಇಟ್ಸ್ ಗ್ರೋತ್. ಆಮೇಲೆ ಅಂಥವರು ಅಂದರೆ ಆ ಹೆಲ್ತ್ ಕೇರ್ ಸಿಸ್ಟಮ್ಸಿಂದ ಈಗ ಏನಾಗ್ತಿದೆ, ಆ ಹೆಲ್ತ್ ಕೇರ್ ಸಿಸ್ಟಮ್ಸ್ ಎಲ್ಲನೂ ಶ್ರೀಮಂತರ ಅಥವಾ ಇಲ್ಲಿ ನೋಡಿ, ಇದು ಚಾಯ್ಸ್ ಆಫ್ ಫುಡ್ಡಿಂದ ಬರ್ತಾ ಇರೋದು, ವಿತೌಟ್ ಫುಡ್ಡಿಂದ ನರಳ್ತಾ ಇರೋದು ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹಿಯರ್ ವೆರಿ ಕ್ಲಿಯರ್ಲಿ. ಇಲ್ಲಿ ದ ಫುಡ್ ದೆ ಎಂಜಾಯ್ ಬಟ್ ವಿಚ್ ಇಸ್ ನಾಟ್ ಹೆಲ್ದಿ, ಅದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಲೈಫ್ ಸ್ಟೈಲ್ ಡಿಸೀಸಿಂದ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಊಟನೇ ಸಿಗದೆ ಆಸ್ಪತ್ರೆ ಸೇರಿರೋರ್ದು ಅಲ್ಲ, ಊಟ ಸಿಗಲಿಲ್ಲ ಅಂತಂದರೆ ಆಸ್ಪತ್ರೆ ಅಲ್ಲ ಅಲ್ಲಿ, ಇಸ್ಂಟ್ ಇಟ್. ದೇ ಗೋ ಡೈರೆಕ್ಟ್ಲಿ ಟು ದ ಕ್ರಿಮೇಟೋರಿಯಂ, ಸ್ಮಶಾನಕ್ಕೆ ಹೋಗ್ತಾರೆ, ಓಕೆ. ಸೊ ನಾವ್ ಯು ಸಿ, ಈಗ ಊಟ ರಾಂಗ್ ಫುಡ್ ಚಾಯ್ಸ್ ಇರೋದ್ರಿಂದ ದೇ ಆರ್ ಕಮಿಂಗ್ ಅಂಡ್ ಆಕ್ಯುಪೈಯಿಂಗ್ ದ ಹೆಲ್ತ್ ಕೇರ್ ಸಿಸ್ಟಮ್ಸ್. ಈಗ ಆ ಹೆಲ್ತ್ ಕೇರ್ ಸಿಸ್ಟಮ್ಸ್ ಏನಾಗ್ತಾ ಇದೆ, ಅವರು ಪುವರ್ ಪೀಪಲ್ಗೆ ದೇ ಆರ್ ನಾಟ್ ಏಬಲ್ ಟು ಅಟೆಂಡ್ ಅಟ್ ಆಲ್. ಯಾಕೆ ಅಂತಂದರೆ ಪುವರ್ ಪೀಪಲ್ ಹಾಸ್ಪಿಟಲ್ಸ್ಗೆ ಬರೋಕ್ಕಾಗ್ತಾ ಇಲ್ಲ, ಯಾಕಂದರೆ ಊಟನೇ ಮಾಡ್ತಾ ಇಲ್ಲ. ಇನ್ನು ಇವರು ರಾಂಗ್ ಫುಡ್ ಹ್ಯಾಬಿಟ್ಸ್ ಇರೋರು, ಐ ಡೋಂಟ್ ಟೆಲ್ ದಟ್ ದೇ ಆರ್ ರಿಚ್ ಪೀಪಲ್ ಅಂತ ಅಲ್ಲ, ಬಟ್ ರಾಂಗ್ ಫುಡ್ ಚಾಯ್ಸಸ್ ಇರೋ ಅಂಥವ್ರು, ಓಕೆ. ಸೊ ಅವರು ಹೆಲ್ತ್ ಕೇರ್ ಸಿಸ್ಟಮ್ಸ್ಗೆ ಯೂಸ್ ಮಾಡಿಕೊಂಡಾಗ ಏನಾಗ್ತಿದೆ, ಅಂಥ ಹೆಲ್ತ್ ಕೇರ್ ಸಿಸ್ಟಮ್ಸ್ ಎಲ್ಲನೂ ದೇ ಆರ್ ಸೋ ಇಂಪಾರ್ಟೆಂಟ್ ಫಾರ್ ದಿ ನೇಷನ್ಸ್ ಗ್ರೋತ್, ಓಕೆ. ಈಗ ಪುವರ್ ಪೀಪಲ್ಗೆ ಇರಬೇಕಾಗಿರುವಂಥ ಹೆಲ್ತ್ ಕೇರ್ ಸಿಸ್ಟಮ್ಸ್ ಎಲ್ಲನೂ ಸಹ ಅವರಿಗಿಲ್ಲದೆ ಇನ್ನೊಬ್ಬರಿಗೆ ಅಟೆಂಡ್ ಮಾಡ್ತಿದೆ ಅನ್ನೋವಾಗ ವಾಟ್ ವಿಲ್ ಹ್ಯಾಪನ್ ಟು ದ ಲೈವ್ಸ್ ಆಫ್ ದ ಪುವರ್ ಪೀಪಲ್, ವಾಟ್ ವಿಲ್ ಹ್ಯಾಪನ್ ಟು ದ ಇಂಪ್ರೂವ್ಮೆಂಟ್ ಆಫ್ ದೇರ್ ಲೈವ್ಸ್ ದೆನ್ ಫಾರ್ ಅದರ್ಸ್. ಸೊ ಇದು ಒಂದು ಆಸ್ಪೆಕ್ಟ್, ಓಕೆ, ಒನ್ ಪಾಯಿಂಟ್ ಇಸ್ ದೇರ್. ನೆಕ್ಸ್ಟ್ ಇನ್ನೊಂದು ಗ್ರೂಪ್ ನೋಡೋಣ. ಇದು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ, ರಾಂಗ್ ಚಾಯ್ಸ್ ಆಫ್ ಫುಡ್ಡಿಂದ ಆಸ್ಪತ್ರೆ ಸೇರ್ತಾ ಇರೋರು. ಇನ್ನೊಂದು ಕಡೆ ಯಾವ ಥರ ಇದೆ, ಫಾರ್ ಅದರ್ಸ್ ಇಟ್ ಈಸ್ ಅಬೌಟ್ ಲಿಮಿಟೆಡ್ ಆಕ್ಸೆಸ್ ಟು ನ್ಯೂಟ್ರಿಷಿಯಸ್ ಫುಡ್ ಆರ್ ಅ ಲ್ಯಾಕ್ ಆಫ್ ಅಫೋರ್ಡಬಿಲಿಟಿ ಲೀಡಿಂಗ್ ಟು ಮೊನೋಟನಸ್ ಡಯಟ್ಸ್ ದಟ್ ಡು ನಾಟ್ ಪ್ರೊವೈಡ್ ದ ಡೈಲಿ ನ್ಯೂಟ್ರಿಯೆಂಟ್ಸ್ ಫಾರ್ ದೆಮ್ ಟು ಡೆವಲಪ್ ಫುಲ್ಲಿ. ಸೊ ನಾವು ಯು ಸಿ, ಒಂದು ಕಡೆ
ಇಷ್ಟ ಬಂದ ಹಾಗೆ ಊಟ ಮಾಡ್ತಾ ಇರೋರು, ಲಿಮಿಟ್ ಇಲ್ಲದೆ ಊಟ ಮಾಡ್ತಾ ಇರೋರು, ರಾಂಗ್ ಚಾಯ್ಸ್ ಆಫ್ ಫುಡ್ಸಿಂದ ನರಳ್ತಾ ಇರೋರು, ಆಮೇಲೆ ಅವರಷ್ಟಿಗೆ ಅವರೇ ರೋಗ ತಂದುಕೊಳ್ತಾ ಇರೋರು. ದಟ್ ಈಸ್ ಒನ್ ಸೈಡ್. ಇನ್ನೊಂದು ಕಡೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲಿಮಿಟೆಡ್ ಆಕ್ಸೆಸ್, ಊಟನೇ ಸಿಗದೆ ಇರೋರು, ಲಿಮಿಟೆಡ್ ಆಕ್ಸೆಸ್ ಟು ನ್ಯೂಟ್ರಿಷಿಯಸ್ ಫುಡ್ ಅಂತಂದ್ರೇನು, ಹೆಲ್ದಿ ಫುಡ್ ಅಂದರೆ ಏನು ಅವ್ರಿಗೆ ಗೊತ್ತೇ ಇಲ್ಲ. ಆಲ್ ರೈಟ್. ಆಮೇಲೆ ಲ್ಯಾಕ್ ಆಫ್ ಅಫೋರ್ಡೆಬಿಲಿಟಿ ಅಂದರೆ ದುಡ್ಡು ಕೊಟ್ಟು ಒಳ್ಳೊಳ್ಳೆ ಆಹಾರ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ದೇ ಕ್ಯಾನ್ ನಾಟ್ ಪ್ರೊವೈಡ್ ಫಾರ್ ಇಟ್. ಓಕೆ, ಅದನ್ನು ದುಡ್ಡು ಕೊಟ್ಟು ತಗೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ. ದೇ ಆರ್ ಪುವರ್. ಓಕೆ, ಸೊ ಲ್ಯಾಕ್ ಅಂತ ಅಂದರೆ ಅಲ್ಲಿ ಅವರು ಆ ಒಂದು ವಾಟ್ ಯು ಕಾಲ್ ಲ್ಯಾಕ್ ಅಂತ ಹೇಳಿದ್ರೆ ದೇ ಡೋಂಟ್ ಹ್ಯಾವ್ ದಟ್ ಎಬಿಲಿಟಿ ಟು ಪರ್ಚೇಸ್. ಆಲ್ ರೈಟ್. ಸೊ ಅವರ ಲ್ಯಾಕ್ ಆಫ್ ಅಫೋರ್ಡೆಬಿಲಿಟಿ ಲೀಡಿಂಗ್ ಟು ಮೊನಾಟನಸ್ ಡಯಟ್ಸ್. ಮೊನಾಟನಸ್ ಅಂತ ಹೇಳಿದ್ರೆ ನಮ್ಮ ಫುಡಲ್ಲಿ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಅಂದರೆ ಯು ಮಸ್ಟ್ ಆಸ್ಕ್ ಅ ಡಯಟಿಷಿಯನ್. ಅವ್ರೇನು ಹೇಳ್ತಾರೆ, ಪ್ರತಿಯೊಂದು ಸಹ ವೆದರ್ ಇಟ್ ಈಸ್ ಕಾರ್ಬೋಹೈಡ್ರೇಟ್ಸು ಅಥವಾ ಪ್ರೋಟೀನ್ಸು, ಕ್ಯಾಲ್ಶಿಯಮ್ಮು ಮತ್ತು ಇದು ಆಯಿಲ್ ಎಲ್ಲವೂ ಸಹ ಸಮಾನವಾಗಿರಬೇಕು ಅಂತ ಹೇಳ್ತಾರೆ. ಫ್ಯಾಟ್, ಎವ್ರಿಥಿಂಗ್. ಓಕೆ, ಆದರೆ ಈಗ ನಮ್ಮ ದೇಶದಲ್ಲಿ ನೋಡಿದಾಗ ಮೊನಾಟನಸ್ ಡಯಟ್ ಅಂತ ಹೇಳಿದೆ, ದೇರ್ ಇಸ್ ನೋ ವೆರೈಟಿ ಇನ್ ದ ಫುಡ್ ಅಟ್ ಆಲ್. ವೆರೈಟಿ ಅಂತಂದ್ರೇನು, ಎಲ್ಲನೂ ಸ್ವಲ್ಪದಲ್ಲಿ ನಾವು ಸೇವಿಸ್ತಾನೆ ಇಲ್ಲ. ಓಕೆ, ಮೊನಾಟನಸ್ ಮೀನ್ಸ್ ಇಟ್ ಈಸ್ ಓನ್ಲಿ ಒನ್ ಟೈಪ್ ಆಫ್ ಅ ಡಯಟ್. ಅಂದರೆ ಏನು, ಅಲ್ಲಿ ಯಾವುದು ಏರುಪೇರೆ ಇಲ್ಲ, ಒಂದೊಂದು ದಿನ ಒಂದೊಂದು ಥರ ಏನೂ ಇಲ್ಲ ಅಲ್ಲಿ. ಮೊನಾಟನಸ್ ಮೀನ್ಸ್ ಇದರ್ ಓನ್ಲಿ ರೈಸ್, ಇದರ್ ಓನ್ಲಿ ವೀಟ್, ಇದರ್ ಓನ್ಲಿ ಸಮಥಿಂಗ್ ಎಲ್ಸ್, ರಾಗಿ ಅಂಥದ್ದೆಲ್ಲನೂ. ಸೊ ದಿಸ್ ಈಸ್ ಲೀಡಿಂಗ್ ಟು ಸಮ್ ಟೈಪ್ ಆಫ್, ಇವಾಗ ಎಲ್ಲ ತಗೊಂಡಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ನಮಗೆ ಸಿಗುತ್ತೆ. ಬಟ್ ಮೊನಾಟನಸ್ ಮೀನ್ಸ್ ಓನ್ಲಿ ಒನ್ ಟೈಪ್ ಆಫ್ ಫುಡ್ ಕಂಟಿನ್ಯೂಸ್ಲಿ. ಆಲ್ ರೈಟ್. ಆ ಥರ ತಗೊಂಡಾಗ ಇಟ್ ಈಸ್ ಕ್ರಿಯೇಟಿಂಗ್ ಅ ಡೆಫಿಷಿಯನ್ಸಿ. ಬೇರೆ ನ್ಯೂಟ್ರಿಯೆಂಟ್ಸಿನ ಕೊರತೆ ಆಗ್ತಾ ಇದೆ ಬಾಡಿಗೆ. ಆ್ಯಂಡ್ ದೇರ್ಫೋರ್ ವಾಟ್ ಈಸ್ ಹ್ಯಾಪನಿಂಗ್, ಅಲ್ಲಿ ಅಂಥವರ ಜೀವನ, ಅಂಥವರ ದೇಹ ಸರಿಯಾಗಿ ಬೆಳೀತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಡೆವಲಪ್ ಫುಲ್ಲಿ. ಆಲ್ ರೈಟ್. ಪಾರ್ಟ್ ಆಫ್ ದ ರೀಸನ್ nutrition is under threat worldwide is that our food systems are not properly responding to nutritional needs. Now you see, our clue ಕೊಡ್ತಾ ಹೋಗ್ತಾ ಇದ್ದಾರೆ. The part of the reason, not the only reason. ಒಂದು ಬಂದು ನಮ್ಮ ಫುಡ್ ಹ್ಯಾಬಿಟ್ಸ್, ದ ಸೆಕೆಂಡ್ ಒನ್ ಈಸ್ ನಾನ್ ಅವೈಲಬಿಲಿಟಿ ಆಫ್ ದ ಪೀಪಲ್. ಅಂದರೆ ಆ ಜನಗಳಿಗೆ ಅಂತ ದುಡ್ಡು ಕೊಟ್ಟು ತಗೊಳ್ಳೋದೇ ಇರೋಂಥ ಪರಿಸ್ಥಿತಿ. ಇನ್ನೊಂದು ರೀಸನ್ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ, ಇದು ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಇಟ್ ಈಸ್ ಅ ಥ್ರೆಟ್ ವರ್ಲ್ಡ್ ವೈಡ್. ಅಂದರೆ ಎಲ್ಲರಿಗೂ ಸಹ ಒಂದಲ್ಲ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದೇ ಇದೆ. ವೈ ಅಂತ ಹೇಳಿದ್ರೆ, ಅವರ್ ಫುಡ್ ಸಿಸ್ಟಮ್ಸ್ ಆರ್ ನಾಟ್ ಪ್ರಾಪರ್ಲಿ ರೆಸ್ಪಾಂಡಿಂಗ್ ಟು ನ್ಯೂಟ್ರಿಷನಲ್ ನೀಡ್ಸ್. ಈಗ ನಾವು ಏನು ಬೆಳೀತಾ ಇದ್ದೀವೋ ಅದು ನಮಗೆ ನ್ಯೂಟ್ರಿಷನ್ಗೆ ಬೇಕಾಗಿರೋದನ್ನು ಬೆಳೀತಾ ಇಲ್ಲ. ಆಲ್ ರೈಟ್. ಸೊ ನಾವೇನು ಬೆಳೀತಿದ್ವಿ ಅಂದ್ರೇನು, ನಾವೇನು ಬೆಳೀತಿದ್ದೀವೋ ಅದನ್ನು ತಿಂತಿದ್ದೀವಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಓಕೆ, ನಾವು ಬೆಳೆಯೋದನ್ನು ತಿಂತಿದ್ದೇವೆ ಹೊರತು ನಮಗೇನು ಬೇಕೋ ಅದನ್ನು ಬೆಳೀತಾ ಇಲ್ಲ. ದ್ಯಾಟ್ ಈಸ್ ದ ಕೀ ಡಿಫ್ರೆನ್ಸ್. ಆರ್ ಯು ಗೆಟಿಂಗ್ ಇಟ್? ವಾಟ್ ಅವರ್ ಬಾಡಿ ನೀಡ್ಸ್ ಅದನ್ನು ಬೆಳೀತಾ ಇಲ್ಲ. ನಾವು ಏನೇನು ಥರ ಅಲ್ಲಿ ಆ ಸಾಯಿಲ್ಗೆ ಏನು ಬೆಳೆಯೋಕ್ಕೆ ಸಾಧ್ಯನೋ ಅದಕ್ಕೆ ನಾವು ಅಡ್ಯಾಪ್ಟ್ ಆಗಿ ಅದನ್ನು ಊಟ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಇಗ್ನೋರಿಂಗ್ ದ ನ್ಯೂಟ್ರಿಷನಲ್ ಆಸ್ಪೆಕ್ಟ್ ಆಫ್ ಇಟ್. ವಿ ಆರ್ ಕನ್ಸ್ಯೂಮಿಂಗ್ ಫುಡ್. Is it clear? We are consuming food from where? What is the source? From what is grown. ಯಾವ ಥರ ಬೆಳೆ ಬೆಳಿತೀವೋ ಆ ಬೆಳೆನ ನಾವು ತಗೊಳ್ತಾ ಇದ್ದೀವಿ. ಆಲ್ ರೈಟ್. ಆದರೆ ಅಂದರೆ ನಮ್ಮ ನ್ಯೂಟ್ರಿಷನ್ ಇದಕ್ಕೆ ಯಾವುದು ಬೇಕೋ ಅದನ್ನು ಬೆಳೀತಾ ಇಲ್ಲ. ಸೊ ವಾಟ್ ಡಸ್ ಆ ಬಾಡಿ ನೀಡ್, ಅದಕ್ಕೆ ದಟ್ ಮೀನ್ಸ್ ಅಲ್ಲೇ ಇಂಬ್ಯಾಲೆನ್ಸ್ ಆಗ್ತಾ ಇರೋವಂಥದ್ದು. ಅವರ್ ಫುಡ್ ಸಿಸ್ಟಮ್ಸ್ ಆರ್ ನಾಟ್ ಪ್ರಾಪರ್ಲಿ ರೆಸ್ಪಾಂಡಿಂಗ್ ಟು ನ್ಯೂಟ್ರಿಷನಲ್ ನೀಡ್ಸ್. ವಾಟ್ ಆರ್ ಅವರ್ ನ್ಯೂಟ್ರಿಷನಲ್ ನೀಡ್ಸ್ ಅಂತ ಹೇಳಿದ್ರೆ, ಒಂದು ಏರಿಯಾದಲ್ಲಿ ಅಂದರೆ ಅವ್ರಿಗೇನು ಬೇಕೋ ಅದನ್ನು ಬೆಳೀತಾರೆ. ನಮ್ಮ ದೇಹಕ್ಕೆ ಇದು ಬೇಕಾ? ನೇಚರ್ ಕೊಟ್ಟಿರತ್ತೆ, ನೇಚರ್ 100% ಕೊಟ್ಟಿರುತ್ತೆ. ಬಟ್ ವಾಟ್ ಆರ್ ಹ್ಯೂಮನ್ಸ್ ಡೂಯಿಂಗ್ ಅಂತ ಹೇಳಿದ್ರೆ, ಅಲ್ಲಿ ಬರೋವಂಥ ಬೆಳೆನ ಬೇರೆದೇನೋ ಬೆಳೆಸ್ಬಿಟ್ಟು ಕಮರ್ಷಿಯಲ್ ಮಾಡಿಕೊಂಡು ಅವರ ಬಾಡಿಗೆ ಬೇಕಾಗಿರೋದನ್ನು ಬಿಟ್ಟು ಅವ್ರ ಬಾಡಿಗೆ ಏನು ಬೇಕೋ ಅದನ್ನು ಬೇರೆ ಕಡೆ ಹುಡುಕ್ತಾ. ಸೊ ಹಿ ಹ್ಯಾಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಇಂಬ್ಯಾಲೆನ್ಸ್ ಹಿಯರ್. ಓಕೆ, ದೆನ್ ಸಮ್ವೇರ್ ಅಲಾಂಗ್ ದಟ್ ಲಾಂಗ್ ರೋಡ್ ಫ್ರಮ್ ಫಾರ್ಮ್ ಟು ಫೋಕ್ ಅಂತಂದ್ರೇನು? ಲಾಂಗ್ ರೋಡ್. ಈಗ ಫಾರ್ಮ್ ಅಂತ ಅಂದರೆ ಎಲ್ಲಿ ಬೆಳೆ ಬೆಳಿತೀವೋ, ದ ಫೀಲ್ಡ್. ಓಕೆ, ಆ ಹೊಲ ಗದ್ದೆಗಳು ಏನಿದೆ, ಆ ಫಾರ್ಮ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಿಂದ ಫೋಕ್ ಅಂತ ಅಂದ್ರೇನು? ತಟ್ಟೆಯಲ್ಲಿನ ಸ್ಪೂನ್
ಸ್ಪೂನ್ ಅಂದರೆ ಇದು ಒಂಥರ ವೆಸ್ಟರ್ನ್ ಕಾನ್ಸೆಪ್ಟ್. ಅಂದರೆ ಅಲ್ಲಿ ಬೆಳೀತಾ ಇರೋ ಕಡೆಯಿಂದ ನಮ್ಮ ಕೈನ ತುತ್ತುವರೆಗೂ ಸಹ ಆ ಪ್ರಾಸೆಸ್ ಏನಿದೆ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ. ಡಿಟೂವರ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ದಾರಿ ತಪ್ಪಿ ಹೋಗಿದೆ. ಇಟ್ ಹಸ್ ಕಂಪ್ಲೀಟ್ಲಿ ಡಿವಿಯೇಟೆಡ್ ಅಂತ ಅಂದ್ರೇನು, ಇಟ್ಸ್ ಅ ಲಾಂಗ್ ರೋಡ್. ಸಿ ನಾವೇ ಬೆಳೆಯೋದಕ್ಕೂ ನಾವು ಊಟ ಮಾಡೋದಕ್ಕೂ ಸಂಬಂಧ ಅಂತ ಹೇಳಿದಾಗ ಅಲ್ಲಿ ಕರೆಕ್ಟಾದ ಪ್ರಾಸೆಸಸ್ ಇರಬೇಕು. ಫ್ರಮ್ ದಿ ಅಗ್ರಿಕಲ್ಚರಲ್ ಲ್ಯಾಂಡ್ ಟು ಅವರ್ ಸ್ಟಮಕ್ ಅಂತ ಹೇಳಿದಾಗ ಅಲ್ಲಿ ವಾಟ್ ಅವರ್ ಬಾಡಿ ನೀಡ್ಸ್ ದಟ್ ಲ್ಯಾಂಡ್ ಶುಡ್ ಗಿವ್, ವಾಟ್ ದ ಲ್ಯಾಂಡ್ ಗಿವ್ಸ್ ದಟ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಇದು ಒಂಥರ ಮ್ಯೂಚುವಲ್ ಆಗಿ ಇರೋವಂಥದ್ದು. ಆದರೆ ಇವತ್ತೇನಾಗ್ತಾ ಇದೆ, ದ ಲಾಂಗ್ ರೋಡ್ ಫ್ರಮ್ ಫಾರ್ಮ್ ಟು ಫೋಕ್. ಲಾಂಗ್ ರೋಡ್ ಅಂತ ಅಂದರೆ ಅಂದರೆ ಆ ಭೂಮಿಯಿಂದ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡಿಂದ ನಮ್ಮ ನಾವಿರೋ ತಟ್ಟೆ ಹಾಕೊಂಡು ಊಟ ಮಾಡೋವರೆಗೂ ಡಿಸ್ಟೆನ್ಸ್ ಏನು ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದು ಒಂದು ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್. ದ ಲಾಂಗ್ ರೋಡ್ ಅಂತ ಹೇಳಿದ್ರೆ ಎಲ್ಲೋ ಬೆಳೆ ಬೆಳೆದಿರ್ತಾರೆ ಅಲ್ವಾ, ಸೊ ಯಾರೋ ಬೆಳೆದಿರ್ತಾರೆ. ಸೊ ಫ್ರಮ್ ದ ಫಾರ್ಮ್ ಲ್ಯಾಂಡ್ ಸಮ್ ಫಾರ್ಮರ್ ವುಡ್ ಹ್ಯಾವ್ ಟಿಲ್ಡ್ ಅಂಡ್ ಕಲ್ಟಿವೇಟೆಡ್ ಅಂಡ್ ಗಿವನ್ ಅಸ್ ದ ಕ್ರಾಪ್ಸ್. ಓಕೆ, ಅಲ್ಲಿಂದ ನಮ್ಮ ತಟ್ಟೆಯಲ್ಲಿ ಅದು ಫುಡ್ ಆಗಿ ಕನ್ವರ್ಟ್ ಆಗೋವರೆಗೂ ಸಹ ಇಟ್ಸ್ ಅ ಲಾಂಗ್ ಜರ್ನಿ. ಇಸ್ ಇಟ್ ಕ್ಲಿಯರ್ ಟು ಯು? ಸೊ ಆ ಲಾಂಗ್ ಜರ್ನಿಯಲ್ಲಿ ಮಧ್ಯದಲ್ಲಿ ಏನೇನೇನೋ ಆಗ್ತಾ ಇದೆ ವಿಚ್ ಈಸ್ ಅಫೆಕ್ಟಿಂಗ್ ಅವರ್ ಹೆಲ್ತ್. Is it clear? So this is about the passage. I hope you have understood it. Now let us come to the questions. Which one of the following statements best reflects the crux of the passage? Crux andre adara central theme. Okay, main message ಏನು, ಅದರ ಕಂಪ್ಲೀಟ್ ಎಸೆನ್ಸ್ ಏನು, ಅದರ ತಿರುಳು ಏನು ಅಂತ ಅವರು ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಐಡಿಯಾ ಏನು? ದ ಸ್ಕೀಮ್ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಶುಡ್ ಬಿ ಇಂಪ್ಲಿಮೆಂಟೆಡ್ ವರ್ಲ್ಡ್ ವೈಡ್ ಆಸ್ ಅ ವೇ ಆಫ್ ಪಾವರ್ಟಿ ಅಲಿವಿಯೇಷನ್. ಅಂದ್ರೇನು, ಎಲ್ಲರಿಗೂ ಸಹ ಒಂದು ಇಷ್ಟು ವಾಟ್ ಯು ಕಾಲ್ ಫಿಕ್ಸ್ಡ್ ಇನ್ಕಮ್, ಬೇಸಿಕ್ ಇನ್ಕಮ್ ಇರಬೇಕು. ಆವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವರ್ಲ್ಡ್ ವೈಡ್ ಆಗಿ ಪ್ರತಿಯೊಬ್ಬರಿಗೂ ಸಹ ಫಿಕ್ಸ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಪಾವರ್ಟಿ ಅಲಿವಿಯೇಷನ್ ಅಂತ ಹೇಳಿದ್ರೆ ಪಾವರ್ಟಿನ ನಾವು ದೂರ ಮಾಡಬಹುದು ಅಂತ. We must place food-based nutrition at the center of our policy debate. Food-based nutrition ಅಂತ ಹೇಳಿದ್ರೆ ಈಗ ನಾವು ಕಂಪ್ಲೀಟಾಗಿ ಯಾವುದು ನಾವು ಅಟೆಂಡೇ ಮಾಡ್ತಾ ಇಲ್ಲ ಅಂಥ ಒಂದು ಇಂಪಾರ್ಟೆಂಟ್ ವಿಷಯನ ವಿ ಹ್ಯಾವ್ ಟು ಮೇಕ್ ಇಟ್ ಅವರ್ ಪಾಲಿಸಿ ಡಿಬೇಟ್. ಇದನ್ನು ಇಗ್ನೋರ್ ಮಾಡಿದ್ವಿ ಇಷ್ಟು ವರ್ಷನೂ ಸಹ. ಫುಡ್ ಬೇಸ್ಡ್ ನ್ಯೂಟ್ರಿಷನ್ ಅಂತ ಅಂದರೆ ಏನು? ನ್ಯೂಟ್ರಿಷನ್ ಥ್ರೂ ಫುಡ್ ಅಂತಂದರೆ ನಮಗೆ ಬೇಕಾಗಿರೋ ನ್ಯೂಟ್ರಿಷನನ್ನು ಅಲ್ಲಿ ಬೆಳೆಸಿ ನಾವು ಊಟ ಮಾಡೋ ಅಂಥದ್ದು. ಸೊ ಫುಡ್ಡಿಂದನೇ ನಮಗೆ ನ್ಯೂಟ್ರಿಷನ್ ಬರೋ ಅಂಥದ್ದು. ಓಕೆ, ಅಂಥ ಫುಡ್ಡನ್ನು ನಾವು ನ್ಯೂಟ್ರಿಷಸ್ ಫುಡನ್ನು ನಾವು ಬೆಳೆಸೋ ಅಂತಹ ಒಂದು ಪಾಲಿಸಿನ ಅಂದರೆ ಸೆಂಟರ್ಗೆ ತಂದು, ಸೆಂಟರ್ ಅಂದರೆ ನಾಟ್ ದಿ ಗವರ್ಮೆಂಟ್, ಆಲ್ ರೈಟ್, ಅಂದರೆ ದ್ಯಾಟ್ ಶುಡ್ ಬಿಕಮ್ ದಿ ಪ್ರಾಮಿನೆಂಟ್ ಥಿಂಗ್, ಆಲ್ ರೈಟ್. ಅದನ್ನು ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಅಟ್ ದ ಸೆಂಟರ್ ಆಫ್ ಅ ಪಾಲಿಸಿ ಡಿಬೇಟ್. ಅಂದ್ರೇನು, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಅದನ್ನೆಲ್ಲ ಬಿಟ್ಬಿಟ್ಟು ಈ ಒಂದು ಆಸ್ಪೆಕ್ಟನ್ನು ನಾವು ಮೇಯ್ನ್ ಆಗಿ ತಗೊಂಡು ಡಿಸ್ಕಷನ್ ಮಾಡೋದು ಅವಶ್ಯಕತೆ ಇದೆ. ದೆನ್ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ಫುಡ್ ಶುಡ್ ಬಿ ಇಂಪ್ರೂವ್ಡ್ ಬೈ ಕ್ರಿಯೇಟಿಂಗ್ ಅಪ್ರೋಪ್ರಿಯೇಟ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಇನ್ನೊಂದು ಆಪ್ಷನ್ ಏನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಬೇಕಾಗಿರೋ ನ್ಯೂಟ್ರಿಷಿಯಸ್ ಕ್ರಾಪ್ಸನ್ನು ಬೆಳೆಸೋದಕ್ಕೆ ಬಯೋಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಒಳ್ಳೊಳ್ಳೆ ನ್ಯೂಟ್ರಿಷಿಯಸ್ ಕ್ರಾಪ್ಸನ್ನು ಬೆಳೆಸ್ಬೋದು. ಸೈಂಟಿಫಿಕ್ ಇಂಜಿನಿಯರಿಂಗ್, ಜೆನೆಟಿಕ್ ಅಂದರೆ ಏನು ಬಯೋಟೆಕ್ನಾಲಜಿ ಇದೆಲ್ಲನೂ ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಗ್ರೋ ಮಾಡಿಫೈಡ್ ಕ್ರಾಪ್ಸ್. ಇವಾಗಿರೋದಕ್ಕಿಂತನೂ ಬೇರೆ ಅದರಲ್ಲೇ ಮಾಡಿಫಿಕೇಶನ್ ಮಾಡಿ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ಸನ್ನು ತಗೊಳ್ಳೋಣ ಅಂತ ಹೇಳಿ. ನೆಕ್ಸ್ಟ್ ಒನ್, ಯೂಸಿಂಗ್ ಮಾಡರ್ನ್ ಫುಡ್ processing technologies we must fortify food items with required nutrient elements. ಅಂದರೆ ಈಗ ಲೇಟೆಸ್ಟ್ ಆಗಿ ಟೆಕ್ನಾಲಜಿ ಬಂದಿದೆ. ಸೊ ಟೆಕ್ನಾಲಜಿ ಅವ್ರು ಏನು ಹೇಳ್ತಿದ್ದಾರೆ, ಫೋರ್ಟಿಫೈ ಅಂತಂದರೆ ಟು ಸ್ಟ್ರೆಂಗ್ದನ್, ಅಂದರೆ ಟು ಮೇಕ್ ಇಟ್ ಸ್ಟ್ರಾಂಗ್. ಫುಡ್ ಐಟಮ್ಸಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಎಲ್ಲ ಸೇರಿಸ್ಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿ ನ್ಯೂಟ್ರಿಷಿಯಸ್ ಆಗಿ ಮಾಡೋದು. ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ಸು, ಚಾಕ್ಲೇಟ್ಸು ಅಂಥದ್ರಲ್ಲೇ ನಾನು ಅದರಲ್ಲಿ ಪ್ರೋಟೀನ್ಸ್ ಮಿಕ್ಸ್ ಮಾಡೋದು, ಕ್ಯಾಲ್ಶಿಯಂ ಮಿಕ್ಸ್ ಮಾಡಿ ಯು ಮೇಕ್ ಇಟ್ ಮೋರ್ ಅಂದರೆ ಏನು ನ್ಯೂಟ್ರಿಷಿಯಸ್ ಆ್ಯಂಡ್ ಮೇಕ್ ಇಟ್ ಸ್ಟ್ರಾಂಗರ್ ಅಂತ ಹೇಳಿ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಬೈ ಯೂಸಿಂಗ್ ಟೆಕ್ನಾಲಜಿ. ನಾವು ವಾಟ್ ಈಸ್ ಅವರ್ ಆಪ್ಷನ್? ಎಲ್ಲಾನು ಕರೆಕ್ಟ್ ಇರಬಹುದು, ಬಟ್ ವಿಚ್ ಈಸ್ ಆಪ್ಷನ್ ದಟ್ ಯು ವಿಲ್ ಅರೈವ್ ಅಟ್? ವಿಚ್ ಇಸ್ ಆಪ್ಷನ್? ವಿ ಮಸ್ಟ್ fine, all these are right. Using modern food processing technology, modern food processing technology use ಮಾಡಬೇಕು ಅಂತ ಹೇಳಿದ್ರೆ ಟೆಕ್ನಾಲಜಿ ಬೇಕು. All right, nutritional status of food should be improved by creating appropriate genetically modified crops. ಅನ್ನೋವಾಗ farmers should be educated about genetic agriculture.
ಓಕೆ, ಅದು ಆಗುತ್ತಾ? ವೈ ಐ ಆಮ್ ನಾಟ್ ಫೇವರಿಂಗ್ ದೀಸ್ ಅನ್ನೋದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ. ಜೆನೆಟಿಕಲಿ ಅನ್ನೋವಾಗ ಇದು ನಮ್ಮ ಫಾರ್ಮರ್ಸ್ ಅವರು ಎಷ್ಟು ಇಲಿಟ್ರೇಟ್ ಇದ್ದಾರೆ, ಎಷ್ಟು ಪುವರ್ ಇದ್ದಾರೆ, ಎಷ್ಟು ಬ್ಯಾಕ್ಗ್ರೌಂಡ್ ಇದ್ದಾರೆ, ಎಷ್ಟು ದೇ ಡೋಂಟ್ ಹ್ಯಾವ್ ದಟ್ ಅವೇರ್ನೆಸ್ ಅಟ್ ಆಲ್. ಸೊ ಇಫ್ ವಿ ಟೆಲ್ ದೆಮ್ ಟು ಹ್ಯಾವ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದರೆ ಐ ಡೋಂಟ್ ನೋ ವೆದರ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ದೆನ್ ದ ಸ್ಕೀಮ್ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋದು ಪಾವರ್ಟಿನ ನಿವಾರಣೆ ಮಾಡೋದಕ್ಕೆ ಎಲ್ಲರಿಗೂ ಫಿಕ್ಸ್ಡ್ ಇನ್ಕಮ್ ಮಾಡೋದು ನಮ್ಮ ದೇಶದಲ್ಲಿ ಸಾಧ್ಯತೆ ಇದೆಯಾ? ಸೊ ಕನ್ಸಿಡರಿಂಗ್ ಆಲ್ ದಿ ಪ್ರೊಬ್ಯಾಬಿಲಿಟೀಸ್, I feel that B is the option. ಈಗ ಕೈಯಲ್ಲಿರೋ ಅಂತಹ ಒಂದು ಸಿಚುವೇಶನನ್ನು ಇಟ್ಕೊಂಡು ನಾವೇನು ಮಾಡಬಹುದು ಅಂತ ಹೇಳಿದ್ರೆ, ಫುಡ್ ಬೇಸ್ಡ್ ನ್ಯೂಟ್ರಿಷನ್, ಯಾವ ಫುಡಲ್ಲಿ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಬೇಕೋ ಅಂಥ ಫುಡನ್ನು ವಿ ಶುಡ್ ಕಾನ್ಸಂಟ್ರೇಟ್ ಆ್ಯಂಡ್ ವಿ ಶುಡ್ ಸಿ ದಟ್ ಇಟ್ ಈಸ್ a topic of discussion so that everybody gets nutritious food. All right, ಪ್ರತಿಯೊಬ್ಬರಿಗೂ ಸಹ, even the rich or the poor, without any difference there. So ಈ ರೀತಿ ನಾವು ಒಂದು ಅನಲೈಸ್ ಮಾಡಿದ ಮೇಲೆ I feel that the option B may be the right choice. Okay, then passage 7. Going to this, to tackle the problem of pollution. So look at the themes that we are dealing with on the food, on the environment, okay, then the pollution, then it's about biodiversity. All right, and let us see what more comes anta. To tackle the problem of pollution in cities, policy makers think that drastic actions like temporary use of odd even number scheme for vehicles, closing schools, factories, construction activities, and banning the use of certain type of vehicles are a way forward. Even then, the air is not clean. Vehicles more than 15 years old comprise 1% of the total, and taking them off the road will not make any difference. Banning certain fuels and car types arbitrarily is not proper. Diesel engines produce more PM2.5 and less carbon oxide than petrol or CNG engines. On the other hand, both diesel and CNG engines produce more nitrogen oxide than petrol engines. No one has measured the amount of nitric oxide that CNG engines are emitting. Arbitrary bans on vehicles that have passed mandated fitness tests and periodic pollution tests are unfair. What is needed is a scientific and reliable information about the source of pollutants on a continuing basis and the technologies that will work to reduce pollution from them. So now what is it about? What did you understand from the passage? We are talking about pollution mainly. This is about the problem of pollution in cities. Okay, ella cities allunu saha there is severe problem of pollution caused majorly by ವೆಹಿಕಲ್ಸಿಂದನೇ ಪೊಲ್ಯೂಷನ್ ಆಗ್ತಾ ಇರೋವಂಥದ್ದು. ಫೈನ್, ಪಾಲಿಸಿ ಮೇಕರ್ಸ್ ಏನು ಮಾಡ್ತಾ ಇದ್ದಾರೆ, ಅವರು ಸಹ ಭಾಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೇಕರ್ಸ್ ಥಿಂಕ್ ದಟ್ ಡ್ರಾಸ್ಟಿಕ್ ಆ್ಯಕ್ಷನ್ಸ್ ಅಂದರೆ ಎಕ್ಸ್ಟ್ರೀಮ್ ಆ್ಯಕ್ಷನ್ಸ್, ಆಲೋಚನೆ ಮಾಡದೆ ಪ್ಲ್ಯಾಂಡ್ ಆಗಿ ಇಲ್ಲದೆ ಈಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಸ್ಟಾಪ್ ಆದರೆ ಸಾಕು ಅನ್ನೋ ಥರ ಡ್ರಾಸ್ಟಿಕ್, ಇಮ್ಮಿಡಿಯೇಟ್ ಆಗಿ, ವಿತೌಟ್ ಥಿಂಕಿಂಗ್. ಓಕೆ, ಸೊ ವೆರಿ ಇಂಪಲ್ಸಿವ್ಲಿ ದೇ ಟೇಕ್ ಅ ಡಿಸಿಷನ್. ಸೊ ಹರಿಡ್ ಆಗಿ ತಗೊಳ್ಳುವಂತಹ ಡಿಸಿಷನ್, ಅದು ಏನು ಟೆಂಪರರಿ ಆಗಿ ಒಂದು ಸ್ವಲ್ಪನಾದರೂ ಕಡಿಮೆ ಆಗಲಿ, ಎಲ್ಲಿಗೋ ಹೋಗ್ತಾ ಇದೆ ಸದ್ಯಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡೋಣ ಅನ್ನೋ ಒಂದು ಹೇಸ್ಟಿ ಪಾಲಿಸಿ ಡಿಸಿಷನ್ಸಿಂದ. ಅದು ಯಾವ ಥರದ್ದು ಅಂತ ಹೇಳಿದ್ರೆ, ಟೆಂಪರರಿ ಆಗಿ ತಗೊಳ್ತಾ ಇರೋ ಡಿಸಿಷನ್ಸ್ ಯಾವ್ದು ಟು ರೆಡ್ಯೂಸ್ ಪೊಲ್ಯೂಷನ್. ಯಾವ ಥರದ್ದು ಅಂತ ಹೇಳಿದ್ರೆ, ಯೂಸ್ ಆಫ್ ಆಡ್ ಈವನ್ ನಂಬರ್ ಸ್ಕೀಮ್ ಫಾರ್ ವೆಹಿಕಲ್ಸ್. ಸೊ ಏನೇನೆಲ್ಲ ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಪಾಲಿಸಿ ಮೇಕರ್ಸ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಅಂತ ಹೇಳಿದ್ರೆ, ಫಸ್ಟ್ ಒನ್, ಇಂಟ್ರೊಡಕ್ಷನ್ ಆಫ್ ದಿ ಆಡ್ ಈವನ್ ನಂಬರ್ ಸ್ಕೀಮ್ ಆಫ್ ದ ವೆಹಿಕಲ್ಸ್. ಅಂದ್ರೇನು, ಪ್ರೈವೇಟ್ ವೆಹಿಕಲ್ಸ್ಗೆ ಮಾತ್ರ. ಆಲ್ ರೈಟ್, ಇನ್ ಮೇಜರ್ ಸಿಟೀಸ್ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕೆಲವೊಂದು ಇದರಲ್ಲಿ, ಬಟ್ ಫೇಲ್ಯೂರ್ ಆಯಿತು. ಯಾಕೆ ನೋಡೋಣ. ಈಗ ಯಾರ್ಯಾರ ಹತ್ರ ವೆಹಿಕಲ್ಸ್ ಇದೆ ಅವರ ರಿಜಿಸ್ಟ್ರೇಷನ್ ನಂಬರ್ ಬಂದು ಆಡ್ ನಂಬರಲ್ಲಿದ್ದರೆ, ಆಡ್ ಅಂದರೆ ಏನು, 1 3 5 7 9 11 13 ಅದು. ಸೊ ಅವರ ನಂಬರ್ ಬಂದು ಆಡ್ ನಂಬರಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ, ಆಡ್ ವೀಕ್ ಡೇಸಲ್ಲಿ ಆ ಡೇಟ್ಸ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಫಸ್ಟ್ ಡೇ, ಥರ್ಡ್ 5th 21st ಆ ಥರ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಇರೋಂಥ ವೆಹಿಕಲ್ಸು ಆಡ್ ನಂಬರ್ ಡೇಸು ಆ ಗಾಡಿನ ಓಡಿಸ್ಬೇಕು, ಮಿಕ್ಕಿದ್ದಿನ
ಓಡಿಸೋ ಹಾಗೆ ಇಲ್ಲ. ಇನ್ನು ಈವನ್ ನಂಬರಲ್ಲಿ ಎಂಡ್ ಆಗುವಂತಹ ವೆಹಿಕಲ್ಸಿನ ರಿಜಿಸ್ಟ್ರೇಷನ್ ನಂಬರ್ ಅವರು ಈವನ್ ನಂಬರ್ ದಿನ ಗಾಡಿನ ಓಡಿಸಬಹುದು. ಆಲ್ ರೈಟ್. ಸೊ ದಿಸ್ ಈಸ್ ಆವಾಗ ಏನಾಗುತ್ತೆ, ಎಲ್ಲ ಗಾಡಿಗಳು ಸೇರಿ ಹೋದಾಗ ಪೊಲ್ಯೂಷನ್ ಜಾಸ್ತಿ ಆಗತ್ತೆ. ಇವರೊಂದಿನ ಅವರೊಂದಿನ ಗಾಡಿಗಳನ್ನ ಓಡಿಸಿದಾಗ ಪೊಲ್ಯೂಷನ್ ಕಡಿಮೆ ಆಗತ್ತೆ ಅನ್ನೋ ಒಂದು ಭ್ರಮೆ. All right, so it is not solving the problem of pollution at all. Okay, but people imagine that ಇದು ಅಷ್ಟು ಹೊಗೆ ಇದು ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಆಗತ್ತೆ ಅನ್ನೋ ಒಂದು ರಾಂಗ್ ನೋಷನಲ್ಲಿ ಇರ್ತಾರೆ. ಸೊ ದಟ್ ವಾಸ್ ಒನ್ ಪಾಲಿಸಿ ದಟ್ ದೇ ಕೇಮ್ ಔಟ್ ವಿತ್, ಬಟ್ ಇಟ್ ಫ್ಲಾಪ್ಡ್. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಿದ್ರು, ಕ್ಲೋಸಿಂಗ್ ಸ್ಕೂಲ್ಸ್. ಸರಿ, ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ರು. ಯಾಕೆ ಅಂತಂದರೆ ಸ್ಕೂಲ್ ವ್ಯಾನ್ಸು ಮತ್ತು ಪೇರೆಂಟ್ಸ್ ಬಿಡೋ ಅಂಥದ್ದು ಬಸ್ಸಸ್ಸು ಅದೆಲ್ಲನೂ ಸಹ ಅವತ್ತಿನ ದಿನ ಹೊಗೆ ಕಡಿಮೆ ಆಗುತ್ತೆ ಅಲ್ವಾ. ಸೊ ಡಿಕ್ಲೇರ್ ಹಾಲಿಡೇ ಫಾರ್ ದ ಸ್ಕೂಲ್ಸ್, ಅದನ್ನು ಟ್ರೈ ಮಾಡಿದ್ರು. ಹಾಲಿಡೇ ಫಾರ್ ದ ಫ್ಯಾಕ್ಟರೀಸ್ ಬಿಕಾಸ್ ದೇ ಎಮಿಟ್ ಔಟ್ ಗ್ಯಾಸಸ್ ಅಂತ ಹೇಳಿದ್ಬಿಟ್ಟು. ಸೊ ವಾಟ್ ಡಿಡ್ ದೇ ಡು, ಕ್ಲೋಷರ್ ಆಫ್ ದಿ ಫ್ಯಾಕ್ಟ್ರೀಸ್, ಅದನ್ನು ಸಹ ಮಾಡಿದ್ರು. ಬಟ್ ನೋ ಯೂಸ್. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಆ ಆ್ಯಕ್ಟಿವಿಟೀಸ್, ಯಾಕೆಂದರೆ ಜಲ್ಲಿ ಸಿಮೆಂಟು ಅದೆಲ್ಲ ಓಡಾಡಬೇಕು. ಸೊ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ were completely blocked for construction sites. Okay, so that also did not work out, and banning the use of certain type of vehicles are a way forward. ಸೊ ನಾವು ಅವ್ರೇನು ಅಂದ್ಕೊಂಡ್ರು, ಆಮೇಲೆ ಕೆಲವೊಂದು ವೆಹಿಕಲ್ಸು ಯಾವುದ್ಯಾವುದು ಅಂತ ಹೇಳಿದ್ರೆ 15 ವರ್ಷಗಳ ಮುಂಚಿತವಾಗಿ ಇರುವಂಥ ವೆಹಿಕಲ್ಸ್ನೆಲ್ಲ ಇನ್ಮೇಲೆ ರೋಡಿಗೆ ಬರಬಾರ್ದು, ಬಿಕಾಸ್ ದೇ ಆರ್ ವೆರಿ ಓಲ್ಡ್ ಆ್ಯಂಡ್ ದೇ ಕನ್ಸ್ಯೂಮ್ ಲಾಟ್ ಆಫ್ ಫ್ಯೂಯಲ್ ಅನ್ನೋ ಒಂದು ಕಾನ್ಸೆಪ್ಟಿಂದ, ಅಥವಾ ದೇರ್ ಎಂಜಿನ್ಸ್ ಆರ್ ವೆರಿ ಬ್ಯಾಡ್ ಅಂತ ಹೇಳಿ. ಓಕೆ, ಸೊ ದೇ ಸ್ಟಾರ್ಟೆಡ್ ಬ್ಯಾನಿಂಗ್ ಸಮ್ ಟೈಪ್ ಆಫ್ ವೆಹಿಕಲ್ಸ್. ಓಕೆ, ಅದು ಯಾವ ಒಂದು ಬೇಸಿಸಲ್ಲಿ ಅವ್ರನ್ನ ಮಾಡಿದ್ರು, ಡಿಡ್ ದೇ ಚೆಕ್, ಡಿಡ್ ದೇ ಡೂ ಎನಿ ರಿಸರ್ಚ್ ಟೆಲಿಂಗ್ ದಟ್ ಈ ಗಾಡಿ ಫಂಕ್ಷನಲ್ ಅಲ್ಲ, ಈ ಗಾಡಿ ಈ ಕಾಲಕ್ಕೆ ಸರಿ ಇಲ್ಲ ಅಂತ ಹೇಳಿ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿದ್ರ, ಅಥವಾ ಸುಮ್ಮನೆ ಜನರಲ್ ಆಗಿ 15 ವರ್ಷಗಳಿಗಿಂತ ಇರೋವಂಥದ್ದು ಬೇಡ ಅಂತ ಹೇಳಿದ್ರ? ಸೊ ಇಸ್ ಇಟ್ ಜಸ್ಟ್ ಅನ್ ಆರ್ಬಿಟ್ರರಿ ಡಿಸಿಷನ್ ವಿದೌಟ್ ಎನಿ ಸೈಂಟಿಫಿಕ್ ಪ್ರೋಬಿಂಗ್ ದೇರ್? ಓಕೆ, ಯಾವುದೋ ಒಂದು ಲಾಜಿಕ್ ಇಲ್ಲದೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಇಂಥ ಒಂದು ಪಾಲಿಸೀಸ್ನ ಮಾಡಿದಾಗ ಅದೇನಾಗುತ್ತೆ, ದ ಪ್ರಾಬ್ಲಮ್ ಈಸ್ ನಾಟ್ ಗೆಟಿಂಗ್ ಸಾಲ್ವ್ಡ್ ಅಟ್ ಆಲ್. ಇಂಥ ಪ್ರಾಬ್ಲಮ್ಸ್ ಅಂದರೆ ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಬೇಡವಾ, ಮತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ರೆಸ್ಯೂಮ್ ಆಗೋದು ಬೇಡವಾ, ಫ್ಯಾಕ್ಟ್ರೀಸ್ ವರ್ಕ್ ಆಗೋದು ಬೇಡವಾ, ಮತ್ತು ವಾಟ್ ಆರ್ ದಿ ಅದರ್ ಥಿಂಗ್ಸ್, ವಾಟ್ ಅಬೌಟ್ ವೆಹಿಕಲ್ಸ್? ಓಕೆ, ಶುಡ್ ದೇ ನಾಟ್ ಪ್ಲೈ ಆನ್ ದ ರೋಡ್ಸ್? ಇದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ನ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಅವ್ರೇನು ಅಂದ್ಕೊಂಡ್ರು, ಇದು ಒಂದು ಫಾರ್ವರ್ಡ್ ಆಗಿ ತಗೊಳ್ಳೋ ಅಂಥ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಂಡ್ರು. ಬಟ್ ನೋ, ಆಗ್ಲೂ ಸಹ ಈವನ್ ದೆನ್ ದ ಏರ್ ಈಸ್ ನಾಟ್ ಕ್ಲೀನ್. ಅದೆಲ್ಲ ಮಾಡಿದ್ರು, ಅದರಿಂದ ಏನಾಯಿತು, ಏರ್ ಕ್ಲೀನ್ ಆಯಿತಾ? ಸರ್ಟನ್ಲಿ ನಾಟ್. ಓಕೆ, ಸೊ ದ ಏರ್ ಇಸ್ ಸ್ಟಿಲ್ ಪೊಲ್ಯೂಟೆಡ್. ಓಕೆ, ಸೊ ವೆಹಿಕಲ್ಸ್ ಮೋರ್ ದೆನ್ 15 years old comprise 1% ಆಫ್ ದ ಟೋಟಲ್. ಸರಿ, ಈಗ ಆಥರ್ ಹೇಳ್ತಿದ್ದಾರೆ, ಈ ಪ್ಯಾಸೇಜಿನ ಆಥರ್ ಹೇಳ್ತಿದ್ದಾರೆ, ಆಯಿತು 15 years old ವೆಹಿಕಲ್ಸ್ ಆರ್ ಬ್ಯಾನ್ಡ್ ಆನ್ ದ ರೋಡ್ಸ್ ಅಂತ ಹೇಳಿದ ಮೇಲೆ ಅಂಥ ವೆಹಿಕಲ್ಸು ಟೋಟಲ್ ವೆಹಿಕಲ್ಸಲ್ಲಿ 1% ಆಫ್ ದ ವೆಹಿಕಲ್ಸಿಂದ ಆಗುವಂಥ ಪೊಲ್ಯೂಷನ್ ಎಷ್ಟು? ಇನ್ನು 99% ಆಫ್ ದ ನ್ಯೂ ವೆಹಿಕಲ್ಸಿಂದ ಆಗುವಂಥ ಪೊಲ್ಯೂಷನ್ ಎಷ್ಟು? ಜಸ್ಟ್ calculate in your mind. Okay, and taking them off the road will not make any difference when 99% of the vehicles, new vehicles are there on the road ಅಂತ ಹೇಳುವಾಗ 1% ಅಂತಹ ದೊಡ್ಡ ಕಾಂಟ್ರಿಬ್ಯೂಷನ್ ಟು ಪೊಲ್ಯೂಷನ್ ಆಗತ್ತಾ ಅನ್ನೋದು ಕ್ವೆಶ್ಚನ್. ಬ್ಯಾನಿಂಗ್ ಸರ್ಟನ್ ಫ್ಯೂಯಲ್ಸ್ ಅಂಡ್ ಕಾರ್ ಟೈಪ್ಸ್ ಆರ್ಬಿಟ್ರಲಿ ಈಸ್ ನಾಟ್ ಪ್ರಾಪರ್. ಸೊ ಯಾಕೆ ಇದೆಲ್ಲ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ, ಕೆಲವೊಂದು ಗಾಡೀಸನ್ನ ಬ್ಯಾನ್ ಮಾಡಿದ್ದಾರೆ, ಈ ಥರ ಗಾಡಿಗಳು ಬೇಡ ಆಲ್ರೆಡಿ, ಯಾಕೆಂದರೆ ಅದು ಜಾಸ್ತಿ ಹೊಗೆ ಎಮಿಟ್ ಮಾಡ್ತಾ ಇದೆ. ಎಮಿಷನ್ ಅಂತ ಹೇಳಿದ್ರೆ ಇಟ್ ಈಸ್ ಅಬೌಟ್ ದ ಪೊಲ್ಯೂಷನ್ ಆಫ್ ದ ಅಟ್ಮಾಸ್ಫಿಯರ್ ಥ್ರೂ ದ ಸ್ಮೋಕ್ ಗಿವನ್ ಬೈ ದ ವೆಹಿಕಲ್ಸ್. ಓಕೆ, ಸೊ ಹಾಗಾಗಿ ಬ್ಯಾನ್ ಅಂತ ಹೇಳಿದ್ರೆ ಪ್ರಾಹಿಬಿಟ್ ಮಾಡಿದ್ರು. ಯಾವುದನ್ನು? ಸರ್ಟನ್ ಫ್ಯೂಯಲ್ಸ್, ಕೆಲವೊಂದು ಥರ ಫ್ಯೂಯಲ್ಸನ್ನು ಬ್ಯಾನ್ ಮಾಡಿದ್ರು. ಈ ಥರದ್ದು ಬೇಡ, ಇದನ್ನೇ ಯೂಸ್ ಮಾಡಬೇಕು, ಓನ್ಲಿ ಪೆಟ್ರೋಲ್ ಆರ್ ಡೀಸೆಲ್. ಆಮೇಲೆ ದೇ ಕೇಮ್ ಟು CNG, that means what? Compressed natural gas cylinders ಅಂತ ಏನು ಹೇಳ್ತೀವಿ, that one. ಓಕೆ, ಸೊ ಈಗ ಸರ್ಟನ್ ಫ್ಯೂಯಲ್ಸ್ ಬ್ಯಾನ್ ಮಾಡಿದ್ರು, ಸರ್ಟನ್ ಕಾರ್ ಟೈಪ್ಸ್ ಬ್ಯಾನ್ ಮಾಡಿದ್ರು. ಸೊ ಎಲ್ಲ ಕಾರು ನಮ್ಮ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದೆಲ್ಲನೂ ರೋಡ್ ಮೇಲೆ ಬಿಟ್ಟಿಲ್ಲ, ಕೆಲವೊಂದು ಕಾರ್ಸನ್ನು ಬೇಡ ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಐ ಥಿಂಕ್ ಫಿಯೇಟ್, ಅಂಬಾಸಿಡರ್ ಅಲ್ಲ ಅದೆಲ್ಲ ಆಗಿನ ಕಾಲದಲ್ಲಿ ಇತ್ತು, ಬಟ್ ನೌ ದೇ ಆರ್ ನೋ ಮೋರ್ ಸೀನ್ ಬಿಕಾಸ್ ಮೇ ಬಿ ದ ಪಾಲಿಸಿ ಮೇಕರ್ಸ್ ಫೀಲ್ ದಟ್ ದೇ ಆರ್ ನಾಟ್ ಸೂಟಬಲ್ ಫಾರ್ ದ ರೋಡ್ಸ್ ನಾವು ಅಂತ ಅನಿಸಿರಬಹುದು. ಸೊ ಅವ್ರು
ಹೇಳ್ತಿದ್ದಾರೆ ಆರ್ಬಿಟ್ರರಿಲಿ ಅಂತ ಅಂದ್ರೆ ಏನು, ಮನಸ್ಸಿಗೆ ಬಂದ ಹಾಗೆ, ಯಾವಾಗಂದ್ರೆ ಆವಾಗ ಇಂಥ ಡಿಸಿಷನ್ ವಿದೌಟ್ ಪ್ಲಾನಿಂಗ್, ವಿದೌಟ್ ಡಿಸ್ಕಷನ್, ವಿದೌಟ್ ಎನಿ ಸೈಂಟಿಫಿಕ್ ಲಾಜಿಕ್, ಓಕೆ, ಏನೂ ಇಲ್ಲದೆ ಬೇಕಾಬಿಟ್ಟಿಯಾಗಿ ಯಾವಾಗಂದ್ರೆ ಆವಾಗ ನನಗಿಷ್ಟ ಆಯಿತು ಅದಕ್ಕೆ ಈ ಥರ ಡಿಸಿಷನ್ ಮಾಡ್ತೀನಿ ಅನ್ನೋ ಥರ ಒಂದು ಆರ್ಬಿಟ್ರರಿ ಅಂತ ಅಂದ್ರೇನು, ವಿದೌಟ್ ಅ ಪ್ರೀ ಥಾಟ್, ಓಕೆ, ವಿದೌಟ್ ಎನಿ ಫಾರ್ಮರ್ ಥಿಂಕಿಂಗ್, ಫಾರ್ಮರ್ ಡಿಬೇಟಿಂಗ್, ಏನೂ ಇಲ್ಲದೆ, ಡಿಸ್ಕಷನ್ ಇಲ್ಲದೆ ಅವರು ತಗೊಂಡಿರೋ ನಿರ್ಧಾರಗಳು ಸರಿ ಅಲ್ಲ. ಇಟ್ಸ್ ನಾಟ್ ಪ್ರಾಪರ್. ಆಲ್ ರೈಟ್, ದೆನ್ ಕಂಟಿನ್ಯೂಯಿಂಗ್. Then next one, diesel engines produce more PM, that means pollution material there, and less CO than petrol or CNG engines. So ಎಲ್ಲರಿಗೂ ಏನು ಒಂದು ಅಸಂಪ್ಷನ್ ಅಂತ ಹೇಳಿದ್ರೆ, ಡೀಸೆಲ್ ಎಂಜಿನ್ಸ್ ಆರ್ ಮೇ ಬಿ ಪೆಟ್ರೋಲ್ ಮತ್ತು ಸಿ ಎನ್ ಜಿಸ್ಗಿಂತನೂ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಎಮಿಟ್ ಮಾಡುತ್ತೆ ಅನ್ನೋದು. ಆನ್ ದಿ ಅದರ್ ಹ್ಯಾಂಡ್, ಓಕೆ, ಸೊ ಡೀಸೆಲ್ ಎಂಜಿನ್ಸಿಂದ ಕಾರ್ಬನ್ ಆಕ್ಸೈಡ್ ಕಡಿಮೆ ಎಮಿಟ್ ಆಗ್ತಾ ಇರಬಹುದು. On the other hand, both diesel and CNG engines produce more nitric oxide. ಅಂದ್ರೇನು, ಅಲ್ಲಿ ಕಾರ್ಬನ್ ಆಕ್ಸೈಡ್ ಕಡಿಮೆ ಇದು ಮಾಡ್ತಾ ಇರ್ಬೋದು, ಎಮಿಟ್ ಮಾಡ್ತಿರ್ಬೋದು, ಆದರೆ ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡ್ತಿದ್ದಾರಲ್ಲ. ಬೋತ್ ಆಫ್ ದೆಮ್ ಆರ್ ಪಾಯ್ಸನಸ್, ಓಕೆ, ಕಾರ್ಬನ್ ಮೊನಾಕ್ಸೈಡ್ ಆಸ್ ವೆಲ್ ಆಸ್ ನೈಟ್ರಿಕ್ ಆಕ್ಸೈಡ್, ಓಕೆ. Than petrol engines. No one has measured the amount of NO, nitric oxide, that CNG engines are emitting. See, diesel ಮತ್ತು ಪೆಟ್ರೋಲ್ ಎರಡಿತ್ತು ಮೊದಲು. ರೀಸೆಂಟ್ಲಿ ದ CNG ಗ್ಯಾಸ್ ಸಿಲಿಂಡರ್ಸ್ ಹ್ಯಾವ್ ಕಮ್. ಗ್ಯಾಸ್ ಸಿಲಿಂಡರ್ಸ್ ಇಂದ ಪೊಲ್ಯೂಷನ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಯಾರು ಟೆಸ್ಟ್ ಮಾಡಿದ್ದಾರೆ? There have been no tests to prove that ಗ್ಯಾಸ್ ಸಿಲಿಂಡರ್ಸಿಂದ ಪೊಲ್ಯೂಷನ್ ಆಗಲ್ಲ ಅನ್ನೋದಕ್ಕೆ ಯಾವ ರಿಪೋರ್ಟು ಇಲ್ಲ. ಬಿಕಾಸ್ ಯಾವ ಥರ ಎಕ್ಸಾಮಿನೇಷನು ಮಾಡಿಲ್ಲ, ಯಾವ ಥರ ರಿಸರ್ಚು ಮಾಡಿಲ್ಲ. ಇದೊಂದು ಕಲ್ಪನೆಯಲ್ಲೇ ಹೋಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಸ್ ಆರ್ ಬೆಟರ್ ದೆನ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಅನ್ನೋದು ಒಂದು ಕಲ್ಪನೆ ಅಷ್ಟೇನೆ. ಪೀಪಲ್ ಹ್ಯಾವ್ ನಾಟ್ ಪ್ರೂವ್ಡ್ ಇಟ್. ದೇರ್ ಇಸ್ ನೋ ಪ್ರೂಫ್. ದೇ ಹ್ಯಾವ್ ನಾಟ್ ಮೆಷರ್ಡ್. ಅಂದರೆ ಅದು ಸಹ ಪೊಲ್ಯೂಷನ್ಗೆ ಕಾರಣ ಆಗ್ತಿರ್ಬೋದು, ಆದರೆ NO ಎಷ್ಟು ಎಮಿಟ್ ಆಗ್ತಿದೆ ಅನ್ನೋ ದಾಖಲೆ ಎಲ್ಲೂ ಇಲ್ಲ, ಎವಿಡೆನ್ಸೇ ಇಲ್ಲ. Because they are blindly believing that gas cylinders are better. Okay, then arbitrary bans on vehicles, ಅಂದರೆ ಮನಸ್ಸೋ ಇಚ್ಛೆ ಬಂದ ಹಾಗೆ ಯಾವಾಗಂದ್ರೆ ಆವಾಗ ಬ್ಯಾನ್ ಮಾಡೋದು ವೆಹಿಕಲ್ಸ್ನ that have passed mandated fitness tests and periodic pollution tests are unfair. ಅಂದ್ರೇನು, ಒಂದು ಕಡೆ ಈ ಗಾಡಿಗಳೆಲ್ಲನೂ ಎಮಿಷನ್ ಟೆಸ್ಟ್ ಕ್ಲಿಯರ್ ಮಾಡಿದೆ, ಅಲ್ಲಿ ಬರೋವಂತಹ ಏನೇನು ಟೆಸ್ಟ್ ಇದೆ, ಮ್ಯಾಂಡೇಟೆಡ್ ಫಿಟ್ನೆಸ್ ಟೆಸ್ಟ್, ಆ ಗಾಡಿ ಫಿಟ್ ಆಗಿದೆಯಾ ಇಲ್ವಾ, ಎಲ್ಲ ಟೆಸ್ಟು ಕ್ಲಿಯರ್ ಮಾಡಿದ ಮೇಲೂ ಸಹ ಅಂಥ ವೆಹಿಕಲ್ಸನ್ನು ಬ್ಯಾನ್ ಮಾಡಿದ್ದಾರೆ. Okay, so that is unfair. ಆಲ್ ರೈಟ್, ದೆನ್ ಈಗ ಇದೆಲ್ಲ ಬ್ಯಾಕ್ಗ್ರೌಂಡ್ ನೋಡಿದ್ವಿ, ಏನೇನು ಆಗ್ತಿದೆ ಬಿಕಾಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆಹಿಕಲ್ ಪೊಲ್ಯೂಷನಿಂದ. ವಾಟ್ ಈಸ್ ನೀಡೆಡ್, ಇವಾಗ ನಮ್ಗೆ ಏನು ಬೇಕಾಗಿರೋಂಥದ್ದು, ಇಷ್ಟೆಲ್ಲ ರಾದ್ಧಾಂತ ನೋಡಿದ್ವಲ್ಲ. ದೆರ್ ಇಸ್ ನೋ ಕ್ಲಾರಿಟಿ ಅಟ್ ಆಲ್ ಇನ್ ಪಾಲಿಸಿ ಮೇಕಿಂಗ್ ಆರ್ ಇಂಪ್ಲಿಮೆಂಟಿಂಗ್ ಎನಿ ಡಿಸಿಷನ್. ಏನೋ ಇಷ್ಟ ಬಂದ ಹಾಗೆ ರೆಗ್ಯುಲೇಷನ್ಸನ್ನ ಮಾಡ್ತಾ ಇರೋದು, ಆರ್ಡರ್ಸ್ನ ಮಾಡ್ತಾ ಇರೋದು ಅಂತ ಹೇಳಿದಾಗ ಇಟ್ಸ್ ವೆರಿ ಅನ್ಫೇರ್. ಈಗ ನಮಗೆ ಬೇಕಾಗಿರೋದೇನು, ವಾಟ್ ಈಸ್ ನೀಡೆಡ್ ಈಸ್ ದ ಸೈಂಟಿಫಿಕ್ ಆ್ಯಂಡ್ ರಿಲಯಬಲ್ information about the source of pollutants on a continuing basis and the technologies that will work to reduce pollution from them. ಅಂದ್ರೇನು, ನಮಗೆ ಈಗ the need of the hour, ನಮಗೆ ಈಗ ಬಹಳ ಅಗತ್ಯವಾಗಿರೋದು ಅಂತ ಹೇಳಿದ್ರೆ scientific and reliable information from the source of pollutants. ಅಂದ್ರೇನು, ಯಾವ ಮೂಲಕಗಳಿಂದ ಪೊಲ್ಯೂಷನ್ ಆಗ್ತಾ ಇದೆಯೋ, ಅಂದರೆ ಆಲ್ ದ ವೇರಿಯಸ್ ಗ್ಯಾಸಸ್, ಯಾವ್ಯಾವ ಗ್ಯಾಸು ಎಷ್ಟೆಷ್ಟು ಡೇಂಜರಸ್ ಆಗಿದೆ, ಯಾವ್ಯಾವ ವೆಹಿಕಲಿಂದ ಎಷ್ಟೆಷ್ಟು ಗ್ಯಾಸ್ ಎಮಿಟ್ ಆಗ್ತಾ ಇದೆ, ಸೊ ವಿಚ್ ಟೈಪ್ ಆಫ್ ಫ್ಯೂಯಲ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ದಿ ಅದರ್ ಅನ್ನೋ ಒಂದು ಸೈಂಟಿಫಿಕ್ ಡೀಟೇಲ್ಡ್ ರಿಪೋರ್ಟ್ ಬರಬೇಕು. ಅದು ಕಂಟಿನ್ಯೂಯಸ್ ಆಗಿ ಇರಬೇಕು. ಇವತ್ತು ಮಾಡಿಬಿಟ್ಟು ಇನ್ನೊಂದು 15 ವರ್ಷಕ್ಕೆ ಬಿಟ್ಬಿಡೋದಲ್ಲ. ಇಟ್ ಶುಡ್ ಬಿ ಆನ್ ಅ ಕಂಟಿನ್ಯೂಯಿಂಗ್ ಬೇಸಿಸ್ ಆ್ಯಂಡ್ ದ ಟೆಕ್ನಾಲಜೀಸ್ ದಟ್ ವಿಲ್ ವರ್ಕ್. ಆಮೇಲೆ ಸೈಡ್ ಬೈ ಸೈಡ್ ಟೆಕ್ನಾಲಜಿ ಶುಡ್ ಬಿ ದೇರ್ ಟು ಬ್ರಿಂಗ್ ಡೌನ್ ದ ಲೆವೆಲ್ ಆಫ್ ಪೊಲ್ಯೂಷನ್. ಓಕೆ, ಅದಕ್ಕೂ ಸಹ ಪ್ರೂಫ್ ಇರಬೇಕು, ಎವಿಡೆನ್ಸ್ ಇರಬೇಕು. ಆಲ್ ರೈಟ್, ಸೊ ನಮಗೆ ಬೇಕಾಗಿರೋದೇನು, ಸೈಂಟಿಫಿಕ್ ಪ್ಲಾನಿಂಗ್, ಸೈಂಟಿಫಿಕ್ ರಿಸರ್ಚ್. ಆಲ್ ರೈಟ್, ಮನಸ್ಸಿಗೆ ಬಂದ ಹಾಗೆ ಡಿಸೈಡ್ ಮಾಡೋವಂಥ ಪದ್ಧತಿ ಅಲ್ಲ. ವಿ ವಾಂಟ್ ಸೈಂಟಿಫಿಕ್ ಫಾರ್ಮ್ಯುಲಾ, ವಿ ವಾಂಟ್ ಸೈಂಟಿಫಿಕ್ ಆ್ಯಂಡ್ ರಿಲಯಬಲ್ ಇನ್ಫಾರ್ಮೇಷನ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಅಬೌಟ್ ದ passage. Now coming to the questions, just take a look and analyze which one of the following statements best reflects the most logical and rational implication conveyed by the passage. ಯಾವುದು ನಿಮಗೆ ಲಾಜಿಕಲ್ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ ಅದನ್ನು
ಟಿಕ್ ಮಾಡಿ, ವಿಚ್ ಇಸ್ ಅ ಲಾಜಿಕಲ್ ಪಾಯಿಂಟ್ ದಟ್ ದೇ ಆರ್ ಸಜೆಸ್ಟಿಂಗ್ ಯು. ಆರ್ಬಿಟ್ರರಿ ಕರ್ಬ್ಸ್ ಆನ್ ವೆಹಿಕಲ್ಸ್ ಟು ರೆಡ್ಯೂಸ್ ಪೊಲ್ಯೂಷನ್ ಆರ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಅಂದರೆ ಅವ್ರು ದಿಢೀರ್ ಅಂತ ಹೇಳ್ಬಿಟ್ಟು, ಆರ್ಬಿಟ್ರರಿ ಅಂದರೆ ಸಡನ್ ಆಗಿ ಮಾಡುವಂತಹ ಕರ್ಬ್ ಅಂತ ಅಂದರೆ ರೆಸ್ಟ್ರಿಕ್ಷನ್ಸು, ಬ್ಯಾನ್ಸು, ಇದೆಲ್ಲನೂ ಸಹ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ. ಅಂದ್ರೇನು, ಟು ರೆಡ್ಯೂಸ್ ಪೊಲ್ಯೂಷನ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಅಂತ ಅಂದ್ರೇನು, ಅವರು ಡಿಸಿಷನ್ ಮಾಡ್ತಾರೆ, ಆರ್ಡರು ಮಾಡ್ತಾರೆ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡೋದು ಕಷ್ಟ. ಬ್ಯಾನ್ ಅಂತ ಹೇಳ್ತಾರೆ, ಅದು ನಾಳೆಯಿಂದನೇ ಆ ಬ್ಯಾನನ್ನು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಅಂತ ಇವರ ಒಂದು ಫಸ್ಟ್ ವಾದ. Knee-jerk reactions cannot solve the problem of pollution, but an evidence-based approach will be more effective. Knee-jerk reactions ಅಂತ ಅಂದ್ರೇನು, knee-jerk ಅಂತಂದರೆ ಈಗ ನಿಮ್ಮ ಮೊಣಕಾಲ ಮೇಲೆ ಒಂದು ಸರ್ತಿ ಹೊಡೆದ್ರೆ ಏನನ್ಸುತ್ತೆ, ಸಡನ್ನಾಗಿ ರಿಫ್ಲೆಕ್ಸ್ ಆಗಿ ನೀವು ಕಾಲನ್ನ ಶೇಕ್ ಮಾಡ್ತೀರಾ ಅಲ್ವಾ, ಆ ಥರ knee-jerk ಅಂತಂದ್ರೇನು, ಸಡನ್ ಆಗಿ ಡಿಸಿಷನ್ಸ್ ಮಾಡೋದ್ರಿಂದ, ವಿದೌಟ್ ಎನಿ ಪ್ಲ್ಯಾನ್, ಅದು ಏನಾಗತ್ತೆ ಅಂತ ಏನೂ ಆಲೋಚನೆನೇ ಇಲ್ಲದೆ ಸಡನ್ನಾಗಿ ನೀ ಜಕನ್ನ ರಿಫ್ಲೆಕ್ಸ್ ಆಗಿ ಇವತ್ತು ಅನ್ನಿಸ್ತು, ಇಂಪಲ್ಸಿವ್ ಆಲ್ರೈಟ್, ಇವಾಗ ಅನ್ನಿಸ್ತು ನಾನು ಆರ್ಡರ್ ಮಾಡ್ತೀನಿ, ಬ್ಯಾನ್. Okay, so there is no thought, there is no scientific thinking. Knee-jerk reactions cannot solve the problem of pollution. ಅಂದರೆ ದಿಢೀರಾಗಿ ಇಂಪಲ್ಸಿವ್ ಆಗಿ ಆ ಥರದಿಂದ ತಗೊಳ್ಳೋಂತಹ ನಿರ್ಧಾರಗಳಿಂದ there is no use, all right. ಅದಕ್ಕೆ ಬದಲಾಗಿ we have to come to an evidence-based approach. ಪ್ರೂಫ್ ಇದೆಯಾ, ಯಾಕೆ ಈ ಗಾಡಿಗಳನ್ನ ಬ್ಯಾನ್ ಮಾಡ್ತೀರಾ, ಈ ಗಾಡಿಗಳಿಂದ ಈ ಥರ ಪೊಲ್ಯೂಟೆಂಟ್ ಗ್ಯಾಸಸ್ ಎಮಿಟ್ ಆಗ್ತಾ ಇದೆ ಅನ್ನೋದಕ್ಕೆ ಪ್ರೂಫ್ ಇದೆಯಾ. ಸೊ ಅಂಥ ಒಂದು ಅಪ್ರೋಚ್ ಈಗ ಬೇಕಾಗಿದೆ, ಅದು ಮೋರ್ ಎಫೆಕ್ಟಿವ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ನೀಡೆಡ್ ಅಂತ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಒನ್, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು, ಹೆವಿ ಪೆನಾಲ್ಟಿ ಶುಡ್ ಬಿ ಎನ್ಫೋರ್ಸ್ಡ್ ಆನ್ ದೋಸ್ ಡ್ರೈವಿಂಗ್ ವಿತೌಟ್ ಪೀರಿಯಾಡಿಕ್ ಪೊಲ್ಯೂಷನ್ ಟೆಸ್ಟ್. ಯಾರ್ಯಾರು ಪೊಲ್ಯೂಷನ್ ಟೆಸ್ಟ್ ಮಾಡ್ಕೊಂಡಿಲ್ವೋ ಅವ್ರಿಗೆಲ್ಲ ಫೈನ್ ಹಾಕಿ, ಹೆವಿ ಫೈನ್. ಓಕೆ, ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Third point, in the absence of laws to deal with the problems of pollution, the administration tends to make arbitrary decisions. ಅಂದ್ರೇನು, ಯಾವುದೇ ಒಂದು ಲಾಸ್ ಕರೆಕ್ಟಾಗಿ ಇದರ ಬಗ್ಗೆ ಕಾನೂನು ಇಲ್ಲದೆ ಇರೋದ್ರಿಂದ ಗವರ್ಮೆಂಟ್ ಏನು ಮಾಡ್ತಾ ಇದೆ, ಅವ್ರವ್ರಿಗೆ ಹೇಗೆ ತೋಚುತ್ತೋ ಆರ್ಬಿಟ್ರರಿ ಪಾಲಿಸೀಸ್ನ ಮಾಡ್ತಾ ಇದೆ. ಸೊ ಅದು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತೇಳಿ. ನಾವು ವಿಚ್ ಒನ್ ಡು ಯು ಫೀಲ್ ಈಸ್ ದ ರೈಟ್ ಆಪ್ಷನ್? ಸಡನ್ ರಿಯಾಕ್ಷನ್ಸ್, ಇವತ್ತು ಪೊಲ್ಯೂಷನ್ ಜಾಸ್ತಿ ಆಯಿತು, ಕ್ಲೋಸ್, ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ಎಲೆಕ್ಟ್ರಿಸಿಟಿ ಜಾಸ್ತಿ ಯೂಸ್ ಮಾಡ್ತಿದ್ದೀನಾ, ಶಟ್ ಡೌನ್ ಎಲೆಕ್ಟ್ರಿಸಿಟಿ. ಇದೆಲ್ಲ ಒಂದು ಸೊಲ್ಯೂಷನ್ನ? ಆಲ್ ರೈಟ್, ವಿದೌಟ್ ಸೈಂಟಿಫಿಕ್ ಪ್ರಾಸೆಸಿಂಗ್. ಸೊ ಹಾಗಾಗಿ ವಾಟ್ ವಿ ನೀಡ್ ಈಸ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್. ಬಿ ಸೈಂಟಿಫಿಕ್, ನಾಟ್ ಎಮೋಷನಲ್, ನಾಟ್ impulsive, not arbitrary. Okay, so this is the option. You think about it. Then passage number 8, and this is talking about the another interesting topic. Yaudu? Again, governance. What is governance? Corporate governance. Any governance or a government, first ನಮಗೆ ಏನು ನಂಬಿಕೆ ಇರಬೇಕು ಅಲ್ವಾ. We must have faith that the government can be trusted, that the government is for us. ಅದು ಮೋಸ ಮಾಡಲ್ಲ, ಇಟ್ ಈಸ್ ಟ್ರಾನ್ಸ್ಪರೆಂಟ್, ಇಟ್ ಈಸ್ ಫೇರ್. ಓಕೆ, ಅಂಥ ಒಂದು ಯಾವುದೇ ಒಂದು ಗವರ್ನೆನ್ಸನ್ನ ಮನೇಲಾದರೂ ಸರಿ, ಬಿಸ್ನೆಸ್ಸಲ್ಲಾದರೂ ಸರಿ, ವಾಟ್ ಎವರ್ ಟೈಪ್ ಆಫ್ ಗವರ್ನೆನ್ಸ್ ಆರ್ ಅಡ್ಮಿನಿಸ್ಟ್ರೇಷನ್, ಓಕೆ, ಯಾವಾಗ ನಮಗೆ ಅದರಲ್ಲಿ ನಂಬಿಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಒಂದೇ ಥರ ಇರಬೇಕು, ಯೂನಿಫಾರ್ಮ್ ಆಗಿರಬೇಕು, ಫೇರ್ ಆಗಿ ಇರಬೇಕು ಅಲ್ವಾ, ಆ್ಯಂಡ್ ಟ್ರಸ್ಟ್ ವರ್ದಿ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಬಯಸ್ಡ್, ಆಲ್ ರೈಟ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಯು ಟಾಕ್ ಅಬೌಟ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳಿದ್ರೆ, ನಾವು ಯು ಸಿ ಈಗ ಎಲ್ಲ ಕಡೆನೂ ಕಾರ್ಪೊರೇಟ್ ಗವರ್ನೆನ್ಸ್ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕಾರ್ಪೊರೇಟ್ ಗವರ್ನೆನ್ಸ್ ಯಾವ ಥರ ಅಂತಂದರೆ, ದ ಓನರ್ ಆರ್ ದ ಬಿಸ್ನೆಸ್ ಮನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಎಂಟರ್ಪ್ರೈಸ್ ಅಥವಾ ಆಫ್ ದಟ್ ಬಿಸ್ನೆಸ್ ಕಂಪನಿ, ಅವರು ಅಲ್ಲಿ ಇಲ್ಲದೆ ಇದ್ದರೂ ಸಹ ಅಕೌಂಟ್ಸ್ ಕರೆಕ್ಟ್ ಆಗಿರುತ್ತೆ, ಎಂಪ್ಲಾಯೀಸ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಓನರ್ ಅಲ್ಲಿ ಇರಲೇಬೇಕು ಅಂತ ಏನಿಲ್ಲ, ಬಟ್ ಸ್ಟಿಲ್ ದ ಫಂಕ್ಷನಿಂಗ್ ಇಸ್ ಸೋ ಪರ್ಫೆಕ್ಟ್. ಫಾರ್ ಎಕ್ಸಾಂಪಲ್, ಯು ಸಿ ಇವಾಗ ಎಷ್ಟೋ ಬ್ರಾಂಚಸ್ ಇದೆ, ನಮ್ಮ ಮಾಲ್ಸು ಅದೆಲ್ಲನೂ ಸಹ ಎಲ್ಲಿದೆ, ಓನರ್ಗಳು ಅಲ್ಲಿರೋದೇ ಇಲ್ಲ, ದೇ ಹ್ಯಾವ್ ಥೌಸಂಡ್ಸ್ ಆಫ್ ಬ್ರಾಂಚಸ್ ಎವ್ರಿವೇರ್ ಅಲ್ವಾ. ಸೊ ಈಗ ಅಷ್ಟು ಥೌಸಂಡ್ಸ್ ಆಫ್ ಬ್ರಾಂಚಸನ್ನು ಎಲ್ಲಿಂದ ಮಾನಿಟರ್ ಮಾಡ್ತಾರೆ? ದ್ಯಾಟ್ ಇಸ್ ಕಾಲ್ಡ್ ಆಸ್ ಕಾರ್ಪೊರೇಟ್ ಗವರ್ನೆನ್ಸ್. ಅಂದರೆ ಎಲ್ಲೇ ಇರಲಿ
ಆ ಓನರ್ ಎಲ್ಲೇ ಇರಲಿ, ವಿಚ್ ಎವರ್ ಕಂಪನಿ, all right, whichever product that we are talking about, it can be jewelry, it can be your supermarkets, okay, ಎಲ್ಲಾನು ಸಹ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮೋರ್ ಸೂಪರ್ ಮಾರ್ಕೆಟ್ ಅಂತ ತಗೊಂಡಾಗ ಥೌಸಂಡ್ಸ್ ಆಫ್ ಬ್ರಾಂಚಸ್ ಇದೆ, ಅಕೌಂಟ್ಸ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ, ದೇರ್ ಇಸ್ ಸೋ ಮಚ್ ಆಫ್ ಟ್ರಾನ್ಸ್ಪರೆನ್ಸಿ ಇದೆ, ಯಾರು ಅಲ್ಲಿ ಮೋಸ ಮಾಡೋಕ್ಕಾಗೋದೇ ಇಲ್ಲ, ಬಿಕಾಸ್ ಇಟ್ ಈಸ್ ಸ್ಟ್ರಕ್ಚರ್ಡ್ ಸೋ ವೆಲ್. ಎಲ್ಲೆಲ್ಲಿ ಲೂಪ್ ಹೋಲ್ ಬರೋಕ್ಕೆ ಸಾಧ್ಯ, ಎಲ್ಲೆಲ್ಲಿ ಕರಪ್ಷನ್ ಬರೋಕ್ಕೆ ಸಾಧ್ಯ, ಇಟ್ಸ್ ನಾಟ್ ಪಾಸಿಬಲ್, ಬಿಕಾಸ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್, ಕಣ್ಣು ಮುಂದೆನೇ ಎಲ್ಲ ಇದೆ, ಎವ್ರಿಥಿಂಗ್ ಈಸ್ ಡಿಜಿಟೈಸ್ಡ್ ಅಲ್ವಾ. ಅಲ್ಲಿ ಹೇಗೆ ಅಂದರೆ ಓನರ್ ನಂಬಿ ಹಿ ಕ್ಯಾನ್ ಗೋ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕರಪ್ಷನ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ನಾವು ಯಾಕೆ ಕಾರ್ಪೊರೇಟ್ ಗವರ್ನೆನ್ಸ್ ಬಹಳ ಪಾಪ್ಯುಲರ್ ಆಗ್ತಿದೆ ಅಂತಂದರೆ, ದ ಕಾರ್ಪೊರೇಟ್ ಗವರ್ನೆನ್ಸ್ ಸ್ಟ್ರಕ್ಚರ್ಸ್, ಲೆಟ್ ಅಸ್ ರೀಡ್ ದ ಪ್ಯಾಸೇಜ್, ಸ್ಟ್ರಕ್ಚರ್ಸ್ ಎನ್ಕರೇಜ್ ಕಂಪನೀಸ್ ಟು ಪ್ರೊವೈಡ್ ಅಕೌಂಟಬಿಲಿಟಿ ಆ್ಯಂಡ್ ಕಂಟ್ರೋಲ್. Fundamental reason why corporate governance has moved on to the economic and political agenda worldwide has been the rapid growth of international capital markets. Effective corporate governance enhances access to external financing by firms, leading to greater investment, higher growth and employment. Investors look to place their funds where the standards of disclosure, of timely and accurate financial reporting, and of equal treatment to all stakeholders are met. So now this is the passage, all right. A fundamental reason why corporate governance ಈಗ ಬರೀ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಮಾತ್ರ ಅಲ್ಲದೆ ಆ ಕಾರ್ಪೊರೇಟ್ ಸ್ಟೈಲ್ ಆಫ್ ಫಂಕ್ಷನಿಂಗ್, ಇಟ್ ಈಸ್ ಕಮಿಂಗ್ ಇನ್ ಟು ಬಿಸ್ನೆಸ್, ಇಟ್ ಈಸ್ coming into politics, it is coming into educational enterprises, ಎಲ್ಲ ಕಡೆನೂ ಕಾರ್ಪೊರೇಟ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಗವರ್ನೆನ್ಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ? ಆಲ್ ರೈಟ್, why it has moved to the economic field or the political field ಅಂತ ಹೇಳಿದ್ರೆ worldwide, not only in India, it has been due to the rapid growth of international capital markets. ಅಂತಂದ್ರೇನು ಅಂದರೆ ಎಲ್ಲ ಕಡೆ internationally such enterprises are having their ಪ್ರೆಸೆನ್ಸ್, ಎಲ್ಲ ಕಡೆ ಅವ್ರವ್ರ ಬ್ರಾಂಚಸ್ ಇದೆ, ಅವ್ರವ್ರ ಪ್ರೆಸೆನ್ಸ್ ಇದೆ. ಅದು ಹೇಗೆ ಬರುತ್ತೆ? ಅಷ್ಟೊಂದು ಜನ ಅಂದರೆ ಒಬ್ಬನದೇ ಬಂಡವಾಳ ಹಾಕ್ಕೊಂಡು ಥೌಸಂಡ್ಸ್ ಆಫ್ ಬ್ರಾಂಚಸನ್ನು ಓಪನ್ ಮಾಡ್ತಾರಾ? ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲೇನಾಗ್ತಿದೆ ಅಂತಂದರೆ ಆ ಕಾರ್ಪೊರೇಟ್ ಸ್ಟೈಲ್ ಆಫ್ ಗವರ್ನೆನ್ಸ್ ಇಂದ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಎಷ್ಟು ಅಂದರೆ ಟ್ರಸ್ಟ್ ವರ್ದಿ ಆಗಿದೆ, ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳಿದ್ರೆ, ಪೀಪಲ್ ಹೂ ಹ್ಯಾವ್ ಮನಿ ಆರ್ ಇನ್ವೆಸ್ಟಿಂಗ್ ಇನ್ ಟು ದಟ್ ಬಿಸ್ನೆಸ್. ಯಾಕೆ ಅಂದರೆ ಇಟ್ ಈಸ್ ಸೋ ಪ್ಯೂರ್, ಇಟ್ ಈಸ್ ಸೋ ಕ್ಲಿಯರ್, ದ ಫಂಕ್ಷನಿಂಗ್ ಈಸ್ ಸೋ ಗುಡ್. ಸೊ ಇಂಟರ್ನ್ಯಾಷನಲ್ ಆಗಿ ಎಲ್ಲರೂ ಸಹ ದೋಸ್ ಹೂ ಹ್ಯಾವ್ ಗಾಟ್ ಕ್ಯಾಪಿಟಲ್, ಇನ್ವೆಸ್ಟರ್ಸ್ ಬಂದು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ದೇರ್ ಇಸ್ ಕಾರ್ಪೊರೇಟ್ ಗವರ್ನೆನ್ಸ್. ಕಾರ್ಪೊರೇಟ್ ಗವರ್ನೆನ್ಸಲ್ಲಿ ಒಬ್ಬರೇ ತಿನ್ನೋದು ಇಬ್ಬರೇ ತಿನ್ನೋದು ಆ ಥರ ಇಲ್ಲ. ದೇರ್ ಇಸ್ ಸೋ ಮಚ್ ಆಫ್ ಟ್ರಾನ್ಸ್ಪರೆನ್ಸಿ ಅಂತಂದರೆ ಅಲ್ಲಿ ನೋಡಿ ಅವ್ರು ಯಾವ್ಯಾವ ಥರ ಬೇಕು ಅಲ್ಲಿ ನೋಡಿ, ಸ್ಟ್ಯಾಂಡರ್ಡ್ಸ್ ಆಫ್ ಡಿಸ್ಕ್ಲೋಷರ್. ಯಾವುದೇ ಒಬ್ಬ ವ್ಯಕ್ತಿ ನಾನು ಇವತ್ತು ಇನ್ವೆಸ್ಟ್ ಮಾಡಿದ್ದೀನಿ ಇಷ್ಟು ಅಮೌಂಟ್ ಅಂತ ಹೇಳಿದ್ರೆ, ಐ ವಾಂಟ್ ಅ ರಿಪೋರ್ಟ್ ಆಫ್ ದಟ್ ಅಂತ ಅಂದರೆ ಇಲ್ಲಿದೆ ನೋಡಿ, ಇಷ್ಟು ಖರ್ಚಾಯಿತು, ಇಷ್ಟಿದೆ, ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳಿ ಕಂಪ್ಲೀಟಾಗಿ ಡಿಸ್ಕ್ಲೋಸ್ ಮಾಡ್ತಾರೆ. ಯಾವುದು ಹಿಡನ್ ಅಸೆಟ್ಸ್ ಇಲ್ಲ, ಇಟ್ ಈಸ್ ಡಿಸ್ಕ್ಲೋಸ್ಡ್ ಓಪನ್ಲಿ ಫಾರ್ ಎವ್ರಿಬಡಿ ಟು ಸಿ, ಆಲ್ ರೈಟ್. ಆಮೇಲೆ ಟೈಮ್ಲಿ ಆ್ಯಂಡ್ ಆ್ಯಕ್ಯುರೇಟ್ ಫಿನಾನ್ಷಿಯಲ್ ರಿಪೋರ್ಟಿಂಗ್, ಆಡಿಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲೂ ಆ ಕಡೆ 1 ಪೈಸಾ ಈ ಕಡೆ 1 ಪೈಸಾ ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ದೆನ್ ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ಮೆಟ್ ಅಂತ ಅಂದ್ರೇನು, ಈಗ ನೀವು ಯಾವುದೇ ಕಾರ್ಪೊರೇಟ್ ಫೀಲ್ಡ್ಗೆ ಹೋದರೆ ಅಲ್ಲಿ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಅಟ್ ಆಲ್, ಎವ್ರಿಬಡಿ ಈಸ್ ದ ಸೇಮ್. ಒಬ್ರಿಗೆ ಜಾಸ್ತಿ ಕೊಡೋದು ಒಬ್ರಿಗೆ ಕಡಿಮೆ ಕೊಡೋದು ಅಂಥದ್ದೆಲ್ಲ ಏನೂ ಇಲ್ಲ. ಇಟ್ ಈಸ್ ಪ್ಯೂರ್ ಬಿಸ್ನೆಸ್. All right, nothing else there. So it is so transparent and everything is with proof there, everything is with report there, everything is with a document there. ಅರ್ಥ ಆಯ್ತಾ? ಹಾಗಾಗಿ ಸೊ ಇವಾಗ ಏನು ಅಂತ ಹೇಳಿ, ಲೆಟ್ ಮಿ ಕಮ್ ಬ್ಯಾಕ್ ಹಿಯರ್. ದ ರೀಸನ್ ವೈ ಕಾರ್ಪೊರೇಟ್ ಗವರ್ನೆನ್ಸ್ ಹ್ಯಾಸ್ ಮೂವ್ಡ್, ಇದು ಈ ಇಂಥ ಏರಿಯಾಸ್ಗೆ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ರ್ಯಾಪಿಡ್ ಗ್ರೋತ್ ಇನ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಅಂದರೆ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ ಕ್ಯಾಪಿಟಲ್ ಮಾರ್ಕೆಟ್ಸ್, ದಟ್ ಮೀನ್ಸ್ ಗ್ರೋಯಿಂಗ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆರ್ ಇನ್ಕ್ರೀಸಿಂಗ್. ಆಮೇಲೆ ಅವರೆಲ್ಲ ಫೈನಾನ್ಸ್ ಮಾಡ್ತಾ ಇದ್ದಾರೆ, ಫಂಡಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಫೈನಾನ್ಸಿಂಗ್ ಮಾಡ್ತಾರೆ ಅಂತ ಸಂಸ್ಥೆಗಳಿಗೆ ಅಂತ ಹೇಳಿದ್ರೆ, ಯಾಕಂದರೆ ಅವರಿಗೆ ಅಂಥ ಒಂದು ಪ್ರಾಸೆಸ್ಸಲ್ಲಿ ನಂಬಿಕೆ ಇದೆ.
ಇಸ್ ಇಟ್ ಕ್ಲಿಯರ್? ಸೊ ಇಫೆಕ್ಟಿವ್ ಕಾರ್ಪೊರೇಟ್ ಗವರ್ನೆನ್ಸ್ ಎನ್ಹ್ಯಾನ್ಸಸ್. ಸೊ ಕರೆಕ್ಟಾಗಿ ಒಂದು ಗವರ್ನೆನ್ಸ್ ಇತ್ತು, ಕಾರ್ಪೊರೇಟ್ ಗವರ್ನೆನ್ಸ್ ಇತ್ತು ಅಂತಂದರೆ ಅದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇಟ್ ಎನ್ಹ್ಯಾನ್ಸಸ್ ಅಂತ ಅಂದರೆ ಇನ್ಕ್ರೀಸ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ, ಮುಂದೆ ತಗೊಂಡು ಹೋಗುತ್ತೆ. ಆಕ್ಸೆಸ್ ಟು ಎಕ್ಸ್ಟರ್ನಲ್ ಫಿನಾನ್ಸಿಂಗ್ ಬೈ ಫರ್ಮ್ಸ್, ಬೇರೆ ಸಂಸ್ಥೆಯವರು ಬಂದು ಪಾರ್ಟ್ನರ್ಸ್ ಆಗ್ತಾರೆ. ಓಕೆ, ಫೈನಾನ್ಸ್ ಸಿಗುತ್ತೆ, ಬೇರೆಯವ್ರು ಬಂದು ಇನ್ವೆಸ್ಟ್ ಮಾಡಿದಾಗ ಇಟ್ ಇನ್ಕ್ರೀಸಸ್ ದಿ ಫೈನಾನ್ಷಿಯಲ್ ಆಪ್ಷನ್ಸ್ ಲೀಡಿಂಗ್ ಟು ಗ್ರೇಟರ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಒಂದು ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇದೆ ಅಂತ ಹೇಳಿದ್ರೆ ಅದರ್ ಪೀಪಲ್ ವಿಲ್ ಆಲ್ಸೋ ಕಮ್ ಅಂಡ್ ಟೇಕ್ ಅ ಶೇರ್ ಇನ್ ದಟ್ ಕಂಪನಿ ಆರ್ ದ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್, ಹೈಯರ್ ಗ್ರೋತ್. ಸೊ ಹಾಗಾಗಿ ಈಗ ನೋಡಿ, ಎಕ್ಸ್ಟರ್ನಲ್ ಫೈನಾನ್ಸ್ ಬಂತು, ಬೇರೆ ಸಂಸ್ಥೆಗಳು ಅವರು ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ಸ್ ಮಾಡ್ಕೊಳ್ತಿದ್ದಾರೆ. ಪಾರ್ಟ್ನರ್ಶಿಪ್ಸ್ ಬಂದಾಗ ಏನಾಗುತ್ತೆ, ಗ್ರೇಟರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಯಾಕಂದರೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಅಲ್ಲಿ ಶೇರ್ ತಗೊಳ್ತಾ ಇದ್ದಾರೆ, ಲೀಡಿಂಗ್ ಟು ಗ್ರೇಟರ್ ಇನ್ವೆಸ್ಟ್ಮೆಂಟ್. ಅದರಿಂದ ಏನಾಗುತ್ತೆ, ಹಣ ಜಾಸ್ತಿ, ಬಂಡವಾಳ ಜಾಸ್ತಿ ಆಗಿದ್ದಾಗ ನ್ಯಾಚುರಲಿ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ. ಗ್ರೋತ್ ಜಾಸ್ತಿ ಆಗಬೇಕು ಅಂತ ಹೇಳಿದಾಗ ಯು ವಿಲ್ ಬಿ ಎಂಪ್ಲಾಯಿಂಗ್ ಸೋ ಮೆನಿ ಥೌಸಂಡ್ಸ್ ಆಫ್ ಪೀಪಲ್ ಇನ್ ಟು ದಟ್ ಆರ್ಗನೈಸೇಷನ್. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಒಳ್ಳೇದಲ್ವಾ? ಇದಕ್ಕೆಲ್ಲ ರೂಟ್ ಏನು ಅಂತ ಹೇಳಿದ್ರೆ ಕಾರ್ಪೊರೇಟ್ ಗವರ್ನೆನ್ಸಿನ ಒಂದು ಇಮೇಜ್. ಓಕೆ, ದೆನ್ ಇನ್ವೆಸ್ಟರ್ಸ್ ಲುಕ್ ಟು ಪ್ಲೇಸ್, ಪ್ರತಿಯೊಬ್ಬರು ಸಹ ಅವರ ಬಂಡವಾಳವನ್ನು ಹಾಕಬೇಕು ಅಂತ ಹೇಳಿದ್ರೆ ಎಲ್ಲಿ ಹಾಕ್ತಾರೆ? ಎಲ್ಲ ತಗೊಂಡು ಓಡ್ ಹೋಗೋವ್ರ ಹತ್ರ ಹಾಕ್ತಾರಾ? ನೋ, ದೇ ಸಿ ಇಟ್, ದೇ ಟೆಸ್ಟ್ ಇಟ್ ಅಲ್ವಾ? ಇಲ್ಲಿ ನಮಗೆ ನಾವು ಯಾವಾಗ ಏನು ಕೇಳ್ತೀವೋ ಅದರದ್ದು ನಮಗೆ ರೆಸ್ಪಾನ್ಸ್ ಸಿಗತ್ತಾ ಅನ್ನೋದು ಗ್ಯಾರಂಟಿ ಮಾಡ್ಕೊಳ್ತಾರೆ. ಸೊ ಇನ್ವೆಸ್ಟರ್ಸ್ ಲುಕ್ ಟು ಪ್ಲೇಸ್ ದೇರ್ ಫಂಡ್ಸ್, ನಮ್ಮ ಹತ್ರ ಹಣ ಇದೆ, ನಾವು ಎಲ್ಲಿಗೆ ಅದನ್ನು ಬಂಡವಾಳ ಹಾಕಬೇಕು ಅಂತ ಆಲೋಚನೆ ಮಾಡ್ತಾರೆ. ಅಂದರೆ ವೇರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಡಿಸ್ಕ್ಲೋಷರ್, ಅಂದ್ರೇನು, ಓಪನ್ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಟೈಮ್ಲಿ ಕರೆಕ್ಟಾಗಿ ರಿಪೋರ್ಟಿಂಗ್ ಬರ್ತಾ ಇರಬೇಕು, ಆಡಿಟಿಂಗ್ ಆಗ್ತಾ ಇರಬೇಕು, ಫೈನಾನ್ಷಿಯಲ್ ಆಗಿ ಒಂದೊಂದು ದಿನಕ್ಕೂ ಏನೇನಾಗಿದೆ ಅಂತ ಹೇಳಿ ಕರೆಕ್ಟ್ ಡೀಟೇಲ್ಸ್ ಬರಬೇಕು. ಆಮೇಲೆ ಎಲ್ಲರಿಗೂ ಒಂದೇ ಥರವಾದ ಯೂನಿಫಾರ್ಮ್ ಟ್ರೀಟ್ಮೆಂಟ್ ಇದ್ದರೆ ಎಲ್ಲರೂ ಸಹ ಮುಂದೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆಲ್ಲ ಮೂಲ ಕಾರಣ ಏನು? ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್. ಓಕೆ, ಅಂತಹ ಒಂದು ಸ್ಟ್ರಕ್ಚರ್ ಇತ್ತು ಅಂತ ಅಂದರೆ ಇಟ್ ಇಂಪ್ರೂವ್ಸ್ ಬಿಸ್ನೆಸ್, ಇಟ್ ಇನ್ಕ್ರೀಸಸ್ ಇನ್ವೆಸ್ಟ್ಮೆಂಟ್, ಇಟ್ ಇನ್ಕ್ರೀಸಸ್ ಫಂಡಿಂಗ್, ಇಟ್ ಇನ್ಕ್ರೀಸಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರಸ್ಟ್ ಆ್ಯಂಡ್ ಗ್ರೋತ್. ಇದೆಲ್ಲ ಇಂಟರ್ಲಿಂಕ್ಡ್. Fine. Now let us move on to the questions. Which of the following statements best reflects the logical inference? Logical. Which do you think is the logical answer? Okay, passage ಎಲ್ಲ ಓದಿದ್ರಿ ತಾನೆ. So now ಯಾವ್ದು ಲಾಜಿಕಲ್ ಇನ್ಫರೆನ್ಸ್ ಅಂತ ಅಂದ್ರೇನು, ಅದರಿಂದ ಮೆಸೇಜ್ ಏನು ನಮಗೆ ಕೊಡ್ತಾ ಇರೋದು? It is an important agenda of the countries around the world to ensure access to good external financing. ಅಂದರೆ ಪ್ರತಿಯೊಂದು ದೇಶನೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಒಂದು ಅಜೆಂಡಾ ಹಾಕೋಬೇಕು ವರ್ಲ್ಡ್ ಅಕ್ರಾಸ್. ಏನು ಅಂತಂದರೆ ನಾವು ಎಕ್ಸ್ಟರ್ನಲ್ ಫೈನಾನ್ಸಿಂಗ್ಗೆ ಏನೇನು ಆಕ್ಸೆಸ್ ಬೇಕೋ ಅದನ್ನು ಮಾಡ್ಕೋಬೇಕು. ಎಕ್ಸ್ಟರ್ನಲ್ ಫೈನಾನ್ಸ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಹೇಗೆ ಬೇರೆ ಫೈನಾನ್ಷಿಯರ್ಸ್ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವ ಮಾರ್ಗ ಮಾಡಬೇಕು ಅಂಥ ಮಾರ್ಗನ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಫಾರ್ ಗುಡ್ ಎಕ್ಸ್ಟರ್ನಲ್ ಫೈನಾನ್ಸಿಂಗ್. ಬೇರೆಯವರು ನಮ್ಮ ಸಂಸ್ಥೆಯಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಅಜೆಂಡಾ ಹಾಕೋಬೇಕು ಅಂತ ಫಸ್ಟ್ ಒನ್. ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್ ಇಂಪ್ರೂವ್ಸ್ ದ ಕ್ರೆಡಿಬಿಲಿಟಿ ಆಫ್ ದ ಫರ್ಮ್ಸ್. ಒಳ್ಳೆ ಕಾರ್ಪೊರೇಟ್ ಸಂಸ್ಥೆಗಳು ಅದರ ಒಂದು ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ತಾರೆ. ಓಕೆ, ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್ ಕ್ರೆಡಿಬಿಲಿಟಿ, ನಂಬಿಕೆ. ಓಕೆ, ಅದು ಇಂಪ್ರೂವ್ ಮಾಡ್ಕೊಳ್ತಾರೆ, ನಂಬಿಕೆ. ಓಕೆ, ಸೊ ಆ ಕಾರ್ಪೊರೇಟ್ ಇದು ದಟ್ ಮೀನ್ಸ್ ಆ ಕಾರ್ಪೊರೇಟ್ ಬಿಸ್ನೆಸ್ ಬಂದು, ಆ ಕಾರ್ಪೊರೇಟ್ ಫರ್ಮ್ ಬಂದು ಕರೆಕ್ಟಾಗಿ ಫಂಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಇಮೇಜ್, ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡುತ್ತೆ ಬೇರೆಯವರ ಮೈಂಡಲ್ಲಿ. ಆಲ್ ರೈಟ್, ದೆನ್ ಥರ್ಡ್ ಒನ್, ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಎನ್ಶ್ಯೂರ್ ದಟ್ ದ ಫರ್ಮ್ಸ್ ಮೇಂಟೈನ್ ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್. ಯಾರ್ಯಾರು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇರ್ತಾರೆ ಅವರು ಫಸ್ಟ್ ಏನು ಮಾಡ್ತಾರೆ, ದಟ್ ದ ಫರ್ಮ್ಸ್ ಮೇಂಟೈನ್, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅವರು ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್ ಇದೆಯಾ ಅಂತ ಹೇಳಿ ಖಾತ್ರಿ ಮಾಡ್ಕೊಳ್ತಾರೆ. ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್ ಪೇವ್ಸ್ ದ ವೇ ಫಾರ್ ರೊಬಸ್ಟ್ ಸಪ್ಲೈ ಚೈನ್ಸ್. ಸೊ ಗುಡ್ ಒಂದು ಒಳ್ಳೆ ಕಾರ್ಪೊರೇಟ್ ಸಂಸ್ಥೆ ಗವರ್ನೆನ್ಸ್ ಅಂತ ಹೇಳಿದ್ರೆ ಇಟ್ ಮೇಕ್ಸ್ ವೇ ಫಾರ್ ರೊಬಸ್ಟ್, ಅಂದರೆ ವೆರಿ ಸ್ಟ್ರಾಂಗ್ ಸಪ್ಲೈ ಚೈನ್ಸ್. ಸಪ್ಲೈ ಚೈನ್ಸ್ ಅಂತ ಹೇಳಿದ್ರೆ ಫ್ರಮ್ ದ ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಟಿಲ್ ದ ಸ್ಟೇಜ್ ಆಫ್ ಕನ್ಸಂಪ್ಷನ್, ಎಲ್ಲಿಂದ ಅದು ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟ್ ಬರೋ ಸ್ಥಳದಿಂದ ಅದು ಕನ್ಸ್ಯೂಮರ್ಗೆ ರೀಚ್ ಆಗೋವರೆಗೂ ಸಹ ಟ್ರಾನ್ಸ್ಪೋರ್ಟೇಷನ್ ಅಥವಾ ಅದು ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಅದು ಡಿಸಿಷನ್ಸು ಪ್ರತಿಯೊಂದು ಹಂತನೂ
ತಗೊಂಡಾಗ that is called as supply chain. Which do you feel is the right one? Should we concentrate on external financing, making that strong? Good corporate governance improves the credibility of the firms. Our ನಂಬಿಕೆ increase ಮಾಡುತ್ತೆ. International capital markets, they make sure firms maintain good corporate governance paves the way for robust supply chains. Which do you feel? See, ಅಲ್ಲಿ ಇದು ruled out. This is also a weak point. Then good corporate governance paves the way for robust supply chains. ಯಾವಾಗ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಒಳ್ಳೆ ಒಂದು ಆಡಳಿತ ಇರುತ್ತೆ, ಆಗ ಕಂಪ್ಲೀಟಾಗಿ ಅಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಹ ಒಂದು ಸ್ಟ್ರಾಂಗ್ ಸಪ್ಲೈ ಚೈನ್ ಇರುತ್ತೆ. ಆಲ್ ರೈಟ್. ಸೊ ಪ್ರತಿ ಹಂತದಲ್ಲೂ ಸಹ ಪಕ್ಕ ಇರಬೇಕು ಅಂತ ಹೇಳಿದ್ರೆ ಅದು ಗುಡ್ ಕಾರ್ಪೊರೇಟ್ ಗವರ್ನೆನ್ಸಿಂದ ಮಾತ್ರ ಸರಿ. ಎಲ್ಲೂ ಯಾವ ಹಂತದಲ್ಲೂ ತಪ್ಪಿಲ್ಲದೆ ಕಂಪ್ಲೀಟಾಗಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಕರೆಕ್ಟ್ ಆಗಿರಬೇಕು ಅಂತಂದರೆ. ಸೊ ವಿಚ್ ಇಸ್ ದ ಆಪ್ಷನ್? ದೆರ್ ಈಸ್ ಅ ಟೈಟ್ ಥಿಂಗ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ವಿಚ್ ಒನ್ ಡು ಯು ಫೀಲ್ ಇಸ್ ರೈಟ್? Good corporate governance improves the credibility of the firms. Good corporate governance improves the credibility of the firms. Now you see why I wanted to take this is that fundamental ಆಗಿ ಒಳ್ಳೆ ಕಾರ್ಪೊರೇಟ್ ಗವರ್ನೆನ್ಸ್ ಇತ್ತು ಅಂತಂದರೆ ನಂಬಿಕೆ ಬರುತ್ತೆ, ಟ್ರಸ್ಟ್ ಬರುತ್ತೆ, ದಟ್ ವಿ ಕ್ಯಾನ್ ಟ್ರಸ್ಟ್ ದ ಫರ್ಮ್ ಅಂದರೆ ಆರ್ಗನೈಸೇಷನ್. ಟ್ರಸ್ಟ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಅಂತ ಅಂದಾಗ ದೇ ಇನ್ವೆಸ್ಟ್. ಆ್ಯಂಡ್ ಒಬ್ಬರು ಇನ್ವೆಸ್ಟ್ ಮಾಡಿದಾಗ ಅದರ್ ಪೀಪಲ್ ವಿಲ್ ಕಮ್ ಆ್ಯಂಡ್ ಇನ್ವೆಸ್ಟ್. ವೆನ್ ಅದರ್ ಪೀಪಲ್ ಕಮ್ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ದ ಫೈಂಡ್ ದ್ಯಾಟ್ ಇಲ್ಲಿ ನಂಬಿಕೆಗೆ ಸ್ಥಳ ಇದೆ ಅಂತ ಹೇಳಿದಾಗ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್. ಆ್ಯಂಡ್ ಒನ್ಸ್ ಇಟ್ ಗ್ರೋಸ್ ಅಂತ ಹೇಳಿದ್ರೆ ಇಟ್ ರೀಚಸ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಆಲ್ ರೈಟ್. ಸೊ ಐ ಫೈಂಡ್ ದ್ಯಾಟ್ ಕ್ರೆಡಿಬಿಲಿಟಿ ಆಫ್ ದ ಫರ್ಮ್ ಫಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ ಇಂದ ಏನು ಬರುತ್ತೆ? ಕ್ರೆಡಿಬಿಲಿಟಿ ಬರುತ್ತೆ. ಕ್ರೆಡಿಬಿಲಿಟಿಯಿಂದ ಆ ಚೈನ್ ಡೆವಲಪ್ ಆಗುತ್ತೆ. ಅದು ಒಂದೇ ಸಂಸ್ಥೆ ಇರಲ್ಲ. ಇಟ್ ಮೇಕ್ಸ್ ಪಾರ್ಟ್ನರ್ಶಿಪ್ಸ್, ಮಲ್ಟಿಪಲ್ ಪಾರ್ಟ್ನರ್ಶಿಪ್ಸ್, ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಗ್ರೋತ್, ಇನ್ಕ್ರೀಸಸ್ ಎಂಪ್ಲಾಯ್ಮೆಂಟ್. ಐ ಥಿಂಕ್ ಫಾರ್ ಎಲ್ಲದಕ್ಕೂ ಸಹ ಬೇಸ್ ಏನು, ರೂಟ್ ಏನು ಅಂತ ಅಂದರೆ ಈ ಫ್ಯಾಕ್ಟರ್ನ ಉಳಿಸ್ಕೊಳ್ಳೋ ಅಂಥದ್ದು. ಸೊ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಕ್ಲಿಯರ್ ಆಗಿ ಎಲ್ಲನೂ ಇರಬೇಕು. ಸೊ ಅವ್ರಿಗೆ ನಂಬಿಕೆ ಇರಬೇಕು, ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ. ಸೊ ದೇರ್ಫೋರ್ ದಿಸ್ ಫ್ಯಾಕ್ಟರ್ ಮ್ಯಾಟರ್ಸ್ ದ ಮೋಸ್ಟ್. ಓಕೆ, ನೆಕ್ಸ್ಟ್ passage number 9. Elephants are landscape architects creating clearings in the forests, preventing overgrowth of certain plant species and allowing space for the regeneration of others, which in turn provides sustenance to other herbivorous animals. Elephants eat plants, fruits and seeds, propagating the seeds when they defecate in other places as they travel. Elephant dung provides 27% nourishment to plants and animals and acts as a breeding ground for insects. In times of drought, they access water by digging holes, which benefits other wildlife. It's all talking about elephants. Okay, why? ನಾವಿಲ್ಲಿ ಫಾರೆಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಡಿಫಾರೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಥಿಂಗ್. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಎಲಿಫೆಂಟ್ಸ್. ಸೊ ಎಲಿಫೆಂಟ್ಸಿಂದನೇ ಏನೋ ಒಂದು ದೊಡ್ಡ ಪವಾಡ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಗಮನನೇ ಕೊಟ್ಟಿಲ್ಲ ಅಂತಂದರೆ ಅದರಿಂದ ಆಗ್ತಿರೋ ಅಂಥ ಒಳ್ಳೊಳ್ಳೆದು ಏನು ಅಂತ ಹೇಳಿದ್ರೆ ದೇ ಆರ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ಸ್ ಅಂತ. ನೋಡಿ ಅಲ್ಲಿ ನೋಡಿ, ನಮ್ಮ ಭೂಮಿಯನ್ನು ಒಂದು ಒಳ್ಳೆ ಕಲಾತ್ಮಕವಾಗಿ ಬ್ಯೂಟಿಫುಲ್ ಆಗಿ ಮಾಡ್ತಾ ಇರುವಂತಹ ಜೀವಿ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ದಿ ಎಲಿಫೆಂಟ್. ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್, ರೂವಾರಿ, ದೇ ಆರ್ ದ ಎಂಜಿನಿಯರ್ಸ್ ಆಫ್ ಕ್ರಿಯೇಟಿಂಗ್ ಬ್ಯೂಟಿ ಆನ್ ದಿ ಅರ್ತ್. Had anyone tried to believe it? Did anyone know about it, that elephants contribute so much to our land anta heli? So hagagi they are the landscape architects anta andre creators. Okay, then heg ಮಾಡ್ತಾರೆ? Creating clearings in the forests. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಎಲಿಫೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಅದು ಹಿಂಡಾಗಿ ಹೋಗಿ ಫಾರೆಸ್ಟ್ನೆಲ್ಲ ಕ್ಲಿಯರ್ ಮಾಡಿಬಿಡತ್ತೆ. ಇಟ್ ಕ್ಲಿಯರ್ಸ್ ದ ಫಾರೆಸ್ಟ್ಸ್.
ಹ್ಯೂಮನ್ ಬೀಯಿಂಗ್ಸಿಂದ ಅದು ಸಾಧ್ಯ ಇಲ್ಲ. ಇಟ್ ಕ್ಲಿಯರ್ಸ್ ದ ಫಾರೆಸ್ಟ್ ಫಸ್ಟ್ ಥಿಂಗ್, ಪ್ರಿವೆಂಟಿಂಗ್ ಓವರ್ ಗ್ರೋತ್ ಆಫ್ ಸರ್ಟನ್ ಪ್ಲಾಂಟ್ ಸ್ಪೀಸೀಸ್. ಕೆಲವೊಂದು ಪ್ಲಾಂಟ್ ಸ್ಪೀಶೀಸ್ ಯಾವ್ದ್ಯಾವುದು ಹಾರ್ಮ್ಫುಲ್ ಆಗಿ ಹಾನಿಕಾರಕವಾಗಿ ಇರುತ್ತೆ, ಅದೇ ಬೆಳ್ಕೊಳ್ತಾ ಇರೋದಕ್ಕೆ ಬದಲಾಗಿ ಆ ಸ್ಥಳದಲ್ಲಿ ಒಂದೇ ಥರ ಪ್ಲಾಂಟ್ ಸ್ಪೀಶೀಸ್ ಬೆಳೆಯೋದಕ್ಕೆ ಬದಲಾಗಿ ಅದೇನು ಮಾಡುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಯಾಕೆಂದರೆ ಆ ಕಂಪ್ಲೀಟ್ ನೆಲನ ಕ್ಲಿಯರ್ ಮಾಡಿಬಿಡುತ್ತಲ್ಲ, ಆಗ ಒಂದೇ ಜಾತಿಯ ಒಂದು ಪ್ಲ್ಯಾಂಟ್ ಗ್ರೋತ್ ಬರೋದಕ್ಕೆ ಬಿಡೋದಿಲ್ಲ. ಇಟ್ ಪ್ರಿವೆಂಟ್ಸ್ ದಿ ಓವರ್ ಗ್ರೋತ್. ಅಗತ್ಯಕ್ಕಿಂತ ಅದು ಸುಮ್ಮನೆ ಕಳೆಗಳು ಬೆಳ್ಕೊಳ್ತಾ ಹೋಗೋದನ್ನು ತಡೆಯುತ್ತೆ ಆಫ್ ಸರ್ಟನ್ ಪ್ಲಾಂಟ್ ಸ್ಪೀಶೀಸ್. ಸೊ ದ್ಯಾಟ್ ಅಂದರೆ ಒಂದೇ ಜಾತಿಯ ಗಿಡಗಳು ಬೆಳೆಯೋದನ್ನು ತಡೆದು ಆ ಜಾಗವನ್ನು ಬೇರೆ ಅಲೋವಿಂಗ್ ಸ್ಪೇಸ್ ಫಾರ್ ದ ರೀಜನರೇಷನ್ ಆಫ್ ಅದರ್ಸ್. ಅಂದರೆ ಒನ್ ಸ್ಪೀಶೀಸ್ ಆಫ್ ಪ್ಲಾಂಟ್ ಅದೇ ಬೆಳೀತಾ ಇತ್ತು ಅಂತಂದರೆ ಇಟ್ ಡಸ್ ನಾಟ್ ಗಿವ್ ಸ್ಪೇಸ್ ಆರ್ an opportunity for other plant species to grow ಅಲ್ವಾ. ಬೇರೆ ಸಸ್ಯಗಳು ಬೆಳೆಯೋದಕ್ಕೆ ಬಿಡೋದಿಲ್ಲ ಒಂದೇ ಜಾತಿ ಇತ್ತು ಅಂತಂದರೆ. ಆದರೆ ಆನೆ ಏನು ಮಾಡ್ತಾ ಇದೆ, ಅದು ಒಂದೇ ಜಾತಿಯ ತಳಿಗಳು ಬರೋದನ್ನು ಪ್ರಿವೆಂಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟು, ಅಂದರೆ ಬೇರೆ ಸಸ್ಯಗಳು ಥರ ಸಹ ಬೆಳ್ಕೊಳ್ಳೋದಕ್ಕೆ ರೀಜನರೇಟ್ ಅಂತಂದು ಅದು ಏನಾಗ್ತಿದೆ, ದಿಸ್ ಸರ್ಟನ್ ಪ್ಲಾಂಟ್ ಅದನ್ನು ಡಾಮಿನೇಟ್ ಮಾಡ್ತಿದೆ ಅಲ್ವಾ. ಪಾಪ ಅದು ಮುಂದೆ ಬರೋದಕ್ಕೆ ಆಗ್ತಾಯಿಲ್ಲ, ಅದು ಬೆಳೆಯೋದಕ್ಕೆ ಚಿಗುರೋಕ್ಕೆ ಆಗ್ತಾ ಇಲ್ಲ. ಅಂಥದ್ದನ್ನು ಎಲಿಫೆಂಟ್ ಏನು ಮಾಡುತ್ತೆ, ನೀವು ಬೆಳೆದಿದ್ದು ಸಾಕು, ಸೊ ಗಿವ್ ಸ್ಪೇಸ್ ಫಾರ್ ದಿ ಅದರ್ಸ್ ಅಂತ ಹೇಳುತ್ತೆ. ಆವಾಗ ಭೂಮಿಯಲ್ಲಿ ಹುದುಗಿಟ್ಕೊಂಡಿರೋ ಅಂತಹ ಬೇರೆ ಪ್ಲಾಂಟ್ ಸ್ಪೀಶೀಸ್ ಬಂದು ಮೇಲೆ ಉದ್ಭವ ಆಗುತ್ತೆ. ರೀಜನರೇಟ್ ಬಿಕಾಸ್ ಇಟ್ ಇಸ್ ಆಲ್ರೆಡಿ ದೇರ್ ಡೀಪ್ ಇನ್ಸೈಡ್ ದಿ ಅರ್ತ್, ಬಟ್ ಇಟ್ ಹ್ಯಾಸ್ ಬೀನ್ ಡಾಮಿನೇಟೆಡ್ ಆ್ಯಂಡ್ ನಾಟ್ ಅಲೌಡ್ ಬೈ ದಿ ಓವರ್ ಗ್ರೋತ್ ಆಫ್ ಒನ್ ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಶೀಸ್. ಈಗ ಎಲಿಫೆಂಟ್ ಏನು ಮಾಡುತ್ತೆ, ಬೇರೆಯವರು ಸಹ ಬದುಕಲಿ ಅಂತ ಹೇಳ್ಬಿಟ್ಟು ಜಾಗಕ್ಕೆ ಬಿಟ್ಕೊಡತ್ತೆ. ವಿಚ್ ಇನ್ ಟರ್ನ್ ಪ್ರೊವೈಡ್ ಸಸ್ಟೆನೆನ್ಸ್ ಟು ಅದರ್ ಹರ್ಬಿವೋರಸ್ ಆನಿಮಲ್ಸ್. ಈಗ ಬೇರೆ ಜಾತಿಯ ಪ್ಲಾಂಟ್ಸ್ ಬಂದಾಗ ಅದು ಬಂದು ಬೇರೆ ಹರ್ಬ್ಸ್ ಅಂತಂದ್ರೂ ಪ್ಲಾಂಟ್ಸ್ ತಿನ್ನೋಂತಹ ಕೆಲವು ಪ್ರಾಣಿಗಳಿರುತ್ತಲ್ವ, ಅಂಥ ಪ್ರಾಣಿಗಳು ಅಲ್ಲಿಗೆ ಬರುತ್ತೆ. ಬಿಕಾಸ್ ದ ಫುಡ್ ದೇ ವಾಂಟ್ ಈಸ್ ಅವೈಲೇಬಲ್ ದೇರ್. ಅವ್ರಿಗೆ ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಬೇಕಾಗಿರಲಿಲ್ಲ. ಹಾಗಾಗಿ ಇವಾಗ ಎಲಿಫೆಂಟು ಆ ಸ್ಪೇಸ್ ಬಿಟ್ಕೊಟ್ಟಿದ್ರಿಂದ ಬೇರೆ ಥರ ಜಾತಿಯ ಪ್ಲ್ಯಾಂಟ್ಸ್ ಬಂದಾಗ ಆಗ ಬೇರೆ ಥರ ಹರ್ಬಿವೋರಸ್ ಅಂದ್ರೇನು ಬರೀ ಪ್ಲ್ಯಾಂಟ್ಸನ್ನ ತಿನ್ನೋ ಅಂತಹ ಪ್ರಾಣಿಗಳು ಲೈಕ್ ಡಿಯರ್, ಓಕೆ, ಜಿಂಕೆ ಇರ್ಬೋದು, ಆಡಿರ್ಬೋದು, ಆಕಳಿರ್ಬೋದು, ಎಲಿಫೆಂಟ್ಸ್ ಇರ್ಬೋದು, ಜಿರಾಫ್ ಇರ್ಬೋದು. ಸೊ ಅವೆಲ್ಲ ಇಲ್ಲಿ ಬೇರೆ ಬೇರೆ ಥರ ಪ್ಲ್ಯಾಂಟ್ ಗ್ರೋತ್ ಇರೋದ್ರಿಂದ ದೇ ಕಮ್ ದೇರ್. ಅಂದ್ರೇನು, ಸಸ್ಟೆನೆನ್ಸ್ ಅಂದರೆ ಅದಕ್ಕೆ ಒಂದು ಜೀವನ ಕೊಡುತ್ತೆ ಅಲ್ವಾ, ಜೀವ ಉಳಿಸ್ಕೊಳ್ಳೋಕ್ಕೆ ಒಂದು ಆಧಾರ ಕೊಡೋದ್ರಿಂದ ಹರ್ಬಿವೋರಸ್ ಅನಿಮಲ್ಸ್ ಬೇರೆದು ಸಹ ಬರುತ್ತೆ. ಆಗ ಮತ್ತು ಎಲಿಫೆಂಟ್ಸೇ ತಗೊಳ್ಳಿ ನೀವು, ಎಲಿಫೆಂಟ್ಸ್ ಈಟ್ ಪ್ಲಾಂಟ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್, ಪ್ರೊಪಗೇಟಿಂಗ್ ದ ಸೀಡ್ಸ್ ವೆನ್ ದ ಡೆಫಿಕೇಟ್ ಇನ್ ಅದರ್ ಪ್ಲೇಸಸ್ ಆ್ಯಸ್ ದೆ ಟ್ರಾವೆಲ್. ಪ್ರೊಪಗೇಟಿಂಗ್ ಅಂತಂದ್ರೆ ಏನು, ಸ್ಪ್ರೆಡ್ಡಿಂಗ್. ಓಕೆ, ಸೊ ಎಲಿಫೆಂಟ್ಸ್ ಈಗ ಫ್ರೂಟ್ಸ್ ತಿನ್ನತ್ತೆ, ಪ್ಲಾಂಟ್ಸ್ ತಿನ್ನತ್ತೆ, ಬೀಜ ತಿನ್ನತ್ತೆ, ಸೊ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಅದು ಎಲ್ಲೆಲ್ಲೋ ಹೋಗುತ್ತೆ ಅಲ್ವಾ, ಅಲ್ಲಿ ಹೋದಾಗೆಲ್ಲನೂ ಸಹ ವೆನ್ ದ ಡೆಫಿಕೇಟ್ ಅಂತ ಹೇಳಿದ್ರೇನು, ಅದು ವಿಸರ್ಜನೆ ಮಾಡಿದಾಗ ವೆನ್ ಇಟ್ ಎಕ್ಸ್ಕ್ರೀಟ್ಸ್ ಇನ್ ಅದರ್ ಪ್ಲೇಸಸ್, ಅದು ಟ್ರಾವೆಲ್ ಮಾಡೋ ಸ್ಥಳದಲ್ಲೆಲ್ಲನೂ ಸಹ ಅದು ಡಂಗ್ ಅಂದ್ರೆ ಏನು, ಅದರ ಒಂದು ಎಲಿಫೆಂಟ್ ಡಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನು, ವೆನ್ ಇಟ್ ಎಕ್ಸ್ಕ್ರೀಟ್ಸ್. ಓಕೆ, ಸೊ ಅದು ಎಲ್ಲ ಕಡೆ ಹಾಕಿದಾಗ ಅದು 27% ನರಿಶ್ಮೆಂಟ್ ಟು ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಅಂತ ಹೇಳ್ತಾರೆ. ಅಂದರೆ ಕೌಡಂಗ್, ಸೆಗಣಿ ಯಾವ ಥರ ಅಷ್ಟು ನರಿಶಿಂಗ್ ಆಗಿರುತ್ತೆ ಫಾರ್ ದ ಲ್ಯಾಂಡ್, ಅದೇ ಥರ ಎಲಿಫೆಂಟ್ ಡಂಗ್ ಸಹ 27% ಆಫ್ ನರಿಶ್ಮೆಂಟ್ ಟು ದ ಪ್ಲಾಂಟ್ಸ್, ಓಕೆ, ಆ್ಯಂಡ್ ಆನಿಮಲ್ಸ್, ಆ್ಯಂಡ್ ಆ್ಯಕ್ಟ್ಸ್ ಆಸ್ ಅ ಬ್ರೀಡಿಂಗ್ ಗ್ರೌಂಡ್ ಫಾರ್ ಇನ್ಸೆಕ್ಟ್ಸ್. ಅಂದ್ರೇನು, ಅದು ಅಲ್ಲದೆ ಅದು ಒಂದು ಒಳ್ಳೆ ಬ್ರೀಡಿಂಗ್ ಸ್ಥಳ ಯಾವುದಕ್ಕೆ, ನಮ್ಮ ಬ್ಯಾಕ್ಟೀರಿಯಾ ಮತ್ತು ವರ್ಮ್ಸ್ ಒಳ್ಳೊಳ್ಳೆ ಇದೆಲ್ಲೂ ಸಹ ಅದು ಮೆನ್ಯೂರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬಹಳ ಅದರ ಡಂಗ್ ಬಂದು ಬಹಳ ಬೆನಿಫಿಷಿಯಲ್. ಮತ್ತು ಇನ್ನೊಂದು ಬೆನಿಫಿಟ್ ಏನು ಫ್ರಮ್ ಎಲಿಫೆಂಟ್ಸ್ ಅಂತಂದರೆ, ಇನ್ ಟೈಮ್ಸ್ ಆಫ್ ಡ್ರಾಟ್ ಅಂತ ಹೇಳಿದ್ರೂ, ಕ್ಷಾಮ ಬಂದ ಟೈಮಲ್ಲಿ ವೆನ್ ದೆರ್ ಈಸ್ ನೋ ವಾಟರ್ ಅವೈಲೇಬಲ್, ವೆನ್ ವಾಟರ್ ಬಿಕಮ್ಸ್ ಅ ಸ್ಕೇರ್ಸಿಟಿ, ಯಾವ ಪ್ರಾಣಿಗಳಿಗೂ ಸಹ ಅಲ್ಲಿ ಹತ್ತಿರದಲ್ಲಿ ನೀರಿಲ್ಲ ಅನ್ನೋ ಸಂದರ್ಭ ಬಂದಾಗ ಆನೆ ಏನು ಮಾಡುತ್ತೆ, ದೆ ಆಕ್ಸಸ್ ವಾಟರ್ ಬೈ ಡಿಗ್ಗಿಂಗ್ ಹೋಲ್ಸ್ ವಿಚ್ ಬೆನಿಫಿಟ್ಸ್ ಅದರ್ ವೈಲ್ಡ್ ಲೈಫ್. ಅಂದ್ರೇನು, ಅದೇನು ಆನೆ ಏನು ಮಾಡುತ್ತಂತೆ, ಭೂಮಿಯಲ್ಲಿ ಹಳ್ಳ ತೋಡತ್ತಂತೆ.
ಆಲ್ ರೈಟ್, ಬೈ ಡಿಗ್ಗಿಂಗ್ ಹೋಲ್ಸ್. ಸೊ ಅದು ಮಾತ್ರ ಕುಡಿಯೋದಕ್ಕಲ್ಲ, ಸೊ ಆ ಹೋಲ್ಸ್ ಮಾಡಿದಾಗ ಬೇರೆ ಪ್ರಾಣಿಗಳು ಸಹ ಅಲ್ಲಿ ಬಂದು ನೀರನ್ನು ಕುಡಿಯುತ್ತೆ. ದಿಸ್ ಸಚ್ ಅ ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್ ಬೈ ದ ಎಲಿಫೆಂಟ್ಸ್. ಆಲ್ ರೈಟ್, ಸೊ ಈಗ ದಿಸ್ ಈಸ್ ಅಬೌಟ್ ದ passage. Now coming to the questions, which one of the following statements best reflects the most logical and rational inference that can be drawn from the passage? ಏನು, the home range of elephants needs to be a vast area of rich biodiversity. ಅಂದ್ರೇನು, ನಾವು ಎಲಿಫೆಂಟ್ಸು ಎಲ್ಲಿ ಇರಬೇಕು ಅಂತ ಹೇಳಿದ್ರೆ, ಎಲ್ಲಿ ಬಯೋಡೈವರ್ಸಿಟಿ ಅಂದ್ರೇನು, ಒಳ್ಳೆ ಸಮೃದ್ಧವಾಗಿ ಇರೋವಂತಹ ಪ್ರದೇಶಗಳಲ್ಲಿ ಎಲಿಫೆಂಟ್ಸ್ ಇರಬೇಕು. ಅದು ಎಲಿಫೆಂಟ್ಸಿನ ಹೋಮ್ ರೇಂಜ್ ಆಗಿರಬೇಕು. ಅಲ್ಲೆಲ್ಲನೂ ಸಹ ಎಲಿಫೆಂಟ್ಸ್ ಇದ್ದರೆ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ. Elephants are the keystone species and they benefit the biodiversity. Elephants ಇದ್ದರೆ ಸಾಕು, ಬಯೋಡೈವರ್ಸಿಟಿ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಎನ್ರಿಚ್ ಆಗುತ್ತೆ. ಸೊ ನಮ್ಮ ಭೂಮಿಗೆ ಕೀಸ್ಟೋನ್ ಸ್ಪೀಶೀಸ್ ಯಾವುದು, ಮೂಲಭೂತವಾದ ಒಂದು ವೆರಿ 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 ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ ಅಂತ ಅಂದರೆ elephant. Rich biodiversity cannot be maintained in the forest without the presence of elephants. ಅಂದರೆ ಬಯೋಡೈವರ್ಸಿಟಿ ಅಂದರೆ ವಿಧ ವಿಧವಾದ ಒಂದು ಡೈವರ್ಸ್ ಆಗಿ ಇರುವಂತಹ ಸಸ್ಯ ಮತ್ತು ವನ್ಯಜೀವನ ಇರುವಂಥದ್ದನ್ನು ವಿ ಕಾಲ್ ದೆಮ್ ಆಸ್ ಡೈವರ್ಸ್ ಬಯೋಡೈವರ್ಸಿಟಿ ಸ್ಪಾಟ್ಸ್. ಓಕೆ, ಅಂಥದ್ದೊಂದು ಸಮೃದ್ಧವಾಗಿ ಇರಬೇಕು ಅಂತ ಅಂದರೆ ಎಲಿಫೆಂಟ್ಸ್ ಬೇಕು. ರಿಚ್ ಬಯೋಡೈವರ್ಸಿಟಿ ಬೇಕು ಅಂದರೆ ಎಲಿಫೆಂಟ್ಸ್ ಬೇಕು. ಎಲಿಫೆಂಟ್ಸ್ ಆರ್ ಕೇಪಬಲ್ ಆಫ್ ರೀಜನರೇಟಿಂಗ್ ಫಾರೆಸ್ಟ್ ವಿತ್ ಸ್ಪೀಶೀಸ್ ಆಸ್ ಪರ್ ದೇ ರಿಕ್ವೈರ್ಮೆಂಟ್. ಎಲಿಫೆಂಟ್ಸ್ ಮನಸ್ಸು ಮಾಡಿದ್ರೆ ಕಂಪ್ಲೀಟ್ ಫಾರೆಸ್ಟ್ನೇ ರೀಜನರೇಟ್ ಮಾಡುವಂತಹ ಎಬಿಲಿಟಿ ಇದೆ. ನೌ ವಿಚ್ ಆಪ್ಷನ್ ವಿಲ್ ಯು ಟೇಕ್? Home range of elephants need to be a vast area. ಆಲ್ರೆಡಿ ಬಯೋಡೈವರ್ಸಿಟಿ ಇರಬೇಕು ಅಂತ ಅವರು ಹೇಳ್ತಾರೆ. ಐ ಡೋಂಟ್ ಅಗ್ರಿ ಟು ದಿಸ್. ದೆನ್ ಎಲಿಫೆಂಟ್ಸ್ ಆರ್ ದ ಕೀ ಸ್ಟೋನ್, ಒಂದು ಮೂಲಭೂತವಾದ ಸ್ಪೀಶೀಸ್. ಅವರು ಇಲ್ಲದೆ ಇದ್ದರೆ ಬಯೋಡೈವರ್ಸಿಟಿ ಬಹಳ ಕಷ್ಟ. ದೇ ಬೆನಿಫಿಟ್ ದ ಡೈವರ್ಸಿಟಿ. ಈಗ ರಿಚ್ ಬಯೋಡೈವರ್ಸಿಟಿ ಕ್ಯಾನ್ ನಾಟ್ ಬಿ ಮೇಂಟೈನ್ಡ್ ಇನ್ ದ ಫಾರೆಸ್ಟ್ ವಿದೌಟ್ ದಿ ಪ್ರೆಸೆನ್ಸ್ ಆಫ್ ಎಲಿಫೆಂಟ್ಸ್. ಎಲಿಫೆಂಟ್ಸೇ ಇಲ್ಲದೆ ಇದ್ದರೆ ಅಲ್ಲಿ ಒಳ್ಳೆ ಬಯೋಡೈವರ್ಸಿಟಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು. ಬಿಕಾಸ್ ಈವನ್ ವಿತೌಟ್ ಎಲಿಫೆಂಟ್ಸ್ ಎಷ್ಟೋ ದೇಶಗಳಲ್ಲಿ ಎಲಿಫೆಂಟ್ಸೇ ಇಲ್ಲ, ಆದರೂ ಒಳ್ಳೆ ಡೈವರ್ಸಿಟಿ ಇದೆ. ಎಲಿಫೆಂಟ್ಸ್ ಇದ್ದರೆ ಇನ್ನೂ ಜಾಸ್ತಿ ಆಗಬಹುದೇನೋ, ಬಟ್ ಅದು ಇಲ್ಲದೇ ಇದ್ದರೆ ಡೈವರ್ಸಿಟಿನೇ ಇಲ್ಲ ಅಂತ ಅಲ್ಲ. ಎಲಿಫೆಂಟ್ಸ್ ಆರ್ ಕೇಪಬಲ್ ಆಫ್ ರೀಜನರೇಟಿಂಗ್ ಫಾರೆಸ್ಟ್ ವಿತ್ ಸ್ಪೀಶೀಸ್ ಆ್ಯಸ್ ಪರ್ ದೇ ರಿಕ್ವೈರ್ಮೆಂಟ್. ಅವ್ರಿಗೆ ಮನಸ್ಸು ಮಾಡಿದ್ರೆ ಅವರು ಫಾರೆಸ್ಟ್ನೇ ರೀಜನರೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಮೇ ಬಿ ಟ್ರೂ ಟು ಅನ್ ಎಕ್ಸ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಪಾಯಿಂಟ್ ಏನು ಅಂತ ಅಂದರೆ, ದೇ ಆರ್ ವೆರಿ ಕ್ರೂಷಿಯಲ್. ಓಕೆ, ಟು ಬೆನಿಫಿಟ್ ಬಯೋಡೈವರ್ಸಿಟಿ. ಯಾಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ಪ್ರತಿ ಹಂತದಲ್ಲೂ ಅಷ್ಟೊಂದಿದೆ. ಅವ್ರು ಇರಲೇಬೇಕು ಅಂತ ಇಲ್ಲ, ಬಟ್ ಅವ್ರು ಬಹಳ ಬಹಳ ಮುಖ್ಯ. ದೇ ಆರ್ ದ ಕೀ ಸ್ಟೋನ್ ಸ್ಪೀಶೀಸ್. ಮಿಕ್ಕಿದ ಎಲ್ಲ ಪ್ರಾಣಿಗಳು ಮುಖ್ಯ, ಆದರೆ ಆನೆಗಳಿಂದ ಆಗ್ತಾ ಇರುವಂಥದ್ದು ಫಾರ್ ದ ರಿಚ್ನೆಸ್ ಆಫ್ ದ ಬಯೋಡೈವರ್ಸಿಟಿ ಈಸ್ ಸಮಥಿಂಗ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್. ಸೊ ಫಾರ್ ಮೀ ಐ ಫೀಲ್ ದಿಸ್ ಈಸ್ ದಿ ಆನ್ಸರ್. The last passage for today, a bit practical. So practical ಆದಷ್ಟು ಸಹ ಚಾಲೆಂಜಸ್ ವಿಲ್ ಬಿ ಮೋರ್. ಯಾಕೆಂದರೆ ಸೊಲ್ಯೂಷನ್ಸು ಬಹಳ ಇರುತ್ತೆ. ಇನ್ ಇಂಡಿಯಾ ದ ಸೆಗ್ರಿಗೇಷನ್ ಆಫ್ ಮುನಿಸಿಪಲ್ ವೇಸ್ಟ್ ಅಟ್ ಸೋರ್ಸ್ ಈಸ್ ರೇರ್. ರಿಸೈಕ್ಲಿಂಗ್ ಇಸ್ ಮೋಸ್ಟ್ಲಿ ವಿತ್ ದ ಇನ್ಫಾರ್ಮಲ್ ಸೆಕ್ಟರ್. ಮೋರ್ ದ್ಯಾನ್ 3/4 of the municipal budget goes into collection and transportation, which leaves very little for processing or resource recovery and disposal. Where does waste to energy fit into all this? Ideally, it fits in the chain after segregation between wet waste and the rest, collection, recycling, and before getting to the land. Which technology is most appropriate in converting waste to energy depends on what is in the waste, that is biodegradable versus non-biodegradable component, and its calorific value. The biodegradable component of India's municipal solid waste is a little over 50%, and biomethanation offers a major solution for processing this. Now read the passage. ಈಗ ಮುನಿಸಿಪಲ್ ವೇಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಮುನಿಸಿಪಲ್ ವೇಸ್ಟ್ ಅಂತ ಅಂದರೆ ಪ್ರತಿ ಮನೆಯಲ್ಲೂ ಸಹ ಇರುವಂತಹ ಸಾಲಿಡ್ ವೇಸ್ಟ್. ಆಲ್ ರೈಟ್, ದಟ್ ಈಸ್ ಕಾಲ್ಡ್ ದಿಸ್ ಅಬೌಟ್ ವೇಸ್ಟ್ ಮ್ಯಾನೇಜ್ಮೆಂಟ್. ದ ಹೋಲ್ ಪ್ಯಾಸೇಜ್ ಇಸ್ ಅಬೌಟ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೆಗ್ರಿಗೇಷನ್ ಆಫ್ ಮುನಿಸಿಪಲ್ ವೇಸ್ಟ್. ಸೆಗ್ರಿಗೇಷನ್ ದಟ್ ಈಸ್ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್. ಆಲ್ ರೈಟ್, ಅಟ್ ಸೋರ್ಸ್ ಇಸ್ ರೇ. ಯಾರೂ ಸಹ
ಎಲ್ಲಿ ಅದನ್ನು ಸೆಪ್ರೇಟ್ ಮಾಡ್ತಾರೆ ಅಲ್ಲಿ ಆಗ್ತಾನೇ ಇಲ್ಲ. ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಎಲ್ಲನೂ ಮಿಕ್ಸ್ ಆಗ್ತಾ ಇದೆ. ಸೋರ್ಸ್ ಅಂದ್ರೇನು ಫಸ್ಟ್ ಲೆವೆಲಲ್ಲೇ ಅದು ಸೆಪ್ರೇಟ್ ಆದರೆ ಇಟ್ ವುಡ್ ಬಿ ವೆರಿ ನೈಸ್. ಮೇ ಬಿ ಇನ್ ಸಮ್ ಆಫ್ ದ ಸಿಟೀಸ್ ಇಟ್ ಈಸ್ ಇಂಪ್ಲಿಮೆಂಟೆಡ್. ಡ್ರೈ ವೇಸ್ಟ್ ಬೇರೆ, ವೆಟ್ ವೇಸ್ಟ್ ಬೇರೆ ಅನ್ನೋದು ಸೆಗ್ರಿಗೇಷನ್ ಅಂದರೆ ಡಿವಿಷನ್ ಆಗ್ತಾ ಇದೆ. ಬಟ್ ಆಲ್ ಓವರ್ ದಿ ಕಂಟ್ರಿ ಇಟ್ ಇಸ್ ಸ್ಟಿಲ್ ನಾಟ್ ಪ್ರಾಕ್ಟಿಸ್ಡ್ ಅಟ್ ಆಲ್. ಕಸ ಅಂತ ಹೇಳಿದಾಗ ಎಲ್ಲ ಕಸನೂ ಒಂದೇ ಥರನೇ ಒಂದೇ ಕಡೆನೇ ಹಾಕ್ತಾ ಇದ್ದಾರೆ. ಸೊ ದೇರ್ ಇಸ್ ನೋ ಸೆಗ್ರಿಗೇಷನ್ ದೇರ್. ಇನ್ನೂ ಕಡಿಮೆ ಅಪರೂಪ ಆಗಿದೆ. ಅಟ್ ಸೋರ್ಸ್ ಅಂತಂದರೆ ಫಸ್ಟ್ ಹಂತದಲ್ಲೇ ಅದು ಡಿವೈಡ್ ಆಗ್ತಾ ಇಲ್ಲ. ಅದು ಎಲ್ಲೋ ಆಗ್ತಿದೆ ಆಮೇಲೆ ಆಗ್ತಿದೆ, ಬಟ್ ಫಸ್ಟ್ ಹಂತದಲ್ಲೇ ಆದರೆ ತುಂಬ ಒಳ್ಳೇದಾಗ್ತಿತ್ತು. ಆದರೆ ಅದು ಇಂಡಿಯಾದಲ್ಲಿ ಬಹಳ ಅಪರೂಪ, ಇನ್ನೂ ಆಗಿಲ್ಲ. ಇನ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಆಲ್ ದ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಮತ್ತು ಡೆವಲಪ್ಡ್ ಸಿಟೀಸಲ್ಲೂ ಆಗ್ತಾ ಇದೆ. ಬಟ್ ಕಂಪ್ಲೀಟ್ ಕಂಟ್ರಿಯಲ್ಲಿ ವಿ ಆರ್ ಸ್ಟಿಲ್ ನಾಟ್ ವಿಜುವಲೈಸಿಂಗ್ ದಟ್. ದೆನ್ ರೀಸೈಕ್ಲಿಂಗ್ ಇಸ್ ಮೋಸ್ಟ್ಲಿ ವಿತ್ ದ ಇನ್ಫಾರ್ಮಲ್ ಸೆಕ್ಟರ್. ಅಂದರೆ ರೀಸೈಕ್ಲಿಂಗ್ ಆ ವೇಸ್ಟ್ ಮತ್ತೆ ಅದನ್ನು ಔಟ್ ಆಫ್ ಇಟ್ ಎನರ್ಜಿ ಮಾಡೋ ಥರ. ರೀಸೈಕ್ಲಿಂಗ್ ಅಂತ ಅಂದರೆ ಏನು, ಬೇಡದೆ ಇರೋದನ್ನೆಲ್ಲ ತೆಗೆದುಬಿಟ್ಟು ಅದರಿಂದ ಏನಾದರೂ ಫಾರ್ ಎಕ್ಸಾಂಪಲ್ ಬಯೋಗ್ಯಾಸ್ ಮಾಡೋದು. ಸೊ ಬಯೋಗ್ಯಾಸ್ ಮಾಡಬೇಕು ಅಂದರೆ ವೇಸ್ಟಿಂದ ಮಾಡಬಹುದು, ಆಲ್ರೈಟ್. ಆ ಬಯೋಗ್ಯಾಸ್ ಮಾಡಬೇಕು ಅಂದರೆ ಆ ವೇಸ್ಟಿಂದ ಮಾಡಬೇಕು ಅಂದರೆ ಒಳ್ಳೆ ವೇಸ್ಟನ್ನ ತಗೊಂಡು ಕೆಟ್ಟ ವೇಸ್ಟನ್ನು ಸೆಪ್ರೇಟ್ ಮಾಡಬೇಕು. ಆದರೆ ಆ ಪ್ರಾಸೆಸ್ಗೆ ಬರೋ ಹೊತ್ತಿಗೆ ಏನೇನೆಲ್ಲ ಬೇಕಲ್ಲ. ಸೊ ಲೆಟ್ ಅಸ್ ಸಿ, ರೀಸೈಕ್ಲಿಂಗ್ ಇಸ್ ವಿತ್ ದ ಇನ್ಫಾರ್ಮಲ್ ಸೆಕ್ಟರ್. ಈ ರೀತಿ ಬರೀ ಇನ್ಫಾರ್ಮಲ್ ಅಂದ್ರೇನು, ನಾನ್ ಗವರ್ಮೆಂಟ್ ಏಜೆನ್ಸೀಸ್ ಇರ್ಬೋದು, ಅಥವಾ ದಟ್ ಮೀನ್ಸ್ ಪ್ರೈವೇಟ್ ಏಜೆನ್ಸೀಸ್ ಮಾತ್ರ ಅವ್ರ ಪಾಡಿಗೆ ಅವ್ರವ್ರ ಲೆವೆಲಲ್ಲಿ ಆ ರೀಸೈಕ್ಲಿಂಗನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಬಯೋಗ್ಯಾಸ್ ಸೆಕ್ಟರ್ಸು ಅದೆಲ್ಲನೂ ಗವರ್ಮೆಂಟ್ ಲೆವೆಲಲ್ಲಿ ಅದಿನ್ನೂ ಬಂದಿಲ್ಲ. ಆಲ್ರೈಟ್. ಮೋರ್ ದ್ಯಾನ್ 3/4 ಆಫ್ ದ ಮುನಿಸಿಪಲ್ ಬಡ್ಜೆಟ್ ಗೋಸ್ ಇನ್ ಟು ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ವಿಚ್ ಲೀವ್ಸ್ ವೆರಿ ಲಿಟಲ್ ಫಾರ್ ಪ್ರಾಸೆಸಿಂಗ್, ರಿಕವರಿ ಆ್ಯಂಡ್ ಡಿಸ್ಪೋಸಲ್. ನಾವು ಈಗ ನಮ್ಮಲ್ಲಿ ಮುನಿಸಿಪಾಲಿಟಿಯಲ್ಲಿ ಬಡ್ಜೆಟ್ ಇರೋ ಪ್ರಕಾರ ಅಲ್ಲಿ ಕಲೆಕ್ಷನ್ ಆಫ್ ವೇಸ್ಟ್ ಅಂದರೆ ಮನೆಗಳಿಗೂ ಹೋಗಿ ವೇಸ್ಟ್ ಕಲೆಕ್ಷನ್ ಗಾಡಿ ಮೂಲಕನೋ ಅಥವಾ ಬೇರೆ ಯಾವುದಾದ್ರು ಟ್ರಾನ್ಸ್ಪೋರ್ಟ್ ಮೂಲಕನೋ, ಯು ಹ್ಯಾವ್ ಸೀನ್ ಇಟ್ ಅಲ್ವಾ, ಹೇಗೆ ಕಸನ ಬಂದು ಮನೆಯಲ್ಲೂ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಸೊ ಅದಕ್ಕೂ ಒಂದು ಸ್ವಲ್ಪ ಬಡ್ಜೆಟ್ ಇರುತ್ತೆ. ಈಗ ಮೇಜರ್ ಆಗಿ ಎಲ್ಲ ಬಡ್ಜೆಟು ಎಲ್ಲಿಗೆ ಹೋಗ್ತಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಇನ್ ಟು ಕಲೆಕ್ಷನ್. ಅಂದರೆ ಮನೆಗೆ ಹೋಗಿ ವೇಸ್ಟ್ ಕಲೆಕ್ಷನ್ಗೆ ಹೋಗ್ತಿದೆ. ಆಮೇಲೆ ಅಲ್ಲಿಗೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕು, ಗಾಡಿ ಬೇಕು, ಎಂಪ್ಲಾಯೀಸ್ ಬೇಕು, ಕಾರ್ಮಿಕರು ಬೇಕು ಅಲ್ವಾ. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ತಿದೆ, ಅವರ ಸ್ಯಾಲರೀಸ್ಗೆ ಹೋಗ್ತಾ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್, ಕಲೆಕ್ಷನ್ ಆಫ್ ದ ವೇಸ್ಟ್, ಆಮೇಲೆ ಅದಕ್ಕೆ ಏನೇನು ವಾಟ್ ಯು ಕಾಲ್ ಅದು ಕಲೆಕ್ಟ್ ಮಾಡೋದಕ್ಕೆ ಬಿನ್ಸ್ ಎಲ್ಲ ಬೇಕಲ್ಲ, ಡಸ್ಟ್ ಬಿನ್ಸ್ ಥರ ಇರೋದೆಲ್ಲ ಬೇಕು ಅಲ್ವಾ, ದೊಡ್ಡದೆಲ್ಲನೂ ಅದ್ರಲ್ಲಿ ಹೋಗ್ತಿದೆ ಅಮೌಂಟ್ ಎಲ್ಲನೂ. ಇದೆಲ್ಲ ಖರ್ಚಾಗಿ ಅವರ ಸ್ಯಾಲರೀಸು ಅದೆಲ್ಲ ಖರ್ಚಾದ ಮೇಲೆ ಇನ್ನು ಅದನ್ನು ಆ ವೇಸ್ಟನ್ನು ಒಳ್ಳೆ ಇದನ್ನು ಕನ್ವರ್ಟ್ ಮಾಡೋದಕ್ಕೆ ಹಣ ಇಲ್ಲ. ಬಿಕಾಸ್ ಇಟ್ಸ್ ಆಲ್ ಗೋಯಿಂಗ್ ಆಫ್ ಇನ್ ಟು ದೀಸ್ ಥಿಂಗ್ಸ್ ಓನ್ಲಿ. ಇನ್ನು ಅದನ್ನು ಕನ್ವರ್ಟ್ ಮಾಡೋದಕ್ಕೆ ದೇರ್ ಈಸ್ ನಥಿಂಗ್ ಲೆಫ್ಟ್, ಆಲ್ ರೈಟ್, ಫಾರ್ ಪ್ರಾಸೆಸಿಂಗ್ ದಟ್. ಅಂದರೆ ಈಗ ವೇಸ್ಟನ್ನು ಪ್ರಾಸೆಸ್ ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ನೋ ಬಡ್ಜೆಟ್. ಫೈನ್. ಸೊ ವೇಸ್ಟ್ ಟು ಎನರ್ಜಿ ಅಂದ್ರೇನು, ವೇಸ್ಟಿಂದ ಕಸದಿಂದ ಎನರ್ಜಿನ ತಗೊಂಡು ಬರೋ ಹಂತಕ್ಕೆ ಇಲ್ಲಿ ಗ್ಯಾಪ್ ಆಗ್ತಾ ಇದೆ. ವೇಸ್ಟ್ ಟು ಎನರ್ಜಿ, ವೇಸ್ಟ್ ಹಂತದಿಂದ ಎನರ್ಜಿ ಹಂತಕ್ಕೆ ಬರೋವರೆಗೂ ಸಹ ಅದು ತುಂಬ ದೊಡ್ಡ ಪ್ರಾಸೆಸ್. ಆಲ್ ರೈಟ್. ಆದರೆ ಅದು ಆಗ್ತಾ ಇಲ್ಲ. ವೇಸ್ಟ್ ಕಲೆಕ್ಷನ್ ಮಾತ್ರ ಆಗ್ತಿದೆ, ಬಟ್ ಆ ವೇಸ್ಟ್ ಬಂದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅದು ಹೋಗಿ ಲ್ಯಾಂಡ್ ಫಿಲ್ ಅಂದ್ರೇನು, ಆ ಕಸದ ರಾಶಿ ಎಲ್ಲಿದೆ ಅಲ್ಲಿ ಹೋಗಿ ತಗೊಂಡು ಹಾಕ್ತಿದ್ದಾರೆ ಹೊರತು ಆ ಕಸದ ರಾಶಿ ಹತ್ರ ಹೋಗ್ಬಿಟ್ಟು ದ ಸಾಲಿಡ್ ವೇಸ್ಟ್ ಮತ್ತು ಲಿಕ್ವಿಡ್ ವೇಸ್ಟ್ ಸೆಪ್ರೇಟ್ ಮಾಡಿಬಿಟ್ಟು ಅದರಿಂದ ಬಯೋಗ್ಯಾಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಂಥ ಹಂತಕ್ಕೆ ನಾವಿನ್ನೂ ಬಂದಿಲ್ಲ. ಹಾಗಾಗಿ ವೇರ್ ಡಸ್ ವೇಸ್ಟ್ ಟು ಎನರ್ಜಿ ಫಿಟ್ ಇನ್ ಟು ಆಲ್ ದಿಸ್? ಹಾಗಾಗಿ ವೇಸ್ಟ್ ಕಸದಿಂದ ನಾವು ಎನರ್ಜಿನ ತಗೊಂಡು ಬರೋ ಅಂತ ಇಲ್ಲಿ ಎಲ್ಲಿ ಸೇರ್ಸೋಕ್ಕಾಗತ್ತೆ? ದೆರ್ ಇಸ್ ನೋ ಸ್ಪೇಸ್ ಅಟ್ ಆಲ್ ಹಿಯರ್. ಯಾವ ಹಂತದಲ್ಲಿ ನಾವು ಮಾಡ್ಬೋದು ಇದನ್ನು? ಯಾಕಂದರೆ ಎಲ್ಲನೂ ಇಲ್ಲಿಗೆ ಮುಗಿತಾ ಇದೆ. ಎನರ್ಜಿ ಕನ್ವರ್ಷನ್ಗೆ ಸ್ಥಳ ಆಗ್ತಾ ಇಲ್ಲ, ಅಥವಾ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಬೀಯಿಂಗ್ ಪಾಸಿಬಲ್. ಐಡಿಯಲಿ ಇಟ್ ಫಿಟ್ಸ್ ಇನ್ ದ ಚೈನ್ ಆಫ್ಟರ್ ಸೆಗ್ರಿಗೇಷನ್ ಬಿಟ್ವೀನ್ ವೇಸ್ಟ್ ಆ್ಯಂಡ್ ದ ರೆಸ್ಟ್. ಅಂದ್ರೇನು, ಇದು ಎನರ್ಜಿ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ ವೇಸ್ಟ್ ಕಲೆಕ್ಷನ್ ಆದಾಗ ಅಲ್ಲಿ ಸೆಗ್ರಿಗೇಟ್ ಆಗುತ್ತಲ್ಲ, ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್, ಆ ಹಂತದಲ್ಲಿ ಇದು ಬರಬೇಕು. ದೆನ್ ಕಲೆಕ್ಷನ್, ರೀಸೈಕ್ಲಿಂಗ್ ಆ್ಯಂಡ್ ಬಿಫೋರ್ ಗೆಟಿಂಗ್ ಟು ದ ಲ್ಯಾಂಡ್. ಅಂದ್ರೇನು, ನೀವು ಕಂಪ್ಲೀಟು ಆ ಲ್ಯಾಂಡ್ ಅಂತ ಅಂದ್ರೇನು, ಕಸ ಪೂರ್ತಿ ಅಲ್ಲಿ ತಗೊಂಡು ಹೋಗಿ ಹಾಕ್ತಾರಲ್ಲ, ರಾಶಿಯಾಗಿ ಹಾಕ್ತಾರಲ್ಲ, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಕಲೆಕ್ಷನ್ ಆಗಿದ ಕೂಡಲೇ ಅಲ್ಲಿ ಸೆಪರೇಟ್ ಮಾಡಿದ ಮೇಲೆ ಇಟ್ ಶುಡ್ ಗೋ ಫಾರ್ ಅಂದ್ರೇನು, ಕಲೆಕ್ಷನ್ ಆದಮೇಲೆ ಅಂದರೆ ಅದನ್ನು ರೀಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿ, ರೀಸೈಕ್ಲಿಂಗ್ ಆಗಬೇಕು ಅಂತ ಹೇಳಿದ್ರೆ ಬಿಫೋರ್ ಗೋಯಿಂಗ್ ಟು ದ ಲ್ಯಾಂಡ್ ದಿಸ್ ಹ್ಯಾಸ್ ಟು ಬಿ ಸೆಪರೇಟೆಡ್. ವಿಚ್ ಟೆಕ್ನಾಲಜಿ? ಇದನ್ನು ಮಾಡೋದಕ್ಕೆ ಟೆಕ್ನಾಲಜಿ ಬೇಕು, ಮೆಷೀನ್ಸ್ ಬೇಕು,
ಆಲ್ ರೈಟ್. ಯಾವ್ದು ಮಾಡ್ತಾರೆ, ಯಾವ ಟೆಕ್ನಾಲಜಿ, ಇದಕ್ಕೆಲ್ಲ ನಾವು ದೊಡ್ಡ ದೊಡ್ಡ ಟೆಕ್ನಾಲಜಿ ಬೇಕು, ಅದನ್ನೆಲ್ಲ ಕನ್ವರ್ಟ್ ಮಾಡಬೇಕು, ವೇಸ್ಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಯು ನೀಡ್ ಬಿಗ್ ರಿಸೋರ್ಸ್. ಆಲ್ ರೈಟ್. ಇವಾಗ in converting waste to energy depends on what is in the waste. ಸರಿ, ಟೆಕ್ನಾಲಜಿನೂ ಇದೆ ಅಂತ ಅಂದ್ಕೊಳ್ಳಿ, ವೇಸ್ಟು ಇದೆ, ಟೆಕ್ನಾಲಜಿನೂ ಇದೆ. ಆದರೆ ಆ ವೇಸ್ಟಲ್ಲಿ, ಅಷ್ಟೊಂದು ರಾಶಿ ವೇಸ್ಟಲ್ಲಿ ಎಷ್ಟು ಬಯೋಡಿಗ್ರೇಡಬಲ್ ಅಂತ ಅಂದ್ರೇನು, ಎಷ್ಟು ವೇಸ್ಟನ್ನು ನೀವು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು? ಇರೋದೆಲ್ಲ ಬರೀ ಏನು ನಾನ್ಸೆನ್ಸೇ ಇತ್ತು ಅಂತ ಅಂದ್ರೇನು, ಯೂಸ್ಲೆಸ್ ಮಟೀರಿಯಲ್ಲೇ ಇತ್ತು ಅಂತ ಅಂದರೆ ಅಷ್ಟು ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡ್ತೀರಾ? ಸೊ ಇಟ್ ಡಿಪೆಂಡ್ಸ್. ನೀವು ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಸಹ ನಮಗೆ ಮುಖ್ಯವಾಗಿ ಏನು ಅಂತಂದರೆ, ಕಸ ಜಾಸ್ತಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಆ ಕಸದಲ್ಲಿ ಯಾವುದನ್ನು ಬಯೋಡಿಗ್ರೇಡಬಲ್ ಅಂದರೆ ಏನು, ಯಾವುದನ್ನು ಮತ್ತೆ ರೀಸೈಕಲ್ ಮಾಡಬಹುದು, ಎಷ್ಟು ವೇಸ್ಟನ್ನು ನೀವು ರೀಸೈಕಲ್ ಮಾಡಬಹುದು ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಹತ್ರ ಇರಬೇಕು. ಸುಮ್ಮನೆ ಎಲ್ಲನೂ ರೀಸೈಕಲ್ ಮಾಡೋಕ್ಕಾಗೋದಿಲ್ಲ. ವೆನ್ ಯು ಸೆಪರೇಟ್ ಅನ್ನೋವಾಗ ಅಕಸ್ಮಾತ್ ಯೂಸ್ಲೆಸ್ ಮೆಟೀರಿಯಲೇ ಜಾಸ್ತಿ ಇತ್ತು ಅಂತ ಅಂದರೆ, ನಮಗೆ ಬಯೋಡಿಗ್ರೇಡಬಲ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಹೋಲ್ ಪ್ರಾಸೆಸ್ ಇಸ್ ಡಿಫೀಟೆಡ್. ಆಲ್ ರೈಟ್. ಸೊ ಇಟ್ ಡಿಪೆಂಡ್ಸ್. ಇವಾಗ ಟೆಕ್ನಾಲಜಿ ಇತ್ತು ಅಂತ ಅಂದ್ರೂ ಸಹ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ಇನ್ ದ ವೇಸ್ಟ್. ಅಂದ್ರೇನು, ಏನಿದೆ ಆ ವೇಸ್ಟಲ್ಲಿ, ಬಯೋಡಿಗ್ರೇಡಬಲ್ ವರ್ಸಸ್ ನಾನ್ ಬಯೋಡಿಗ್ರೇಡಬಲ್ ಕಾಂಪೋನೆಂಟ್, ಎಷ್ಟನ್ನು ನಾವು ಮತ್ತೆ ಯೂಸ್ ಮಾಡಬಹುದು ಎನರ್ಜಿಯಾಗಿ, ಎಷ್ಟನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇಟ್ಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಮತ್ತು ಅದರ ಒಂದು ಏನು ಪ್ರೊಡಕ್ಟಿವ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಅಂದಾಜು ಮಾಡಬೇಕು. ದಿ ಬಯೋಡಿಗ್ರೇಡಬಲ್ ಕಾಂಪೊನೆಂಟ್ ಆಫ್ ಇಂಡಿಯಾಸ್ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಈಸ್ ಅ ಲಿಟಲ್ ಓವರ್ 50% ಆ್ಯಂಡ್ ಬಯೋಮಿಥನೇಷನ್ ಆಫರ್ಸ್ ಎ ಮೇಜರ್ ಸೊಲ್ಯೂಷನ್ ಫಾರ್ ಪ್ರೊಸೆಸಿಂಗ್ ದಿಸ್. ಓಕೆ, ಇಂಡಿಯಾದಲ್ಲಿ ಅಂಥ ಕನ್ವರ್ಟೇಬಲ್ ವೇಸ್ಟ್ ಎಷ್ಟಿದೆ ಅಂತಂದರೆ ಜಸ್ಟ್ ಮೋರ್ ದ್ಯಾನ್ 50% ಇದೆ ಅಂತ ಹೇಳ್ತಾರೆ. ಈಗ ಈ 50%ನ ನಾವು ಒಂದು ಫ್ಯೂಯಲ್ ಎನರ್ಜಿನೋ ಅಥವಾ ಏನಾದರೂ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ, ಬಯೋಮಿಥನೇಷನ್ ಅಂತ ಹೇಳಿ. ಬಯೋಮಿಥನೇಷನ್ ಏನು ಮಾಡುತ್ತೆ, ಆ ವೇಸ್ಟನ್ನೆಲ್ಲನೂ ಸಹ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಲ್ ರೈಟ್. ಸೊ ಹಾಗಾಗಿ ಅದು ಒಂದು ದೊಡ್ಡ ಅವಕಾಶ ಇದೆ. ಇದು ಇಟ್ಸ್ ಅ ಬಿಗ್ ಸೊಲ್ಯೂಷನ್, ಒಂದು ಒಳ್ಳೆ ಒಂದು ಹೋಪ್ ಇದೆ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ is about the passage. Based on the passage, the following assumptions have been made. So ಇವಾಗ ಇದು ಪ್ಯಾಸೇಜ್ ಕಂಟಿನ್ಯೂಯೇಷನ್. ಇದು ಕೆಲವೊಂದು ಏನು ಈ ಥರ ಒಂದು ಎರಡು ಪಾಯಿಂಟ್ಸ್ ಹೇಳಿದ್ದಾರೆ. ಲೆಟ್ ಅಸ್ ಸಿ. ಫಸ್ಟ್ ಒನ್ ಏನು ಹೇಳ್ತಿದ್ದಾರೆ, ಕಲೆಕ್ಷನ್, ಪ್ರೊಸೆಸಿಂಗ್ ಆ್ಯಂಡ್ ಸೆಗ್ರಿಗೇಷನ್ ಆಫ್ ಮುನಿಸಿಪಲ್ ವೇಸ್ಟ್ ಶುಡ್ ಬಿ ವಿತ್ ಗವರ್ಮೆಂಟ್ ಏಜೆನ್ಸೀಸ್. ಅಂದರೆ ಇವು ಸಜೆಸ್ಟ್ ಮಾಡ್ತಿರೋದೇನು, ಇದೆಲ್ಲನೂ ಕಲೆಕ್ಷನ್, ಪ್ರಾಸೆಸ್, ಸೆಗ್ರಿಗೇಷನ್ ಪ್ರತಿಯೊಂದು ಸಹ ಗವರ್ಮೆಂಟ್ ಏಜೆನ್ಸೀಸ್ ಅವ್ರ ಹತ್ರನೇ ಕಂಟ್ರೋಲ್ ಕೊಟ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿ ಆಗುತ್ತೆ ಅಂತ ಹೇಳಿ. ಇವಾಗ ಯಾಕೆಂದರೆ ಕೆಲವೊಂದೆಲ್ಲ ಇನ್ಫಾರ್ಮಲ್ ಸೆಕ್ಟರ್ ಮಾಡ್ತಿದ್ದಾರಲ್ಲ, NGOs ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಬೇಡ, ಕಂಪ್ಲೀಟ್ ಹ್ಯಾಂಡ್ ಓವರ್, ಲೆಟ್ ಇಟ್ ಬಿ ವಿತ್ ಗವರ್ಮೆಂಟ್ ಏಜೆನ್ಸೀಸ್ ಅಂತ. ಇನ್ನೊಂದು ಪಾಯಿಂಟ್ ಏನು, ರಿಸೋರ್ಸ್ ರಿಕವರಿ ಆ್ಯಂಡ್ ರೀಸೈಕ್ಲಿಂಗ್ ರಿಕ್ವೈರ್ ಟೆಕ್ನಾಲಜಿಕಲ್ ಇನ್ಪುಟ್ಸ್ ದಟ್ ಕ್ಯಾನ್ ಬಿ ಬೆಸ್ಟ್ ಹ್ಯಾಂಡಲ್ಡ್ ಬೈ ಪ್ರೈವೇಟ್ ಸೆಕ್ಟರ್. ಇನ್ನೊಂದು ಪಾಯಿಂಟ್ ಹೇಳುತ್ತೆ, ಇದೆಲ್ಲ ವೇಸ್ಟ್ ಕಲೆಕ್ಷನ್ ಇರ್ಬೋದು ಅಥವಾ ರೀಸೈಕಲ್ ಮಾಡೋದು ಎಲ್ಲನೂ ಗೌರ್ಮೆಂಟ್ ಸೆಕ್ಟರ್ಸ್ ಮಾಡೋದಿಲ್ಲ. ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ ದ ಬಡ್ಜೆಟ್ ಎಲ್ಲಿಗೋ ಹೋಗ್ಬಿಡ್ತಾ ಇದೆ. ಹಾಗಾಗಿ ಇಟ್ ಈಸ್ ಬೆಟರ್ ಗಿವನ್ ಟು ಪ್ರೈವೇಟ್ ಸೆಕ್ಟರ್ ಅಂತ ಹೇಳ್ತಾ ಇದೆ. ನೌ ದೇರ್ ಈಸ್ ಅ ಕ್ಲಾಶ್, ಗವರ್ಮೆಂಟ್ ಏಜೆನ್ಸೀಸ್ ವರ್ಸಸ್ ಪ್ರೈವೇಟ್ ಸೆಕ್ಟರ್ ಎಂಟರ್ಪ್ರೈಸಸ್. ಸೊ ಕೆಲವೊಂದರೆ ಕಲೆಕ್ಷನ್, ಪ್ರೊಸೆಸಿಂಗ್ ಅದೆಲ್ಲನೂ ಗವರ್ಮೆಂಟ್ ಏಜೆನ್ಸೀಸ್ ಇದೆ, ಅದು ಬೇಕು ಅಂತಾರೆ. ಮತ್ತು ರೀಸೈಕ್ಲಿಂಗ್ ಬೇಕು ಅಂದರೆ ನಾನ್ ಗವರ್ಮೆಂಟ್ ಅಂತ ಹೇಳ್ತಾರೆ. ನೌ ವಿಚ್ ಆಫ್ ದಿ ಅಸಂಪ್ಷನ್ಸ್ ಗಿವನ್ ಅಬೌವ್ ಈಸ್ ಆರ್ ಆರ್ ಕರೆಕ್ಟ್? ಫಸ್ಟ್ ಒನ್ ಓನ್ಲಿ ಗವರ್ಮೆಂಟ್ ಕರೆಕ್ಟಾ? ಸೆಕೆಂಡ್ ಒನ್ ಓನ್ಲಿ ಪ್ರೈವೇಟ್ ಕರೆಕ್ಟಾ? ಬೋತ್ 1 and 2 ಕರೆಕ್ಟಾ? ಎರಡೂ ಕರೆಕ್ಟ್ ಅಲ್ವಾ? ಹೌ ಡು ಯು ಫೀಲ್? ನಾವು ಬರೀ ಗವರ್ಮೆಂಟ್ ತಗೊಂಡ್ರೆ ನಾವಿವಾಗ ಆಗಲೇ ನೋಡಿದ್ದೀವಿ, ಏನು ನೋಡಿದ್ದೀವಿ, ಕಲೆಕ್ಷನ್ ಗೌರ್ಮೆಂಟ್ ಮಾಡ್ತಿದೆ, ಪ್ರಾಸೆಸಿಂಗ್ ಆಗ್ತಿಲ್ಲ, ಸೆಗ್ರಿಗೇಷನ್ ಆಗ್ತಿಲ್ಲ, ಇದು ಗೌರ್ಮೆಂಟ್ ಮಾಡ್ತಿದೆ. ಓಕೆ, ಕೆಪಾಸಿಟಿ ಇರೋದು ಪ್ರಾಸೆಸಿಂಗ್ ಎಲ್ಲ ನಾನ್ ಗೌರ್ಮೆಂಟ್ ಮಾಡ್ತಿದೆ, ಪ್ರೈವೇಟ್ ಸೆಕ್ಟರ್ ಮಾಡ್ತಿದೆ, ಎರಡೂ ಮಿಕ್ಸ್ ಆಗಿದೆ ಅಲ್ಲಿ. ದೇರ್ಫೋರ್ ಬರೀ ಒಂದು ತಗೊಂಡ್ರೆ ಈಗಾಗಲೇ ಇರೋ ಸ್ಥಿತಿನೇ ಬರುತ್ತೆ. ಆ್ಯಂಡ್ ಎಲ್ಲನೂ ಇವರಿಗೆ ಕೊಟ್ಬಿಟ್ರೆ ಇಲ್ಲಿ ಕಲೆಕ್ಷನ್ ನಾನ್ ಗೌರ್ಮೆಂಟ್ ಬರೋದೇ ಇಲ್ಲ, ಪ್ರೈವೇಟ್ ಅವ್ರು ಕಲೆಕ್ಷನ್ ಮಾಡಲ್ಲ, ನೀವು ಮಾಡಿಕೊಡಿ, ನಾವು ಬೇಕಾದ್ರೆ ಪ್ರಾಸೆಸ್ ಮಾಡ್ತೀವಿ ಅಂತಾರೆ. ಎರಡೂ ಬೇಡ ಅಂತ ಅಂದರೆ ಇನ್ನು ಇದ್ದಿದ್ದು ಹೋಗುತ್ತೆ. ಸೊ ದೇರ್ಫೋರ್
C may be the better option. I'm not telling that this answer is a perfectly right one anta alla. It depends on the interpretation of various readers. Neevu analyze ಮಾಡಿ, ನಿಮಗೆ ಬೇರೆ ಆಪ್ಷನ್ಸ್ ಕರೆಕ್ಟ್ ಇದ್ರೆ ಅದನ್ನೇ ಮಾಡಿ, ನೋ ಪ್ರಾಬ್ಲಮ್ ಅಟ್ ಆಲ್. ಐ ಆಮ್ ನಾಟ್ ಟೆಲಿಂಗ್ ದಿಸ್ ಇಸ್ ದಿ ಅಲ್ಟಿಮೇಟ್ ಆನ್ಸರ್ ಅನ್ನೋದು ಪ್ಯಾಸೇಜಸ್ ಮೇಲೆ ಬರೋದೇ ಇಲ್ಲ, ಬಿಕಾಸ್ ಇಟ್ಸ್ ಅನ್ ಓಪನ್ ಎಂಡೆಡ್ ಥಿಂಗ್. ಓಪನ್ ಎಂಡೆಡ್ ಅಂತ ಅಂದರೆ ಏನು, ಅವರವರ ಇಂಟರ್ಪ್ರಿಟೇಷನ್ಗೆ ತಕ್ಕ ಹಾಗೆ ಆನ್ಸರ್ಸ್ಗೆ ಬರಬೇಕೇ ಹೊರತು ಇದೇ ಪರ್ಫೆಕ್ಟ್ ಆನ್ಸರ್ ಅಂತ ಎಲ್ಲೂ ಡಿಕ್ಲೇರ್ ಆಗಿಲ್ಲ, ನಾವು ಮಾಡೋಕ್ಕೂ ಆಗೋದಿಲ್ಲ. Is it clear to you? So you interpret it, you analyze it, and you can arrive at the answer. So ಹಾಗಾಗಿ I am not telling that my answer is correct. What I feel at the level of my interpretation, ನಾನು ಇದು ಸರಿ ಇರಬಹುದು ಅಂತ ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. Okay, so to take it or leave it is your difference. Okay, then which one of the following statements best reflect the crux of the passage? ಇದೀಗ questions ಅದು it was, see, ಈ ಪ್ಯಾಸೇಜ್ಗೆ ನಿಮಗೆ 6 questions ಇದೆ. ಆಲ್ ರೈಟ್, ಸೊ ವೆರಿ ಡಿಫಿಕಲ್ಟ್. ಬೇರೆದೆಲ್ಲ ಬರೀ 4 ಆಪ್ಷನ್ಸ್ ಇತ್ತು. ಈಗ ಫಸ್ಟ್ ಒಂದು ರೌಂಡ್ ನೋಡಿದ್ವಿ ಆ್ಯಂಡ್ ನಾವು ಈಗ ಸೆಕೆಂಡ್ ರೌಂಡಿಗೆ ಬಂದಿದ್ದೀವಿ. ನಾವು ಯು ಸಿ, ಜನರೇಷನ್ ಆಫ್ ಎನರ್ಜಿ ಫ್ರಮ್ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ನಾವು ಸಾಲಿಡ್ ವೇಸ್ಟಿಂದ ಎನರ್ಜಿ ಕನ್ವರ್ಟ್ ಮಾಡೋದು ಬಹಳ ಚೀಪ್, ಇಟ್ಸ್ ನಾಟ್ ಅಟ್ ಆಲ್ ಕಾಸ್ಟ್ಲಿ, ಮಾಡಬಹುದು ಅಂತ ಅವ್ರು ಹೇಳ್ತಿದ್ದಾರೆ. Biomethanation is the most ideal way of generating energy from municipal solid waste. Biomethanation ಬಹಳ ಬೆಸ್ಟ್ ಮೆಥಡ್. ಓಕೆ, ಸಾಲಿಡ್ ವೇಸ್ಟನ್ನು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ದಿಸ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ತಿದ್ದಾರೆ. ಸೆಗ್ರಿಗೇಷನ್ ಆಫ್ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಇಸ್ ದ ಫಸ್ಟ್ ಸ್ಟೆಪ್ ಟು ಎನ್ಶೂರಿಂಗ್ ದ ಸಕ್ಸಸ್ ಆಫ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ಸ್. ಸೊ ಅವ್ರು ಹೇಳ್ತಿದ್ದಾರೆ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಫಸ್ಟ್ ಸೆಗ್ರಿಗೇಟ್ ಮಾಡಿ, ಸಾಲಿಡ್ ವೇಸ್ಟ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್, ಬೇರೆ ವೇಸ್ಟ್ಗೆ ಫಸ್ಟ್ ಸೆಗ್ರಿಗೇಟ್ ಮಾಡಿ, ಅದೇ ಮೇನ್ ಸ್ಟೆಪ್ ದ ಹೋಲ್ ಪ್ರಾಸೆಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. ದ ಬಯೋಡಿಗ್ರೇಡಬಲ್ ಕಾಂಪೊನೆಂಟ್ ಆಫ್ ಇಂಡಿಯಾಸ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಈಸ್ ನಾಟ್ ಅಡಿಕ್ವೇಟ್ ಟು ಫ್ರಮ್ ವೇಸ್ಟ್ ಎನರ್ಜಿ ಪ್ರೊವೈಡ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಸಮಥಿಂಗ್ ಇಸ್ ಮಿಸ್ಸಿಂಗ್ ಹಿಯರ್. ಓಕೆ, ಸೊ ಇಲ್ಲಿ ಬಯೋಡಿಗ್ರೇಡಬಲ್ ಕಾಂಪೊನೆಂಟ್, ಇಂಡಿಯಾದು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಸಿಸ್ಟಮ್ ಏನಿದೆ ಅದು ಅಷ್ಟು ಕಾಂಪಿಟೇಟಿವ್ ಆಗಿಲ್ಲ, ಎಫೆಕ್ಟಿವ್ ಆಗಿಲ್ಲ, ಎಫಿಷಿಯೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ಇದು ಸಿ ಜನರೇಷನ್ ಆಫ್ ಎನರ್ಜಿ ಈಸ್ ಇನ್ಎಕ್ಸ್ಪೆನ್ಸಿವ್ ಅನ್ನೋದು ಸುಳ್ಳು, ಬಿಕಾಸ್ ಎಲ್ಲ ಬಡ್ಜೆಟು ಬರೀ 1-2 ಲೆವೆಲ್ಗೆ ಹೋಗ್ತಿದೆ ಅಂದಮೇಲೆ ಅದು ಎಕ್ಸ್ಪೆನ್ಸಿವ್ ಅಲ್ವಾ, ಅದು ಇಟ್ ಈಸ್ ನ್ಯಾಚುರಲಿ ಎಕ್ಸ್ಪೆನ್ಸಿವ್. ಬಯೋಮಿಥನೇಷನ್ ಈಸ್ ಮೋಸ್ಟ್ ಐಡಿಯಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಸಕ್ಸಸ್ಫುಲ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್ ದೇರ್, ವೆರಿ ಸಕ್ಸಸ್ಫುಲ್. ಓಕೆ, ಬಟ್ ಇದೇ ಮೇನ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ದೆನ್ ಸೆಗ್ರಿಗೇಷನ್ ಆಫ್ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಈಸ್ ದ ಫಸ್ಟ್ ಸ್ಟೆಪ್. ಐ ಫೀಲ್ ದಿಸ್ ಇಸ್ ರೈಟ್. ಓಕೆ, ಇಂಡಿಯಾದಲ್ಲಿ ಕಾಂಪೊನೆಂಟ್ ಇಟ್ಸ್ ಪುವರ್ ಅನ್ನೋದು ನಿಜಾನೇ. ಓಕೆ, ಅದರಿಂದ ಆಗ್ತಾ ಇಲ್ಲ ಅನ್ನೋದು ಸಹ ಅಲ್ಲ. ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂತ ಹೇಳಿದ್ರೆ, ಸಿ ಅಲ್ಲಿ ಪ್ಯಾಸೇಜಲ್ಲೇ ಕೊಟ್ಟಿರೋ ಹಾಗೆ ಟೇಕ್ ದ ಕ್ಲೂ. ದಯವಿಟ್ಟು ನೀವು ಕ್ಲೂಸನ್ನು ಬಿಟ್ಬಿಟ್ರೆ, ಓಕೆ, ಅಷ್ಟೊಂದು ಸಾವಿರಾರು ಪದಗಳಲ್ಲಿ ಎಲ್ಲೋ ಒಂದು ಪದ ಅಲ್ವಾ ಅಂತ ಹೇಳಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ ಲಾಸ್ಟ್ ಹಿಯರ್. The key answer in India, the segregation of municipal waste at source is rare. ಇಲ್ಲಿ ಪ್ರಾಬ್ಲಮ್ ಇರೋವಂಥದ್ದು. ಈ ಪ್ರಾಬ್ಲಮ್ ಆಯಿತು, ಸರಿಯಾಗಾಯಿತು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಬಡ್ಜೆಟ್ ಇರೋದು ಕಲೆಕ್ಷನ್ಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ಆಗ್ತಿದೆ. ಆದರೆ ಇಲ್ಲಿ ಏನಾಗ್ತಿದೆ, ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂದರೆ ಆಫ್ಟರ್ ಸೆಗ್ರಿಗೇಷನ್ ಬಿಟ್ವೀನ್ ವೆಟ್ ಆ್ಯಂಡ್ ಡ್ರೈ. ಓಕೆ, ಅಲ್ಲಿ ಬರಬೇಕು ಎಲ್ಲನೂ. ಆ ಸೆಗ್ರಿಗೇಷನ್ ಆಗಿಲ್ಲ ಅಂತಂದರೆ ಇನ್ನೇನೇ ಪ್ರಾಸೆಸ್ಸು ಮುಂದೆ ಹೋಗೋದಿಲ್ಲ. ಸೊ ದೇರ್ಫೋರ್ ಐ ಫೀಲ್ ದ key word to this is ಅಂದ್ರೇನು ಆನ್ಸರ್ಗೆ, ಐ ಥಿಂಕ್ that this is very very important. It is the third one, segregating. ಅದನ್ನು ಸೆಗ್ರಿಗೇಟ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಸಹ ಆಟೋಮ್ಯಾಟಿಕ್ ಲಿಂಕ್ ಬರ್ತಾ ಇರುತ್ತೆ. ಸೊ therefore now let me make a few things clear to you. Please ಇಲ್ಲಿ points to remember. ಕಾಂಪ್ರಿಹೆನ್ಷನಲ್ಲಿ ವಾಟ್ ಆಲ್ ಯು ರಿಕ್ವೈರ್: ರೀಸನಿಂಗ್, ಓಕೆ, ಆ್ಯಂಡ್ ಲುಕ್ ಫಾರ್ ದ ಕ್ಲೂಸ್. ಅಲ್ಲಿ ಲುಕ್ ಫಾರ್ ದ ಕ್ಲೂಸ್ ಅಂತ ಹೇಳಿದ್ರೆ ಬಹಳ ಅಲರ್ಟ್ ಆಗಿರಬೇಕು, ಅಲರ್ಟ್ನೆಸ್. All right, and you need to be expansive in your thinking. ಬರೀ ನ್ಯಾರೋ ಆಗಿ ಥಿಂಕ್ ಮಾಡಬೇಡಿ, ಇದು ಅಂತ ಹೇಳಿಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರೋದಕ್ಕಿಂತನೂ ಎಕ್ಸ್ಪಾನ್ಸಿವ್ ಥಿಂಕಿಂಗ್ ಇರಬೇಕು. ಆಮೇಲೆ ಲಾರ್ಜರ್ ಪಿಕ್ಚರನ್ನು ನೋಡಿ ನೀವು, ಲುಕ್ ಫಾರ್ ದ ಲಾರ್ಜರ್ ಪಿಕ್ಚರ್ ಆಫ್ ದ ಕಾಂಟೆಕ್ಸ್ಟ್. ಓಕೆ,
and be critical in your analysis. Critical in your analysis. ಅಂದರೆ ಸೈಂಟಿಫಿಕ್ ಆಗಿ ಇರಿ. ಇದು ಕರೆಕ್ಟು ಅಂತ ಭಾವನಾತ್ಮಕವಾಗಿ ಯಾವುದನ್ನು ಡಿಸೈಡ್ ಮಾಡಬೇಡಿ. ಬಿ ವೆರಿ ವೆರಿ ಲಾಜಿಕಲ್, ಬಿ ವೆರಿ ರ್ಯಾಷನಲ್, ಬಿ ವೆರಿ ಕ್ರಿಟಿಕಲ್. ಓಕೆ, ಸೊ ಐ ಥಿಂಕ್ ದೆನ್ ಯು ವಿಲ್ ಬಿ ಲೆಡ್ ಟು ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಅವರ್ ಅಟೆಂಪ್ಟ್ ಟು ಸಾಲ್ವ್ ದ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್. 27ಅಲ್ಲಿ 10 ಮಾತ್ರ ಸಾಲ್ವ್ ಮಾಡಿದ್ದೀವಿ, ಆ್ಯಂಡ್ ವಿಲ್ ಕಮ್ ಬ್ಯಾಕ್ ವಿತ್ ಮೋರ್ ಸೊಲ್ಯೂಷನ್ಸ್ ಟು ಅದರ್ ಪ್ಯಾಸೇಜಸ್ ಆಲ್ಸೋ. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್.